ನನಸಾಗುವುದು ಕನಸು. ಬಿಹೈಂಡ್ ದ ಮೈಕ್. ಡಾಕ್ಟರ್ ಫಣಿಭೂಷಣ್, ನಿಯೋನೆಟಾಲಜಿಸ್ಟ್. ಇವರು ಒಬ್ಬ ವೈದ್ಯ, ಇನ್ನೊಂದು ಕಡೆ ಒಬ್ಬ ವಂಡರ್ಫುಲ್ ವೈಲ್ಡ್ ಲೈಫ್ ಫೋಟೋಗ್ರಾಫರ್, ಮತ್ತೊಂದು ಕಡೆ ಒಬ್ಬ ಅದ್ಭುತವಾದ ಚೆಸ್ ಪ್ಲೇಯರ್, ಇನ್ನೊಂದು ಕಡೆ ಇವರು ತುಂಬ ಒಳ್ಳೆಯ ಸಂಗೀತಗಾರ. ಈ ಎಳೆ ಮಕ್ಕಳುಗಳಿರ್ತಾವಲ್ಲ, ಆಗ್ತಾನೆ ಹುಟ್ಟಿದಂಥ ನವಜಾತ ಶಿಶುಗಳ ಲೋಕದಲ್ಲೇ ಸದಾ ಪಯಣಿಸುವ ಒಬ್ಬ ಪಯಣಿಗ. ಇವರ ಸವಾಲುಗಳು, ಇವರ ಶ್ರಮ ಪರಿಶ್ರಮ, ಇವರ ನನಸಾದ ಕನಸೆ ಈಗ ನಿಮ್ಮ ಮುಂದೆ. ಎಲ್ಲರಿಗೂ ನಮಸ್ಕಾರ. ನಾನು ನನಸು ರಘುರಾಮ್. ಏನಿವತ್ತು ರಘುರಾಮ್ ಬದಲು ಅವ್ರ ಮಗಳು ಬಂದ್ಬಿಟ್ಟಿದ್ದಾಳೆ ಇಲ್ಲಿ ಕ್ಯಾಮ್ರಾ ಮುಂದೆ. ಇದು ಖಂಡಿತ 101 ನೆನಪು ಅಲ್ಲ. ಇದ್ರ ಬಗ್ಗೆ ನಿಮ್ಗೆ ಆಲ್ರೆಡಿ ಒಂದು ಸಣ್ಣ ತುಣುಕು ಸಿಕ್ಕಿದೆ. ಇದು ನಮ್ಮ ಹೊಸ ಕಾರ್ಯಕ್ರಮ, ಇದು ನನ್ನ ಮೊದಲ ಕಾರ್ಯಕ್ರಮ, ಇದು ನನ್ನ ಮೊಟ್ಟ ಮೊದಲ ಶೋ. ಸೊ ಏನೇ ತಪ್ಪಿದ್ರೂ, ಮುಂದೆ ಏನೇ ತಪ್ಪಾದ್ರೂ ದಯವಿಟ್ಟು ಕ್ಷಮಿಸಿ ಅಂತ ಮೊದಲಲ್ಲೇ ಕೇಳ್ತಾ ನಿಮಗೆ. ಸೊ ಈಗ ಇವತ್ತಿನ ನಮ್ಮ ಮೊಟ್ಟ ಮೊದಲ ಗೆಸ್ಟ್ ನಾವೇನು ಹೇಳ್ತೀವಿ, ಇವರು ಒಂಥರ ಈ ಬಹುಮುಖ ಪ್ರತಿಭೆ ಇದ್ದಾಗೆ. ಒಂದು ಡಾಕ್ಟರ್, a wildlife photographer, a chess player, an incredible chess player, and a wonderful musician. ತುಂಬ ಒಳ್ಳೆ ಹಾಡುಗಾರ ಆ್ಯಂಡ್ ಅ ವೆರಿ ಗುಡ್ ಗಿಟಾರಿಸ್ಟ್ ಕೂಡ. ಅವರು ನಮ್ಮ ಡಾಕ್ಟರ್ ಫಣಿಭೂಷಣ್, ಬೆಂಗಳೂರಿನ ಒಂದು ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್, ಹೆಡ್ ಆಫ್ ನಿಯೋನೇಟಲ್ ಆಗಿದ್ದಾರೆ. ಸೊ ಅವರನ್ನು ನಾವಿವಾಗ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಡಾಕ್ಟರ್, ಹೆಲೋ. Hello. Hi. How are you? I'm good. You Thank seem you. to be a little nervous. ಸ್ವಲ್ಪ. Yeah. ನಿಮ್ಮ ಮಾತಾಡೋ ಕಂಫರ್ಟ್ ಲೆವೆಲ್ ನೋಡಿದ್ರೆ ಐ ಥಿಂಕ್ ಐ ಕ್ಯಾನ್ ಗೆಟ್ ಕಂಫರ್ಟಬಲ್ ಅಂಡ್ ಟಾಕ್. ಇಟ್ಸ್ ಗೋಯಿಂಗ್ ಟು ಬಿ ತುಂಬ ಕ್ಯಾಶುಯಲ್ ಆಗಿರುತ್ತೆ. ನೀವೇನು ವರಿ ಮಾಡ್ಕೋಬೇಕಾಗಿಲ್ಲ. ಸೊ ಲೆಟ್ ಅಸ್ ಸ್ಟಾರ್ಟ್. ಇವಾಗ ನಿಮ್ಮ ಒಂದು ಜರ್ನಿನ ಹೇಗೆ, ನಿಮ್ಮ ಕನಸು ಹೇಗೆ ನನಸಾಯಿತೋ ಹಾಗೆ ಬೇರೆಯವ್ರ ಕನಸು ಅದೇ ರೀತಿ ನನಸಾಗೋದಕ್ಕೆ ಯಾವ ರೀತಿ ಸ್ಫೂರ್ತಿ ಆಗುತ್ತೆ ಅಂತ ನೀವೊಂದು ಇನ್ಸ್ಪಿರೇಷನ್ ಆಗಿರ್ಬೇಕು ಇವಾಗ ಈ ಶೋನಲ್ಲಿ. ಆಗಲಿ. ಸೊ ಫಸ್ಟ್ ಡಾಕ್ಟರ್, ನೀವು ಹುಟ್ಟಿದ್ದಲ್ಲಿ, ವೇರ್ ವರ್ ಯು ಬಾರ್ನ್? ನಾ ಹುಟ್ಟಿದ್ದು ನಮ್ಮ ತಾಯಿಯ ಹಳ್ಳಿ, ಧರ್ಮವರಂ ಡಿಸ್ಟ್ರಿಕ್ಟ್. ಓಕೆ. ಅಲ್ಲಿ ನಸನಕೋಟ ಅಂತ ಹೇಳಿ ಹೋಮ್ ಡೆಲಿವರಿ. ಓ ಹೌದು. ದಟ್ ವಾಸ್ 52-53 ಇಯರ್ಸ್ ಅದು. ಸೊ ಆಗ ಹೋಮ್ ಡೆಲಿವರಿನೇ. ನಾನು ನಮ್ಮ ಅಣ್ಣ ಹೋಮ್ ಡೆಲಿವರಿ, ತಂಗಿ ಹಾಸ್ಪಿಟ್ಲ್. ಸೊ ಅಲ್ಲಿ ಹುಟ್ಟಿದ್ದು ಜಸ್ಟ್ ಫಾರ್ ದ ಡೆಲಿವರಿ ಸೇಕ್. ಆಮೇಲೆ ಬೆಳೆದಿರೋದೆಲ್ಲ ಕಂಪ್ಲೀಟ್ ಆಗಿ ಬೆಂಗಳೂರೇ. ಹೌದು. ರೈಟ್. ನಿಮ್ಮ ಸ್ಕೂಲಿಂಗ್ ಎಜುಕೇಷನ್ ಎಲ್ಲನೂ? ಸ್ಕೂಲಿಂಗ್ ಎಜುಕೇಷನ್ ಫಸ್ಟು ನಾನು 7-8 ವರ್ಷ ಇರೋವರೆಗೂ ಮಲ್ಲೇಶ್ವರಮಲ್ಲಿದ್ವಿ. 10th ಕ್ರಾಸ್ ಕೋಕೋನಟ್ ಅವೆನ್ಯೂ ರೋಡ್. ಅಲ್ಲೊಂದು ಬ್ಯಾಂಗ್ಳೂರ್ ಎಜುಕೇಷನ್ ಸೊಸೈಟಿ ಅಂತಿದೆ, ಈಗಲೂ ಇದೆ, ಮೊಹಮ್ಮಡನ್ ಬ್ಲಾಕ್ ಹಿಂದೆ ಪಕ್ಕದಲ್ಲಿ. ಅಲ್ಲಿಂದ ಇಲ್ಲಿಗೆ ಬಸವೇಶ್ವರ ನಗರ್ಗೆ 1981 ಅಲ್ಲಿ ಬಂದು. ಸೊ 4th ಸ್ಟ್ಯಾಂಡರ್ಡ್ ಅಂತ ಕಾಣುತ್ತೆ. 4th ಇಂದ ಪ್ರೈಮರಿ ಸ್ಕೂಲ್ ಕಂಪ್ಲೀಟ್ ಆಗಿದ್ದು ಬಸವೇಶ್ವರ ನಗರದಲ್ಲಿ ಒಂದು ಫ್ಲಾರೆನ್ಸ್ ಸ್ಕೂಲ್ ಅಂತ ಹೇಳಿ. ಹೈಸ್ಕೂಲ್ಗೆ ಅರಬಿಂದ ವಿದ್ಯಾಮಂದಿರಿಂದ ದೆನ್ ಐ ಮೂವ್ ಟು ಮೈಸೂರು MES ಕಾಲೇಜ್. ನಮ್ಮ ಸ್ಕೂಲಿಂದ ಒಂದು 4 ಜನ ಅಲ್ಲಿಗೆ ಹೋದ್ವು. MES ಕಾಲೇಜಲ್ಲಿ ಫಸ್ಟ್ PU, ಸೆಕೆಂಡ್ PU. ಅದರ ನಂತರ MBBS ಕರ್ನಾಟಕ ಮೆಡಿಕಲ್ ಕಾಲೇಜ್ ಹುಬ್ಳಿ. ದಟ್ ಈಸ್ 91 to 97. ನಿಮ್ಮ ಕಾಲೇಜಿಗೆ ಅಲ್ಲಿಗೆ ಬರ್ತೀನಿ. ಹೌದು, ಬಿಟ್ಟರೆ ಮುಂದಕ್ಕೆ ಹೋಗ್ಬಿಡ್ತೀನಿ ನಾನು. ಬಟ್ ನಿಮ್ಮ ಸ್ಕೂಲ್ನಲ್ಲಿ ನಿಮಗೆ ಮೆಡಿಸಿನ್ ತಗೋಬೇಕು, MBBS ಮಾಡಬೇಕು ಅಂತ ನಿಮ್ಗೆ ಏನಾದ್ರು ಡ್ರೀಮ್ಸ್? ನನಗೆ ಇನ್ಫ್ಯಾಕ್ಟ್ ಸ್ಕೂಲ್ ವಿಷಯ ಬಿಡಿ, ಕಾಲೇಜಲ್ಲೂ ನನಗೆ ಮೆಡಿಸಿನ್ ಸೇರಬೇಕು ಅಂತ ಇರಲಿಲ್ಲ. ಅದರದ್ದು ನೀವು ಕಾಲೇಜಿಗೆ ಬರ್ತೀನಿ ಅಂತ ಹೇಳಿದ್ರೆ ಅವಾಗ ಹೇಳ್ತೀನಿ. ಬಟ್ ಸ್ಕೂಲಲ್ಲಿ ಆ ವಿಚಾರ ಇರಲಿಲ್ಲ. ಸೊ ಆಗಿನ ಕಾಲದಲ್ಲಿ ವಿ ಆರ್ ಟಾಕಿಂಗ್ 45 ಇಯರ್ಸ್, 43 ಇಯರ್ಸ್ ಆಗ ಆ ಥರ ವಿಚಾರಗಳು ನಮ್ಮ ಮಕ್ಳಿಗೆ ಬರ್ತಿರ್ಲಿಲ್ವೇನೋ. ಈಗಿನ ಕಾಲದಲ್ಲಿ ಹುಡುಗರಿಗೆ ಎಲ್ಲ ಏನೇನೋ ಯೋಚನೆಗಳಿರುತ್ತೆ, ತುಂಬಾನೇ ಫಾರ್ವರ್ಡ್ ಥಿಂಕಿಂಗ್. ನಮಗೆ ಇರಲಿಲ್ಲ. ನಮ್ಗೆ ಏನಿದ್ರು ಆಟ ಊಟ ಎರಡೇ ಇದ್ದಿದ್ದು. ವೆರಿ ನೈಸ್. ಸೊ ನೀವು PUC ಮಾಡಿದ್ದು MES ಕಾಲೇಜ್. ಸೊ ಅಲ್ಲಿ ಯು ಟುಕ್ ಸೈನ್ಸ್. CCMB ಅವಾಗ ದಟ್ ವಾಸ್ ಸ್ಟ್ಯಾಂಡರ್ಡ್. ಎಲ್ಲರೂ ಅದನ್ನೇ ತಗೋತಿದ್ರು, ನಾವು ದಟ್ಸ್ ಟ್ರೂ. ಸೊ ಅದಾದ್ಮೇಲಿಂದ ಅಲ್ಲಿಂದ ವಿ ಗಾಟ್ ಜನರಲ್ ಮೆರಿಟ್ ಸೀಟ್. ಫಸ್ಟ್ ಆಫ್ ಆಲ್ ಅದು ಭಾಳ ಇಂಪಾರ್ಟೆಂಟ್ ಪಾಯಿಂಟ್. ಅಲ್ಲಿ ಮೆಡಿಸಿನ್ ಯಾಕೆ ಪ್ರೇರಣೆ ಅಂದ್ರಲ್ಲ, ಮೆಡಿಸಿನ್ ನನಗೆ ಬೇಡವಾಗಿತ್ತು. ಐ ವಾಸ್ ಎ ಸ್ಟೂಡೆಂಟ್ ಆಫ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಫಿಸಿಕ್ಸ್. ಓಕೆ. ಸೊ ಫಸ್ಟ್ PU, ಸೆಕೆಂಡ್ PU ನಲ್ಲಿ ನಮಗೆ ಎಷ್ಟು ಹುಚ್ಚಿರ್ತಿತ್ತಂದರೆ ಮ್ಯಾಥಮೆಟಿಕ್ಸ್ ಆಸೆ. ಫಸ್ಟ್ PUC ಇನ್ನೂ 3-4 ತಿಂಗಳಲ್ಲೇ ಫಸ್ಟ್ PU ಸಿಲೆಬಸ್ ನಾನೇ ಕೂತ್ಕೊಂಡು ಮೈಲಿ ಮುಗಿಸ್ಬಿಟ್ಟಿದ್ದೆ ಎಲ್ಲ.
ಸೆಕೆಂಡ್ PUC ಪುಸ್ತಕ ಇಟ್ಕೊಂಡ್ಬಿಟ್ಟಿದ್ದೆ, ಸೈನ್ಸ್ ಐ ಮ್ಯಾಥಮೆಟಿಕ್ಸ್. ಥಿಂಕ್ ಇದು ಇವತ್ತಿನ ಜನರೇಷನ್ ಇನ್ಸ್ಪಿರೇಷನಲ್ ಇತ್ತು ಹಾಗೆ ಅಲ್ಲ, ನಾನು 8th ಆ ಕೆಲಸ ಮಾಡಿದ್ದೀನಿ. 8th 10th ಸ್ಟ್ಯಾಂಡರ್ಡ್ ಮುಗಿಸಿದ್ದೆ ಸಿಲೆಬಸ್, ಸೈನ್ಸ್ ಮ್ಯಾಥಮೆಟಿಕ್ಸ್ ಆಸೆ. ಪ್ಲಸ್ ಅವಾಗ ಇಂಟರ್ನೆಟ್ ಇಲ್ಲ, ದೇರ್ ವಾಸ್ ನೋ ಸೋರ್ಸ್. ಎಲ್ಲ ಚಕ್ ಅಂತ ಏನಾದ್ರು ಒಂದು ನಿಮಗೆ ಒಂದು ರೆಫರೆನ್ಸ್ ಬೇಕು ಅಂದ್ರೆ ಇರ್ತಿರ್ಲಿಲ್ಲ. ಸೊ ನಾವೇ ತಲೆ ಕೆಡ್ಸ್ಕೊಂಡು ಸಾಲ್ವ್ ಮಾಡಬೇಕಾಗಿತ್ತು. ಸೊ ಎಷ್ಟೊಂದ್ಸಲ ರಾತ್ರಿ 2 ಗಂಟೆ 3 ಗಂಟೆಲಿ ಏನಾದ್ರು ಐಡಿಯಾ ಬಂದು ಸಾಲ್ವ್ ಆಗಬಹುದು ಅಂತ ಲೈಟ್ ಹಾಕಿ ಎದ್ದು ಕೂತ್ಕೊಂಡು ಮಾಡೋದಿರುತ್ತೆ. ಇದೆ ಅಣ್ಣನ ಹತ್ರ ಬೇಯಿಸ್ಕೊಂಡಿದ್ದೀನಿ ಲೈಟ್ ಆಫ್ ಮಾಡೋ ಅಂತ. ಸೊ ಆ ಮಟ್ಟಕ್ಕೆ ಮೆಡಿಸಿನ್ ಬೇಡವಾಗಿತ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಐ ಯೂಸ್ ಟು ಲವ್ ಫಿಸಿಕ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್. ಸೊ ಮತ್ತೆ ಯಾಕೆ ಮೆಡಿಸಿನ್ ಆಯಿತು ಅಂತಂದರೆ, ಸೆಕೆಂಡ್ PUC ನಲ್ಲಿ ಒಳ್ಳೆ ಮಾರ್ಕ್ಸ್ ಬಂತು. ಓಕೆ, ನನ್ನ ಬ್ಯಾಚ್ನಲ್ಲಿ 40ರಿಂದ ಹೆಚ್ಚು ಕಮ್ಮಿ 60 ಜನ ಎಲ್ಲರೂ MBBS ಸೇರ್ಕೊಂಡ್ರು. MBBS ಸೇರ್ಕೊಂಡ್ರು, ಜನರಲ್ ಮೆರಿಟ್ ಸೀಟ್ಸ್ ಎಲ್ಲರದು. ಸೊ ನನ್ನ ಕ್ಲೋಸ್ ಫ್ರೆಂಡ್ ಕಾರ್ತಿಕ್ ಅಂತ, ಈಗ ಈಸ್ ಡಾಕ್ಟರ್ ಕಾರ್ತಿಕ್, ಹಿ ಹೆಡ್ಸ್ ದಿ ಡಿಪಾರ್ಟ್ಮೆಂಟ್ ಆಫ್ ICU ಅಟ್ ನಾನು ಕೆಲಸ ಮಾಡ್ತಾ ಜಾಗದಲ್ಲಿ. ಸೊ ಅವನು ಮತ್ತೆ ನನ್ನ ಇನ್ನೊಂದು ಕ್ಲೋಸ್ ಫ್ರೆಂಡ್ ಸ್ವರ್ಣ ಅಂತಿದ್ದಾಳೆ, ಅವಳು ನನಗೆ 8th ಸ್ಟ್ಯಾಂಡರ್ಡ್ ಫ್ರೆಂಡ್, ವಿ ಆರ್ ಸ್ಟಿಲ್ ವೆರಿ ಕ್ಲೋಸ್. ಅವರಪ್ಪ ಇವರೆಲ್ಲ ನೀನು ಮೆಡಿಸಿನ್ ಸೇರದೆ ಹೋದ್ರೆ ಏನು ಉಪಯೋಗ ಇಲ್ಲಪ್ಪ, ನೀ ಸೇರ್ಬಿಡು, ಎಷ್ಟೆಷ್ಟು ಲಕ್ಷ ಕೊಟ್ಟು ಸೇರ್ತಾರೆ ಇಲ್ದರೆ ಹೇಗೆ. ಇಟ್ ವರ್ಕ್ಡ್ ಆನ್ ಮೈ ಮೈಂಡ್. ಸೊ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಕಾರ್ತಿಕ್ಗೂ ನನಗೂ ಸ್ವರ್ಣಗೂ ಎಲ್ಲ ಒಂದೇ ಕಾಲೇಜಲ್ಲಿ ಸಿಕ್ತು. ಯಾವ ಕಾಲೇಜ್? ಹುಬ್ಳಿ. ಓಕೆ, ಏನು ಲಾಸ್ಟ್ ಮಿನಿಟ್ ಟರ್ನ್ ಆಗೋಯ್ತು. ಬಟ್ ನಿಮಗೆ ಸ್ಟಾರ್ಟ್ ಆದ್ಮೇಲಿಂದ ಇಂಟ್ರೆಸ್ಟ್ ಡೆವಲಪ್ ಆಗ್ತಾ ಹೋಯ್ತಾ? ಫಸ್ಟ್ 3-4 ವರ್ಷ ಯಾಕಪ್ಪ ಸೇರಿದೆ ಅಂತ ಅನಿಸ್ತು, ವಿಚ್ ಇಸ್ ಟ್ರೂತ್. ಸೊ MBBS ಹಾಗೆ ಈಗ ಕಂಪ್ಲೀಟ್ ಆಯಿತು. ಯಾಕಂದರೆ ಇನ್ನು ಸೇರ್ಕೊಂಡ ಮೇಲೆ ದಟ್ ವಾಸ್ ನಾಟ್ ದ ಟೈಮ್. ಈಗ ಈಗಿನ ಕಾಲದ ಹುಡುಗರು ಮಾಡ್ತಾರೆ ಅನ್ನೋ ಗೊತ್ತಿಲ್ಲ. 1 ವರ್ಷ 2 years into it, you decide maybe this is not my course ಅಂತ ಹೇಳಿ they may come back and go to a different course or path. We had to head that way. I don't think you had other options. No other option. ಸೊ MBBS ಕ್ಲಿಯರ್ ಆಯಿತು. ಬಟ್ ದೆನ್ ಆಗ ಒಂದಂತೂ ಕ್ಲಾರಿಟಿ ಇತ್ತು, ಇಫ್ ಐ ಆಮ್ ಗೋಯಿಂಗ್ ಟು ಕಂಟಿನ್ಯೂ ಪೋಸ್ಟ್ ಗ್ರಾಜುಯೇಷನ್, ಡೆಫಿನೆಟ್ಲಿ ಇಟ್ ವಿಲ್ ನಾಟ್ ಬಿ ಅಡಲ್ಟ್ ಪೇಷಂಟ್ಸ್, ಅಥವಾ ಇಟ್ ವಿಲ್ ಬಿ ಸಮ್ ಕೈಂಡ್ ಆಫ್ ಎ ಪ್ಯಾರಾಕ್ಲಿನಿಕಲ್, ಅಂದರೆ ರೇಡಿಯಾಲಜಿ, ಪೆಥಾಲಜಿ, ಬಯೋಕೆಮಿಸ್ಟ್ರಿ, ವೇರ್ ದರ್ ವಿಲ್ ಬಿ ನೋ ಇಂಟ್ರಾಕ್ಷನ್ ಆಫ್ ಪೇಷಂಟ್ಸ್, ಅಥವಾ ಪೇಷಂಟೇ ಇಂಟ್ರಾಕ್ಷನ್ ಆಗಬೇಕು ಅಂದರೆ ಮಕ್ಕಳು ಮಾತ್ರ. ಅಷ್ಟು ಕ್ಲಾರಿಟಿ. ಬಟ್ ಯಾಕೆ ಗೊತ್ತಿಲ್ಲ, ಮಕ್ಕಳು ಕಂಡ್ರೆ ಇಷ್ಟ, ಅದೇ ನಾವು ಅದ್ರ ಬಗ್ಗೆ ಏನೋ ಸಮ್ ಅಫೆಕ್ಷನ್ ಟುವರ್ಡ್ಸ್ ಇಟ್. ಐ ಥಾಟ್ ಐ ಕುಡ್ ಪ್ರಾಬಬ್ಲಿ ಡೂ ಬೆಟರ್. ಇಟ್ ಸಮ್ ಇನ್ಸ್ಟಿಂಕ್ಟ್ ಟೋಲ್ಡ್ ಮಿ ದಟ್ ಕ್ಲಿನಿಕಲ್ ಸೈನ್ಸ್ ಆಗಬೇಕಾದ್ರೆ ಮಕ್ಕಳು. ಸೊ ಎಷ್ಟರ ಮಟ್ಟಿಗೆ ಅಂದರೆ, ಆಗ ನನಗೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಲ್ಲಿ MD ನ್ಯೂಕ್ಲಿಯರ್ ಮೆಡಿಸಿನ್ ಸೀಟ್ ಸಿಕ್ಕಿತ್ತು. ಓಕೆ, ಜನರಲ್ ಮೆರಿಟಲ್ಲಿ ಸಿಗೋದು ಕಷ್ಟ, ಸಿಕ್ಕಿತ್ತು. ಕರ್ನಾಟಕ ಎಂಟ್ರೆನ್ಸಲ್ಲಿ ಬರೀ ಡಿಪ್ಲೊಮಾ ಇನ್ ಚೈಲ್ಡ್ ಹೆಲ್ತ್ ಸಿಕ್ಕಿತ್ತು. MD ಬರ್ಬೇಕಾದ್ರೆ ಫಸ್ಟ್ 3-4 ರ್ಯಾಂಕ್ಸಲ್ಲಿ ಇರಬೇಕು, ಟಾಪಲ್ಲಿ ಇರಬೇಕು. ಬಟ್ ಅಲ್ಲಿ ಹ್ಯಾಡ್ MD ನ್ಯೂಕ್ಲಿಯರ್ ಮೆಡಿಸಿನ್ ಇಸ್ ಎ ವೆರಿ ಸಾರ್ಟ್ ಆಫ್ಟರ್ ಹೈ ಎಂಡ್ ಸ್ಪೆಷಾಲಿಟಿ ಟುಡೇ. ಅಂಡ್ ಆಗ 1997-98 ಅಲ್ಲಿ ಇಟ್ ವಾಸ್ ಜಸ್ಟ್ ಅನ್ ಅಪ್ಕಮಿಂಗ್ ಬ್ರಾಂಚ್ ದೋಸ್ ಡೇಸ್. ಸೊ ಅದ್ರದ್ದು ಇನ್ನೂ ಫ್ಯೂಚರ್ ಗೊತ್ತಿರಲಿಲ್ಲ, ಬಟ್ ಒಂದು ಐಡಿಯಾ ಇತ್ತು. ಬಟ್ ಬಿಕಾಸ್ ಐ ಗಾಟ್ ಪೀಡಿಯಾಟ್ರಿಕ್ಸ್ ಹಿಯರ್, ಐ ಗೇವ್ ಅವೇ ದಿ ಸೀಟ್ ಆಫ್ ಮಾಸ್ಟರ್ಸ್ ಡಿಗ್ರಿ ಇನ್ ನ್ಯೂಕ್ಲಿಯರ್ ಮೆಡಿಸಿನ್, joined DCH for pediatrics. Okay. So andre I was clear. I got pediatrics, I like pediatrics, I'll join. Very nice. Then I have not repented. I have been very happy ever since I have taken pediatrics. ನಾನು ಓದಿದ್ದು ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ. ನಮ್ಮ ಪ್ರೊಫೆಸರ್ ವಾಸ್ ಫಂಟಾಸ್ಟಿಕ್, ಪ್ರೊಫೆಸರ್ ಶಿವಾನಂದ ಅಂತ. ಸೊ ಹೇಗಿತ್ತು ನಿಮ್ಮ ಕಾಲೇಜ್ ಲೈಫ್? ಹೇಗಿತ್ತು? ಯಾವುದು MBBS ಅಥವಾ ಐ ಥಿಂಕ್ ಪರ್ಟಿಕ್ಯುಲರ್ಲಿ MBBS ಬಗ್ಗೆ ಕೇಳ್ತೀನಿ. ಬಿಕಾಸ್ ಇವಾಗ ನಮ್ಮ ಫ್ಯಾಮಿಲಿನಲ್ಲಿ ಯಾರು ವಿ ಹ್ಯಾವ್ ನಾಟ್ ಡನ್ ಮೆಡಿಸಿನ್ ಆರ್ ಎನಿಥಿಂಗ್. ಸೊ ನಮ್ಮ ಕಾಲೇಜ್ ಲೈಫ್ ಅಂದರೆ ವಿ ನೋ ಹೆಂಗಿರುತ್ತೆ ಅಂತ. ಬಟ್ ಪರ್ಟಿಕ್ಯುಲರ್ಲಿ ಒಂದು ಮೆಡಿಕಲ್ ಸ್ಟೂಡೆಂಟ್ ಅಂದರೆ ವಿ ಹ್ಯಾವ್ ಒಂಥರ ಈ ಸ್ಟೀರಿಯೋಟಿಪಿಕಲ್ ಮೈಂಡ್ ಸೆಟ್ ಇದೆ. ಓ ಮೈ ಗಾಡ್, ತುಂಬ ಓದ್ತಾನೆ ಇರ್ತಾರೆ ಅವರು, ಅದರಲ್ಲಿ ಅವ್ರು ತುಂಬ ಬಂಕ್ ಮಾಡೋದೆಲ್ಲ ತುಂಬ ಕಷ್ಟ. ಐ ಮೀನ್ ನಾವು ಏನು ಬಂಕ್ ಏನು ಅಂಥದ್ದೆಲ್ಲ ಏನು ಮಾಡಲ್ಲ, ಬಂಕ್ ಮಾಡಿದ್ರೆ ನಾನು ಮನೆಗೆ ಬರ್ತೀನಿ ಅಷ್ಟೇ. ಬಟ್ ಯಾವ ಥರ ಇತ್ತು ನಿಮ್ಮ ಸ್ಟೂಡೆಂಟ್ ಲೈಫ್ ಆ್ಯಸ್ ಎನ್ MBBS ಸ್ಟೂಡೆಂಟ್? ಸಿ, ನಮಗೆ ಮೆಡಿಕಲ್ ಲೈಫ್ ಅಲ್ಲಿ ಜಾಸ್ತಿ ಮೆಮೊರೀಸ್ ಬರೋದು ಬಿಕಾಸ್ ವಿ ವರ್ ಇನ್ ಹಾಸ್ಟೆಲ್. ಓಕೆ. ಸಿ, ಹುಬ್ಳಿಲಿ ಇದ್ದಿದ್ದು. ಸೊ ನಮಗೆ ಮೇಜರ್ ಮೆಮೊರೀಸ್ ಆರ್ ಡನ್ ಇನ್ ದಿ ಹಾಸ್ಟೆಲ್ ಬಿಕಾಸ್ ಎಲ್ಲ ಫ್ರೆಂಡ್ಸ್ ಜೊತೆ ಮಾರ್ನಿಂಗ್ ಟಿಲ್ ಈವ್ನಿಂಗ್ ಇರ್ತೀವಿ. ಸೊ ಹಾಗಾಗಿ ಸೊ ಮೆಡಿಸನ್ ಪ್ಯಾರಲಲ್ ಆಗಿ ಈಸಿಯಾಗಿ ನಡೆದು ಹೋಗುತ್ತೆ. ಈಗ ನಾನು ಹೆಂಡ್ತಿನೋ ಡಾಕ್ಟರ್, ಅವರು ಹಾಸ್ಟೆಲಲ್ಲೇ ಮಾಡಿದ್ದ. ಸೊ ನೀವು ಮೆಡಿಸನ್ ಲೈಫ್ ಅಂದರೆ ನಾವು ಅನಾಟಮಿಲಿ ಚೆನ್ನಾಗಿತ್ತು ಅಥವಾ ಪೆಥಾಲಜಿಲಿ ಹೀಗಿತ್ತು ಅಂತ ಯಾರಿಗೂ ನೆನಪು ಬರಲ್ಲ. ಅಂದರೆ ಬರಬಹುದೇನೋ. ನಮ್ಮ ನೆನಪುಗಳೆಲ್ಲ ಹಾಸ್ಟೆಲು, ಫ್ರೆಂಡ್ಸು, ಒಂದಷ್ಟು ಮೂವಿಗೆ ಹೋಗಿದ್ದು, ಎಲ್ಲೆಲ್ಲೋ ತಿಂದಿದ್ದು, ರಾತ್ರಿ ನಡ್ಕೊಂಬಂದಿದ್ದು, ಇಂಥವೇ ಇರುತ್ತೆ. ವೆರಿ ನೈಸ್, ವೆರಿ ನೈಸ್. ಸೊ ಇವಾಗ ಈ ಕಾಲೇಜ್ ಅಂತ ಬಂದಾಗ ನಿಮಗೆ MBBSನಲ್ಲೂ ಡು ಯು ಹ್ಯಾವ್ ಲೈಕ್ ಥಿಯರಿ ಡೆಫಿನೆಟ್ಲಿ ಇರಲೇಬೇಕು, ಬಟ್ ಪ್ರಾಕ್ಟಿಕಲ್ಸ್ ಅಂತ ನಿಮ್ಗೆ ಯಾವಾಗಿಂದ ಸ್ಟಾರ್ಟ್ ಇದೇ ಇರುತ್ತೆ? ಫಸ್ಟ್ ಅನಾಟಮಿ ಫಸ್ಟ್ ಇಯರಿಂದ ಇರುತ್ತೆ. ಅನಾಟಮಿಯಿಂದ ಹೇಳಿದ ಅನಾಟಮಿ ಅಂದರೆ ಯು ವಿಲ್ ಹ್ಯಾವ್ ಕೆಡಾವರ್, ಡೆಡ್ ಬಾಡೀಸ್ ಇರುತ್ತೆ. ಸೊ ಎಕ್ಸಾಮ್ಗೆ ಬಂದಾಗ ನಾವು ಅದ್ರ ಮುಂದೆ ನಿಂತ್ಕೋಬೇಕು.
ಇದರಲ್ಲಿ ಇಲ್ಲಿ ಈ ನರ ಯಾವುದು, ಆ ನರ್ವ್ ಯಾವುದು, ಈ ಮಸಲ್ ಯಾವುದು, ಈ ಬೋನ್ ಯಾವುದು ಕೇಳಿದಾಗ ನಾವು ತೋರಿಸ್ಬೇಕಾಗತ್ತೆ. ಸೊ ನಾನು ನಿಮ್ಗೆ ಇವಾಗ ಕ್ಯಾಮ್ರಾ ಸ್ಟಾರ್ಟ್ ಆಗೋ ಮುಂಚೆ ಐ ವಾಸ್ ಆಸ್ಕಿಂಗ್, ಈ ಕಡಾವರ್ ಮುಂದೆ ಬಂದು ನಿಂತಿದ ತಕ್ಷಣ ವಿ ಹರ್ಡ್ ಅಷ್ಟೇ ದಟ್ ಪೀಪಲ್ ಕಾಂಟ್ ಟೇಕ್ ಇಟ್, ಅದನ್ನು ನೋಡಿದ್ರೆ ಅವ್ರಿಗೆ ಆಗೋದಿಲ್ಲ ಅಂತ. ಸೊ ವೈ ಡಸ್ ದಟ್ ಹ್ಯಾಪನ್ ಅಂತ? I think, ಅಥವಾ ಡಸ್ ಇಟ್ ಇವನ್ ಹ್ಯಾಪನ್ ಇಟ್ ಆಕ್ಚುಲಿ? ಹ್ಯಾಪನ್ಸ್. ಈಗ ನಾನು ನನ್ನ ಕಾಲೇಜಲ್ಲಿ ಇದ್ದಾಗಲೂ ಎಲ್ಲ MBBS ಬ್ಯಾಚಲ್ಲಿ ಒಂದಿಬ್ಬರು ಜನ ಅಥವಾ ಇಬ್ಬರು ಹುಡುಗರು ಬಿದ್ದೇ ಇರ್ತಾರೆ. ಅವ್ರಿಗೆ ಬೈಕಲ್ಲ, ಐ ಥಿಂಕ್ ರಕ್ತ ನೋಡಿಯೋ ಅಥವಾ ಆ ಥರ ನೋಡಿ ಅಭ್ಯಾಸ ಇಲ್ಲದೆ ಅದನ್ನು ಎಕ್ಸ್ಪೆಕ್ಟ್ ಮಾಡಿರೋದೇ ಆ ಥರ ಶಾಕ್ ಆಗಿರುತ್ತೆ. ಅವ್ರುಗಳೇ ದೇ ಬಿಕಮ್, ಆಮೇಲೆ ದೇ ಬಿಕಮ್ ವೆರಿ ಫಂಟಾಸ್ಟಿಕ್ ಸರ್ಜನ್ಸ್ ಆಲ್ಸೋ ಲೇಟರ್. ಇಟ್ಸ್ ಅ ಟೆಂಪರರಿ ಫಿನಾಮಿನನ್ ಅಷ್ಟೇ. ಅದೇನು ಮತ್ತು ನೋಡ್ತಿದ್ದಾಗೆಲ್ಲ ಇಯರ್ ಪೂರ್ತಿ ಅಥವಾ MBBS ಪೂರ್ತಿ ಬೀಳಲ್ಲ, ಒಂದು ಮೊದಲನೇ ತಿಂಗಳದ ಕತೆ ಅಷ್ಟೇ. ನಮಗೆಲ್ಲ ಏನಾಗಿಲ್ಲ ಹಾಗಾಗಿ. ಸರ್ ನಿಮ್ಗೆ ಇವಾಗ ಈ ಅಂದ್ರೆ ಈ ಕಡಾವರ್ಸ್ ಮೇಲೆ ಪ್ರಾಕ್ಟೀಸ್ ಮಾಡೋದನ್ನ ಬಿಟ್ಟು ನಿಮ್ಗೆ ಲೈವ್ ಪೇಷಂಟ್ ಇಂಟರಾಕ್ಷನ್ ಅಂತ ಯಾವಾಗ ಆಗೋದು? ಅದು ಯೂಶಲಿ ಥರ್ಡ್ ಇಯರ್ಗೆ ಬರುತ್ತೆ. ಓಕೆ. ಈಗ ಅದು ಚೇಂಜ್ ಆಗಿದೆ. ನಮ್ಮ ಟೈಮಲ್ಲಿ ಥರ್ಡ್ ಇಯರ್, ಫಸ್ಟ್ ಇಯರ್ ಎಲ್ಲ ಬರೀ ಬೇಸಿಕ್ಸ್, ಅನಾಟಮಿ, ಬಯೋಕೆಮಿಸ್ಟ್ರಿ, ಫಿಸಿಯಾಲಜಿ ಅಂತ ಇರುತ್ತೆ. ಸೆಕೆಂಡ್ ಇಯರ್ಗೆ ವಿ ಲರ್ನ್ ಅ ಲಿಟಲ್ ಬಿಟ್ ಆಫ್ ಡಿಸೀಸಸ್, ಥಿಯರಿಟಿಕಲ್ ಬೇಸಿಸ್, ಪೆಥಾಲಜಿ, ಬಯೋಕೆಮಿಸ್ಟ್ರಿ, ಮೈಕ್ರೋಬಯಾಲಜಿ ಎಲ್ಲ. ಮೂರನೇ ವರ್ಷಕ್ಕೆ ಬಂದಾಗ ನಮ್ಮನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಪೇಷಂಟ್ಸ್ ಈ ಕೇಸ್ ತಗೊಳ್ಳಿ, ಈ ಕೇಸ್ ಬಗ್ಗೆ ಮಾತಾಡಿ ಬಂದು ಮಾತಾಡ್ತೀನಿ ಅಂತ ಹೇಳಿ. ಸೊ ವಿ ಡಿಸ್ಕಸ್ ಡಿಸೀಸಸ್ ಇನ್ ದಿ ಥರ್ಡ್ ಇಯರ್. ಈಗ ಸ್ವಲ್ಪ ಬದಲಾಗಿದೆ ಅದು ಪ್ಯಾಟರ್ನ್. ಇವಾಗ ಯಾವ ತರ ಆಗಿದೆ? ಈಗ ಐ ಥಿಂಕ್ ಸೆಕೆಂಡ್ ಇಯರ್ಗೆ ಸ್ಟಾರ್ಟ್ ಮಾಡ್ತಾರೆ ಅಂತ ಕಾಣುತ್ತೆ. ಅವರು ಪ್ಯಾರಾಕ್ಲಿನಿಕಲ್ ಸೈನ್ಸಸ್ ಅಂದರೆ ಪೆಥಾಲಜಿ, ಮೈಕ್ರೋಬಯಾಲಜಿ ನ ಪೇಷಂಟ್ ಜೊತೆ ಪ್ಯಾರಲಲ್ ಡಿಸ್ಕಸ್ ಮಾಡ್ಕೊಂಡು ಹೋಗ್ತಾರೆ. ಸ್ವಲ್ಪ ಅಡ್ವಾಂಟೇಜ್ ಇದೆ ಅಂತ ಕಾಣುತ್ತೆ. ಓಕೆ. ಸೊ ಇವಾಗ ನಿಮ್ದು MBBS ಆಯಿತು ಆ್ಯಂಡ್ ದೆನ್ ಯು ಡಿಸೈಡೆಡ್ ಟು ಟೇಕ್ ಪೋಸ್ಟ್ ಗ್ರಾಜುಯೇಷನ್. ಪೋಸ್ಟ್ ಗ್ರಾಜುಯೇಷನ್. ಸೊ ಅದು ನೀವು ಡಿಡ್ ಯು ಕಂಟಿನ್ಯೂ ದೇರ್ ಅಥವಾ ಅದನ್ನ ಎಲ್ಲಿ ಮಾಡಿದ್ದು? ಅದು ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್. ನಮ್ಮ ಪ್ರೊಫೆಸರ್ ಶಿವಾನಂದ್ ಅಂತಿದ್ರು. ಹಿ ಇಸ್ ದಿ ಎಕ್ಸ್ ಡೈರೆಕ್ಟರ್ ಆಫ್ ಇಂದಿರಾ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಸ್ಟಡಿ. ಫಿನಾಮಿನಲಿ ಗುಡ್ ಟೀಚರ್. ಸೊ ಅವರ ಆಶೀರ್ವಾದ ನನಗೆ ಈಗಲೂ ಈಸ್ ಮೈ ಗಾಡ್ ಫಾದರ್. ಸೊ ಅವರ ಆಶೀರ್ವಾದದಲ್ಲೇ ನಾನು ಕಲ್ತಿರೋದೆಲ್ಲ. ಎಷ್ಟರ ಮಟ್ಟಿಗೆ ಅಂದರೆ ನಾನಿನ್ನೂ ಡಿಪ್ಲೊಮಾ ಮಾಡ್ತಿರ್ಬೇಕಾದ್ರೆ, DCH ಮಾಡ್ತಿರ್ಬೇಕಾದ್ರೆ ಸರ್ದೇನಾದ್ರು ಕಾನ್ಫರೆನ್ಸ್ ಇರ್ತಿದ್ರು, ಒಂದು 2-3 ದಿನ ನಂದು ಕ್ಲಿನಿಕ್ ನೋಡ್ಕೊಳಪ್ಪ ಅಂತ ಹೇಳೋರು. ಅಷ್ಟು ಭರವಸೆ. ಅವ್ರ ಕ್ಲಿನಿಕ್ ಅಂದರೆ ಟು ಪುಟ್ ಮೈ ಫುಟ್ ಇನ್ ಟು ದೇರ್ ಶೂಸ್ ಇಸ್ ನಾಟ್ ಎ ಜೋಕ್. ಅದು ಅವ್ರ ದೊಡ್ಡತನ ಪ್ಲಸ್ ನಂಬಿಕೆ ನನ್ನ ಮೇಲೆ ಚೆನ್ನಾಗಿತ್ತು. ಸೊ ಕಲಿತೆ ತುಂಬ. ಒಂದು 4 ದಿನ 5 ದಿನ ಬಿಟ್ಟರೆ ಫುಲ್ ಅವ್ರ ಪೇಷಂಟ್ಗಳು ನೋಡಿರೋದು, ಎಲ್ಲೆಲ್ಲ ಅನುಮಾನ ಬಂದಿರುತ್ತೆ, ಎಲ್ಲೆಲ್ಲಿ ಡೌಟ್ ಬಂದಿರುತ್ತೆ, ಎಲ್ಲೆಲ್ಲಿ ಹೆದರಿಕೆ ಆಗುತ್ತೆ, ಎಲ್ಲ ಬಂದು ವಾಪಸ್ ಬಂದಮೇಲೆ ಸರ್ ಈ ಥರ ಇತ್ತು, ಹೀಗೆ ಮಾಡಿದ್ದೀನಿ ಅಂತ ಹೇಳಿರ್ತಿದ್ದೆ. ಕರೆಕ್ಟಾಗಿ ಮಾಡಿದ್ಯಪ್ಪ ಎಲ್ಲ ಎಷ್ಟು ಕಾನ್ಫಿಡೆನ್ಸು. ಅಷ್ಟೇ ಅಲ್ಲ, ಈಗಲೇ ಹೇಳಬೇಕು, ಆಗಿನ ಕಾಲದಲ್ಲಿ ನಮಗೆ ಜಾಸ್ತಿ ಸ್ಟೈಪಂಡ್ ಬರ್ತಿರಲಿಲ್ಲ. ಸರ್ 4 ದಿನದ ಪೇಷಂಟ್ ನೋಡಿದ್ನಲ್ಲ, ನೀನು ಇಟ್ಕೊಳಪ್ಪ ಅಂದ್ಬಿಡೋರು ಎಷ್ಟೊಂದು ಸಲ. ಅದು ಇಟ್ಟು ನಮಗೆ ನಿಜ ಇಟ್ ವಾಸ್ ಎ ಹ್ಯೂಜ್ ಮನಿ. ಸೊ ಆಪರ್ಚುನಿಟಿ, ಟ್ರೈನಿಂಗ್, ಕಾನ್ಫಿಡೆನ್ಸ್ ಆ್ಯಂಡ್ ಎಂಕರೇಜ್ಮೆಂಟ್. ಆ್ಯಂಡ್ ಹಿ ವುಡ್ ಆಲ್ಸೋ ಇವತ್ತಿಗೂ ಅವರು ಬರ್ತ್ಡೇ ಅದು ಇದು ಅಂದರೆ ಅವ್ರ ಮನೆಗೆ ಹೋಗಿ, ನಮ್ಮ ಮನೆಗೆಲ್ಲ ಬಂದು ಇಲ್ಲೂ ಬಂದಿದ್ದಾರೆ, ಗೃಹ ಪ್ರವೇಶಕ್ಕೆ ಬಂದಿದ್ದಾರೆ. ತುಂಬ ನಂಟು. ನನ್ನ ಎಂಟೈರ್ ಪಿಡಿಯಾಟ್ರಿಕ್ ಕೆರಿಯರ್ಗೆ ಹಿ ಈಸ್ ದಿ ಮ್ಯಾನ್. ಬಟ್ ಡಾಕ್ಟರ್, ಇವಾಗ ಪೀಡಿಯಾಟ್ರಿಕ್ಸ್ ಅಂತ ಬಂದಾಗ ಅಟ್ಲೀಸ್ಟ್ ಅಡಲ್ಟ್ಸಲ್ಲಿ ನಿಮಗೆ ಸಮಥಿಂಗ್ ಇಸ್ ಗೋಯಿಂಗ್ ರಾಂಗ್, ಅವ್ರ ಬಾಡಿನಲ್ಲಿ ಏನೋ ವ್ಯತ್ಯಾಸ ಆಗ್ತಿದೆ ಅಂದರೆ ಅವ್ರಿಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರುತ್ತೆ. ಬಟ್ ನಿಮಗೆ ಅದೊಂದು ಎಕ್ಸ್ಟ್ರಾ ಚಾಲೆಂಜ್ ಅನ್ಸುತ್ತಲ್ವಾ, ಟು ಲೈಕ್ ಫಿಗರ್ ಔಟ್ ಏನು ಪ್ರಾಬ್ಲಮ್ ಆಗ್ತಿದೆ ಅಂತ? ಎಕ್ಸ್ಟ್ರಾ ಚಾಲೆಂಜು ನಾನು ಟ್ರೈನಿಂಗ್ ಮಾಡ್ತಿರ್ಬೇಕಾದ್ರೆ ಇತ್ತು. ನನ್ನ ಪ್ರಕಾರ ಟ್ರೈನಿಂಗ್ ಮಾಡ್ತಿರ್ಬೇಕಾದ್ರೆ ನನ್ನ ಪ್ರಕಾರ ಅಡಲ್ಟ್ ಪೇಷಂಟ್ ನೋಡಿದವ್ರಿಗೂ ಡಾಕ್ಟರ್ಗೂ ಆ ಟೆನ್ಷನ್ ಇರ್ತಿತ್ತೇನೋ. ಯಾಕೆಂದರೆ ನಮ್ಗೆ ಎಷ್ಟೊಂದು ಗೊತ್ತಿಲ್ಲ ಅನ್ನೋ ಭಯ. ಇನ್ನು ಟ್ರೈನಿಂಗಲ್ಲಿ ಇರ್ತೀವಿ, ಏನಾದ್ರು ಮಿಸ್ ಮಾಡಿಬಿಟ್ರೆ, ಏನಾದ್ರು ತೊಂದರೆ ಆದರೆ, ಅನಾನುಕೂಲ ಆಗಿಬಿಟ್ರೆ ಮಗುಗೆ ಅನ್ನೋ ಭಯ ಇರುತ್ತೆ. ಒಂದು ಜೊತೆಗೆ ನೀವು ಹೇಳಿದ ಪ್ರಕಾರ ಮಗು ಅಳುತ್ತಿರುತ್ತೆ, ಕಂಟಿನ್ಯೂಸ್ ಕ್ರೈಯಿಂಗು, ಅದಕ್ಕೆ ಏನು ಡಿಸ್ಕಂಫರ್ಟೋ ಗೊತ್ತಾಗ್ತಿಲ್ಲ. ಇದು ಸೀರಿಯಸ್ ಪ್ರಾಬ್ಲಮಿಂದ ಅಳ್ತಿದೆಯೋ, ಸುಮ್ಮನೆ ಅಳ್ತಿದೆಯೋ, ಸೆಕೆಗೆ ಅಳ್ತಿದೆಯೋ ಏನೂ ಗೊತ್ತಾಗಲ್ಲ. ಅಷ್ಟು ತೊಂದರೆಗಳು ಆಗಿತ್ತು. ಯಾಕಪ್ಪ ಬಂದು ಸೇರಿಕೊಂಡೆ ಅನ್ನೋಂಥ ಯೋಚನೆಗಳು ಬಂದಿತ್ತೇನೋ ಯಾವಾಗಾದರೂ. ಬಟ್ ಇವತ್ತು ಅಂದರೆ 26 ವರ್ಷ ಆದಮೇಲೆ ನನಗನ್ಸೋ ಮಟ್ಟಿಗೆ, ಅಟ್ಲೀಸ್ಟ್ ಅದು ಮೇ ಬಿ ಇಟ್ಸ್ ಎ ಸಬ್ಜೆಕ್ಟಿವ್ ಆ್ಯಂಡ್ ಇಟ್ಸ್ ಎ ಬಯಾಸ್ಡ್ ಒಪಿನಿಯನ್, ಪೀಡಿಯಾಟ್ರಿಕ್ಸ್ ಇಸ್ ಲಾಟ್ ಮೋರ್ ಈಸಿಯರ್ ದೆನ್ ಅಡಲ್ಟ್ ಮೆಡಿಸಿನ್. ಯಾಕೆ ಅಂದರೆ ಮಕ್ಕಳು ಅವರ ಸಿಂಪ್ಟಮ್ ಆಗಲಿ, ಅವರ ಸೈನ್ಸ್ ನೋಡೋದಾಗಲಿ ಯಾವುದು ಮೋಸ ಇರಲ್ಲ. ಏನು ನೋಡ್ತೀನೋ ಅದು ನಿಜ. ಈಗ ದೊಡ್ಡವ್ರಿಗೆ ಏನೋ ತೊಂದರೆ, ಕಾಲು ನೋವ್ತಿದೆಯಾ, ಕಾಲು ನೋವ್ತಿದೆ, ಮೈಕೈ ನೋವಿದೆಯಾ, ಅದು ಇದೆ, ಕೆಮ್ಮು ಸ್ವಲ್ಪ ಬರ್ತಿದೆ, ಎಲ್ಲ ಕೇಳಿದ್ದೆಲ್ಲ ಒಂಚೂರು ಚೂರು ಇದೆ ಅಂದರೆ ಏನಂತ ಡಿಸಿಷನ್ ತಗೊಳ್ಳೋಣ. ಸೊ ಕ್ವಶನ್ಗೆ ಅವಕಾಶ ಇಲ್ಲ. ಕಿಡ್ಸಲ್ಲಿ ದರ್ ಇಸ್ ನಥಿಂಗ್. ಯು ಹ್ಯಾವ್ ಟು ಆಸ್ಕ್ ಎ ಪೇರೆಂಟ್.
ಒಂದು ಮೇ ಬಿ ಬಿಕಾಸ್ ಆಫ್ ಎಕ್ಸ್ಪೀರಿಯನ್ಸ್. ಬಟ್ ದ ಮೊಮೆಂಟ್ ಈಗ ಒಂದು ಮಗು ನೋಡಿದ ತಕ್ಷಣ ತಂದೆ ತಾಯಿ ಮಾತಾಡಿಸ್ಬೇಕು ಅಂತ ಮಾತಾಡಿಸ್ತೇನೆ ಹೊರತು ಆ ಮಗು ಪ್ರಾಬ್ಲಮ್ ಫಸ್ಟ್ 5 ಸೆಕೆಂಡ್ಸಲ್ಲಿ ಜನರಲ್ಲಾಗಿ ನಮಗೊಂದು ಐಡಿಯಾ ಬಂದ್ಬಿಟ್ಟಿರುತ್ತೆ. ನನಗೆ ಅಂತಲ್ಲ, ಎಲ್ಲ ಮಕ್ಕಳು ಡಾಕ್ಟರ್ಗೆ ಬಂದಿರುತ್ತೆ. ದಟ್ಸ್ ವೆರಿ ಇಟ್ಸ್ ಈಸಿ. ಬಟ್ ಎನಿ ಅವಾಗ ನಿಮ್ಮ ಟ್ರೈನಿಂಗ್ನಲ್ಲಿ ಇದ್ದಾಗ ಎನಿ ಇಂಟ್ರೆಸ್ಟಿಂಗ್ ಕೇಸ್ ಅಂದರೆ ನಿಮ್ಗೆ ಏನು ಮಾಡಿದ್ರೆ ಇದು ಏನು ಆಗ್ತಿದೆ ನನಗೆ ಗೊತ್ತಾಗ್ತಿಲ್ಲ ಅನ್ನೋದು? ಅದು ಪ್ರತಿ ದಿವಸ ಆಗ್ತಿತ್ತಮ್ಮ. ಸೊ ಏನಾಗುತ್ತೆ ಅಂದರೆ ಟ್ರೈನಿಂಗ್ ಟೈಮಲ್ಲಿ ನಮಗೆ ಈಗಲೂ ಅಷ್ಟೇ ಮೆಡಿಸನ್ ಹ್ಯಾಸ್ ಆ್ಯಕ್ಚುಲಿ ಸ್ವಲ್ಪ ಮೆಚ್ಯೂರ್ ಆಗಿದೆ. ಈಗ ಒಂದು ಡಾಕ್ಟರು ಡಯಾಗ್ನೋಸ್ ಮಾಡಬೇಕಾಗಿಲ್ಲ ಇಮಿಡಿಯೇಟಾಗಿ. ಈವನ್ ಟುಡೇಸ್ ವರ್ಲ್ಡ್ ಡಯಾಗ್ನೋಸ್ ಮಾಡಬೇಕಾಗಿಲ್ಲ. ಒಂದು ಮಗು ಅಥವಾ ಒಂದು ಪೇಷಂಟ್ ಬಂದಾಗ ಫಸ್ಟ್ ಪ್ರಯಾರಿಟಿ ಈಸ್ ಟು ಟೇಕ್ ಸ್ಟೆಪ್ಸ್ ಟು ಸೇಫ್ ಗಾರ್ಡ್ ದಿ ಪೇಷಂಟ್. ಸೊ ಅವರು ಆರ್ ದೇ ರಿಯಲಿ ಅನ್ವೆಲ್, ಅಕ್ಯೂಟ್ಲಿ ಅನ್ವೆಲ್, ಈ ಮೊಮೆಂಟಿಗೆ ನಾನು ಶುಡ್ ಐ ಗೇರ್ ಅಪ್, ಆ ಮಗುನ ಶುಡ್ ಐ ಸಪೋರ್ಟ್ ದಿ ಚೈಲ್ಡ್, ಇಸ್ ಇಟ್ ಬ್ಲಡ್ ಪ್ರೆಷರ್ ಹೋಗಿದೆಯಾ, ಬ್ರೀದಿಂಗ್ ಪ್ರಾಬ್ಲಮ್ ಇದೆಯಾ, ಆ ಥರ ಇಸ್ ದರ್ ಅ ನೀಡ್ ಫಾರ್ ಎ ಹೈ ವೋಲ್ಟೇಜ್ ಡ್ರಾಮಾ ದಟ್ ನೀಡ್ಸ್ ಟು ಸೇಫ್ ಗಾರ್ಡ್ ದಿ ಚೈಲ್ಡ್ ಇಮಿಡಿಯೇಟ್ಲಿ, ಆರ್ ಡು ಐ ಹ್ಯಾವ್ ಆಲ್ ದ ಟೈಮ್ ಇನ್ ದ ವರ್ಲ್ಡ್ ಟು ಟೇಕ್ ಮೈ ಟೈಮ್, ಡಿಸ್ಕಸ್ ವಿತ್ ಪೇರೆಂಟ್, ಟೇಕ್ ಇನ್ ಆಲ್ ದಿ ಇನ್ಫಾರ್ಮೇಷನ್ ಐ ನೀಡ್, ದೆನ್ ಅಸೆಸ್. ಸೊ ಫಸ್ಟ್ 2 ಡಿವಿಷನ್ ಆಗಿಬಿಡುತ್ತೆ. ಅಡಲ್ಟಲ್ಲೂ ಅದೇನೆ, ಯು ಟೇಕ್ ಎ ಕಾಲ್ ಆನ್, ಇದು ಎಮರ್ಜೆನ್ಸಿನ ಅಲ್ವಾ, ಎಮರ್ಜೆನ್ಸಿ ಅಲ್ಲದೆ ಹೋದರೆ ದೆನ್ ಯು ಟೇಕ್ ದ ಡೀಟೇಲ್ಸ್ ಕರೆಕ್ಟ್ಲಿ ಆ್ಯಂಡ್ ದೆನ್ ಯು ಸ್ಟಾರ್ಟ್ ಅಸೆಸಿಂಗ್ ಅಂತ ಆ ಥರ ನಡೆಯುತ್ತೆ. ಸೊ ಚಾಲೆಂಜಸ್ ಅಂತ ಬಂದಾಗ ನಮಗೆ ಯಂಗ್ಸ್ಟರ್ಸ್ ಟ್ರೈನಿಂಗಲ್ಲಿದ್ದಾಗ ಎವ್ರಿಥಿಂಗ್ ಫೆಲ್ಟ್ ಓವರ್ವೆಲ್ಮಿಂಗ್. ತಕ್ಕ ಮಟ್ಟಿಗೆ ಎಮರ್ಜೆನ್ಸಿ ಎಲ್ಲದು ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ಬರ್ತಾ ಬರ್ತಾ ಸೆಕೆಂಡ್ ಇಯರ್ ಫೈನಲ್ ಗೊತ್ತಾಗ ಶುರು ಆಯಿತು. ಆಮೇಲೆ ಡಯಾಗ್ನೋಸ್ಟಿಕ್ ಡಿಲೆಮಾ ಸರ್, ಇದು ಪರ್ಟಿಕ್ಯುಲರ್ಲಿ ನೆಕ್ಸ್ಟ್ ಡೇ ಬಂದಾಗ ಸರ್ಗಳ ಕ್ವಶನ್ಸ್ ಎಲ್ಲ ಕೇಳಿದಾಗ ಮಗುನು ನೋಡ್ಕೊಂಡಿರ್ಬೇಕು, ಎಲ್ಲ ಬೇಕಾಗಿರೋ ಬ್ಲಡ್ ಟೆಸ್ಟ್ಗಳು ಮಾಡಿರಬೇಕು, ಅದ್ರ ರಿಪೋರ್ಟ್ಸ್ ಬಂದಿರಬೇಕು, ಪ್ರೆಸೆಂಟ್ ಮಾಡಬೇಕು, ಅದಕ್ಕೆ 26 ಪ್ರಶ್ನೆಗಳು ಬರುತ್ತೆ. ಇದನ್ನ ಯಾಕೆ ಮಾಡಿಲ್ಲ, ಇದು ಯಾಕಲ್ಲ, ಅದು ಯಾಕಿಲ್ಲ. ಕರೆಕ್ಟ್ ಕನ್ನಡ ವರ್ಡ್ ಅಂದರೆ ಬೆಂಡ್ ಎತ್ತಿದ ಬೆಂಡ್ ಕನ್ನಡ ವರ್ಡ್, ಅದು ಕಲೋಕ್ಯುವಲ್, ಬಟ್ ಅದಕ್ಕೆ ಅರ್ಥ ಅದೇ ಅರ್ಥ ಆಗುತ್ತೆ ಚೆನ್ನಾಗಿ. ಈ ಶುಗರ್ ಕ್ಯಾನ್ ಜ್ಯೂಸ್ನ 4ನೇ ಸತಿ 5ನೇ ಸತಿ ವಾಪಸ್ ಆಗ್ತಿರ್ತಾರಲ್ಲ, ಅವರು ಪ್ರಶ್ನೆ ಕೇಳೋದು ಬಿಡಲ್ಲ. ಇಲ್ಲಿ ಮಾತ್ರ ನಮಗೇನು ರಸ ಬರ್ತಿರಲ್ಲ, 5 ಸಲ ಆಗಲೇ ವಾಪಸ್ ಬೀಟ್ ಆಗಿರುತ್ತೆ. ಆ ಪರಿಸ್ಥಿತಿ ಇಲ್ಲಿರ್ತಿದ್ವು. ಬಟ್ ಅಷ್ಟು ಡೀಪ್ ಫ್ರೈ ಆಗಿದ್ದಕ್ಕೆ ಇವತ್ತು ದೆರ್ ಈಸ್ ಎ ಸೆನ್ಸ್ ಔಟ್ ಆಫ್ ವಾಟ್ ಐ ಡು. ಡೆಫಿನೆಟ್ಲಿ. ಸೊ ನಿಮ್ಮದು ಆಮೇಲೆ ನಿಮ್ಮದು ಪೋಸ್ಟ್ ಗ್ರಾಜುಯೇಷನ್ ಆಯಿತು. ಸೊ ಆಫ್ಟರ್ ದ್ಯಾಟ್ ನೀವು ಯು ಸ್ಟಾರ್ಟೆಡ್ ವರ್ಕಿಂಗ್ ಅಥವಾ ಡಿಡ್ ಯು ಡೈರೆಕ್ಟ್ಲಿ ಅಲ್ಲಿ ಒಂದು ಡಿಸರ್ಚ್ ಮಾಡಿದ್ದೀನಿ ಅಂತ ಒಂದು ಸ್ವಲ್ಪ ಕೊರತೆ ಇತ್ತು. ಐ ವಾಂಟೆಡ್ ಟು ಡೂ ಎ ಮಾಸ್ಟರ್ಸ್. ಸೊ ಅದು ತುಂಬ ಚೆನ್ನಾಗಿದೆ ಕತೆಗಳಲ್ಲಿ. ನನಗೆ ಇದು ನುಂಗಂಬಾಕಮ್ಮಲ್ಲಿ ಚೆನ್ನೈಯಲ್ಲಿ ಚೈಲ್ಡ್ ಟ್ರಸ್ಟ್ ಇನ್ಸ್ಟಿಟ್ಯೂಟ್ ಇದೆ, ಕಂಚಕಾಮಕೋಟಿ ಚೈಲ್ಡ್ ಟ್ರಸ್ಟ್ ಇನ್ಸ್ಟಿಟ್ಯೂಟ್. ಸೊ ಅಲ್ಲಿ ಎಂಟ್ರೆನ್ಸ್ ಬರೆದೆ. ನನ್ನ ಗುಡ್ ಲಕ್ಗೂ ಬ್ಯಾಡ್ ಲಕ್ಗೂ ಐ ವಾಸ್ ದ ಟಾಪರ್. ಸಿಕ್ಕಿಬಿಡ್ತು ಸೀಟ್ ಸಿಕ್ತು. ಸರಿ, ಇನ್ನು ಚೆನ್ನೈಗೆ ಹೋಗೋದಿತ್ತು. ಇದು ಯಾವಾಗ ನವಂಬರ್ ಡಿಸೆಂಬರಲ್ಲಿ 2000 ಎಂಡಲ್ಲಿ ಸಿಕ್ತು. ಬಟ್ ಅಲ್ಲಿ ಎಲ್ಲೂ ಉಳ್ಕೊಳ್ಳೋಕೆ ಜಾಗ ಇರಲಿಲ್ಲ ಚೆನ್ನೈಯಲ್ಲಿ. ಸೊ ನನ್ನ ಫ್ರೆಂಡ್ ಮನೆ ಡಾಕ್ಟರ್ ಬಾಲಾಜಿ ಅಂತಿದ್ದಾರೆ. ಈ ವಾಸ್ ದ ಒನ್ ಹೂ ಗಾಟ್ ಮೀ ಇನ್ ಟು ಚೆಸ್. ಬಾಲಾಜಿ, ಇನ್ಫ್ಯಾಕ್ಟ್ ಬಾಲಾಜಿ ಇಸ್ ವೆರಿ ಕ್ಲೋಸ್ ಫ್ರೆಂಡ್ ಆಫ್ ವಿಶ್ವನಾಥನ್ ಆನಂದ್, ನಮ್ಮ ಗ್ರ್ಯಾಂಡ್ ಮಾಸ್ಟರ್. ಸೊ ಬಾಲಾಜಿ ಮೂಲಕ ನಾನು ಆನಂದ್ ಅವ್ರ ಮನೆಗೆ ಹೋಗಿದ್ದೀನಿ 2007ರಲ್ಲಿ. ವೆನ್ ಆನಂದ್ ಒನ್ ದಿ ವರ್ಲ್ಡ್ ಕಪ್, ಐ ಮೀನ್ ನಾಟ್ ವರ್ಲ್ಡ್ ಕಪ್, ದಿ ವರ್ಲ್ಡ್ ಟೈಟಲ್, ಅವ್ರ ಮನೆಗೆ ಹೋಗಿ ಊಟ ಮಾಡಿ ಆನಂದ್ ಮತ್ತು ಅವರ ವೈಫ್ ಜೊತೆ ಇದ್ದು ಫೋಟೋಸ್ ಎಲ್ಲ ತೊಗೊಂಡು ವಿ ಹ್ಯಾಡ್, ಅದಕ್ಕೋಸ್ಕರ ಹೋಗಿ ಬಂದಿದ್ದು. ಸೊ ಬಾಲಾಜಿ ವಾಸ್ ದ ಒನ್ ಹೂ ಗಾಟ್ ಮೀ ಇನ್ ಟು ಚೆಸ್ ಆ್ಯಂಡ್ ಹಿ ವಾಸ್ ವೆರಿ ಕ್ಲೋಸ್. ಸೊ ಬಾಲಾಜಿ ಮನೆಗೆ ಹೋಗಿ ಐ ಸ್ಟಾರ್ಟೆಡ್ ದಿ ವರ್ಕ್ ಇನ್ ಚೈಲ್ಡ್ ಟ್ರಸ್ಟ್. ಎಂಟ್ರೆನ್ಸ್ ಫೀ ಅವಾಗ 16,000, ತುಂಬ ಹೈ ಅಮೌಂಟ್ ಅದು. ಕೊಟ್ಟು ಸೇರಿದೆ. ಏನು ಐಡಿಯಾ ಏನಂದರೆ, ಒಂದು ವಾರದಲ್ಲೋ 10 ದಿವಸದಲ್ಲೋ ಎಲ್ಲರೂ PG ಅಕಾಮಿಡೇಷನ್ ಹುಡ್ಕೋಣ ಅಂತ. ಒಂದು ಕಡೆ ಒಬ್ಬರು ಕೊಡಲಿಲ್ಲ. ಸೊ ಇವ್ರ ಮನೇಲಿ ಎಷ್ಟು ದಿನ ಊಟ ಮಾಡ್ಕೊಂಡು ಕೂತ್ಕೊಳ್ಳೋದು. ಆಮೇಲೆ ನನಗೆ ಈ ಬೆಂಗಳೂರಲ್ಲಿ ಬೆಳೆದವ್ರಿಗೆ ಯಾವುದೇ ಜಾಗಕ್ಕೆ ಹೋದರೂ ಹೊಂದಲ್ಲ. ಎಸ್ಪೆಷಲಿ ನಿಮಗೆ ಬಿಸಿಲಿರೋ ಜಾಗಕ್ಕೆ ಹೋಗ್ಬಿಟ್ರೆ ಚೆನ್ನೈ ಫೆಲ್ಟ್ ಲೈಕ್ ಸೋ ಹಾಟ್. ಇಲ್ಲಿ ಲ್ಯಾಂಗ್ವೇಜ್ ಅರ್ಥ ಆಗ್ತಿಲ್ಲ, ಹೊಸ ಜಾಗ, ಇರೋ ಜಾಗವೇ ಇಲ್ಲ ಇರೋಕ್ಕೆ, ಯಾರು ಕೊಡ್ತಾ ಇಲ್ಲ. ಹೊರಡ್ಬೇಕಾರೆ ನನ್ನ ತಂಗಿ ಎಲ್ಲ ಬಂದಿದ್ಲು ಮೈಸೂರಿಂದ ಕಳಿಸ್ಕೊಡಕ್ಕೆ ಇಲ್ಲಿಂದ. ಆಗೇನು ಸೂಟ್ ಕೇಸು ಇಲ್ಲ ಪೆಟ್ಟಿಗೆ. ಆಮೇಲೆ ಅದೇನೋ ಆವಾಗ ಬುದ್ಧಿ ಇರಲಿಲ್ಲ, ಇದು ಹಾಸಿಗೆ ಕೂಡ ಎತ್ಕೊಂಡು ಹೋಗಿದ್ದೀನಿ. ಈಗ ಹಾಸಿಗೆ ಯಾರು ಎತ್ಕೊಂಡು ಹೋಗ್ತಾರೆ? ಸೂಟ್ಗೆ ಐರನ್ ಡಬ್ಬ, ಅದ್ರ ಜೊತೆಗೆ ಒಂದು ಹಾಸಿಗೆ. ಅಲ್ಲಿ ಹೋಗಿ ಏನು ಲಾಜಿಕ್ಕೋ ಗೊತ್ತಿಲ್ಲ. ಅಲ್ಲಿ ಹೋಗಿ ಒಂದು 300 ರೂಪಾಯಿ ಕೊಟ್ಟರೆ ಸಿಗಿರೋದನ್ನ, ಇಲ್ಲ ಅದನ್ನ ಎತ್ಕೊಂಡು ಎಲ್ಲ ಟ್ರೈನ್ ಇದಕ್ಕೆ ಹೋದರೆ ಫಸ್ಟ್ ಹೊರಟಿದ್ದ ದಿವಸನೇ ಟ್ರೈನ್ ಹೊರಟಿಲ್ಲ. ಇಟ್ ವಾಸ್ 3 hours ಲೇಟ್. ಸೊ ಬೆಳಗ್ಗೆ ಬಾಲಾಜಿ ನನಗೋಸ್ಕರ ಕಾಯ್ತಿದ್ದ.
ನಾನು 10:30 ಹೋದೆ, ಬೆಳಗ್ಗೆ 6 ಗಂಟೆಗೆ ಹೋಗೋಣ. ನಾನು ಆಗಲೇ ಹಾಸ್ಪಿಟ್ಲಿಗೆ ಹೊರಗಿದ್ದಾನೆ ಅವ್ನ ಕೆಲಸಕ್ಕೆ. ಇವ್ರ ಅಮ್ಮ ಪಾಪ ಇಟ್ಸ್ ಸೊ ಸ್ವಲ್ಪ ಅನ್ಕಂಫರ್ಟಬಲ್ ಆಗುತ್ತೆ. ಸೊ ಹೊರಡ್ತಾನೆ ಏನೋ ಸರಿ ಇರಲಿಲ್ಲ. ಸರ್ಗೆಲ್ಲ ಹೇಳ್ಬಿಟ್ಟಿದ್ದೀನಿ, ಸರ್ ಫಸ್ಟ್ ರ್ಯಾಂಕು ಹೋಲ್ಡರ್ ಸಿಕ್ಬಿಟ್ಟಿದ್ದೀನಿ ಅಲ್ಲಿ ಟಾಪ್. ಶೆಲ್ಟರ್ಸ್ ಇಸ್ ಅ ವೆರಿ ಗುಡ್ ಪ್ಲೇಸ್. ಅಲ್ಲಿ ಹೋದರೆ ಈ ಥರ ಕಷ್ಟ. ಸೊ ವೆದರ್ ಸೆಟ್ ಆಗ್ತಿಲ್ಲ, ಊಟ ಪಾಪ ಇವ್ರ ಮನೆಯಲ್ಲಿ. ಕೊನೆಗೆ ಯಾರು ಕೊಡಲೇ ಇಲ್ಲ ರೀ ಜಾಗ. ಯು ಡೋಂಟ್ ಬಿಲೀವ್, 3 ವಾರಕ್ಕೆ ನಾನು ವಾಪಸ್ ಬಂದುಬಿಟ್ಟೆ ಬೆಂಗಳೂರಿಗೆ. ಐ ಫೋರ್ಫಿಟೆಡ್ ದ ಸೀಟ್ ಆ್ಯಂಡ್ ಕೇಮ್ ಬ್ಯಾಕ್. ಐ ಫೋರ್ಫಿಟೆಡ್ ದ ಸೀಟ್. ಮತ್ತು ಎಲ್ಲಿರಲಿ, ಎಷ್ಟು ದಿನ ಅಂತಿರಲಿ? ಕರೆಕ್ಟು. ಐ ಕಾಂಟ್ ಓವರ್ ಸ್ಟೇ ಆಸ್ ಅ ಗೆಸ್ಟ್. ಅವ್ನು ಇರುವಂತಾನೆ ಪಾಪ, ದಟ್ ವುಡ್ ಬಿ ಆಸ್ ಎ ನೈಸ್ ಜೆಸ್ಚರ್, ಬಟ್ ದಟ್ ಈಸ್ ನಾಟ್ ಎ ಸೊಲ್ಯೂಷನ್. ಬ್ಯಾಚುಲರ್ ಹೋದ್ರೆ ಮುಖ ಮಾತಾಡಿಸ್ತಾನೆ ಇರಲಿಲ್ಲ ನಾನು. ಅಂಡ್ ಎಲ್ಲ ಕೆಲಸ ಮುಗಿಸಿ ಸಾಯಂಕಾಲ ಹೋಗ್ಬೇಕು ಅನ್ನೋರು. ಸರಿ ಅಂತ ತಿರ್ಗಾ ನಮ್ಮ ಸರಿಗೆ ಫಸ್ಟ್ ನಾವು ಸರ್ ಫೋನ್ ಮಾಡಿದೆ, ಶಿವಾನಂದ ಸರ್ಗೆ, ಸರ್ ವಾಪಸ್ ಬರ್ತಿದ್ದೀನಿ ಬೆಂಗಳೂರಿಗೆ ಅಂತ. ಯಾಕಪ್ಪ ಅಂದರು, ಸರ್ ಕಷ್ಟ ಆಗ್ತಿದೆ ನನಗಿಲ್ಲಿ ಕೆಲಸನೋ ಏನೋ ಒಂಥರ ನನಗೆ ಡಿಂಟ್ ಗೆಟ್ ಗೇರ್ ಅಪ್ ಟು ಇಟ್ ಆ್ಯಂಡ್ ಇದು ಇನ್ಕನ್ವೀನಿಯನ್ಸ್ ಸೋ ಮಚ್. ಬಟ್ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಚೆನ್ನೈಗೆ ಹೋಗಿದ್ದೇನಪ್ಪ ಅಂದರೆ, ಚೆನ್ನೈನಲ್ಲಿ ಜನರಲಿ ದೇರ್ ಆರ್ ಮೋಟಿವೇಟೆಡ್ ಸೆಟ್ ಆಫ್ ಡಾಕ್ಟರ್ಸ್ ಹೂ ಪ್ಲಾನ್ ಟು ಗೋ ಟುವರ್ಡ್ಸ್ US ಆ್ಯಂಡ್ ಇಂಗ್ಲೆಂಡ್. ಓಕೆ. ಆಗಿನ ಕಾಲದಲ್ಲಿ ಎಕ್ಸಾಮ್ಸ್ ಪಾಸ್ ಆಗೋದಕ್ಕೆ ಪ್ಲ್ಯಾಬ್ ಎಕ್ಸಾಮ್, ಇಂಗ್ಲೆಂಡ್ ಹೋಗೋದಕ್ಕೆ ಪ್ಲ್ಯಾಬ್ ಎಕ್ಸಾಮ್. ದಿ ಕೀ ಟು ಸಕ್ಸಸ್ ವಾಸ್ ಆಕ್ಸೆಸ್ ಟು ದಿ ಪೇಪರ್ಸ್ ಆಫ್ ದಿ ಪ್ರಿವಿಯಸ್ ಇಯರ್, ವಿಚ್ ವುಡ್ ಗೆಟ್ ಟ್ರಾನ್ಸ್ಫರ್ಡ್ ಫ್ರಮ್ ಓನ್ಲಿ ಒನ್ ಸೀನಿಯರ್ ಟು ದ ಜೂನಿಯರ್ ಹೂಮ್ ಹಿ ನೋಸ್. ಇಲ್ಲದೆ ಹೋದರೆ ಅದು ಪಬ್ಲಿಕ್ ಡೊಮೇನ್ಗೆ ಬರೋಲ್ಲ. ಸೊ ವಾಪಸ್ ಗಂಟು ಮೂಟೆ ಜೆರಾಕ್ಸ್ಡ್ ಮೆಟೀರಿಯಲ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಓಕೆ. ಆ್ಯಂಡ್ ನಮ್ಮ ಅಪ್ಪನಿಗೆ ಹೇಳಿದೆ, ನಂಗೆ ಆಗ್ತಾ ಇಲ್ಲ ಇಲ್ಲಿ ಅಂತ. ಐ ಸೆಡ್, ಒಂದು ದಿನ ದೇ ಹ್ಯಾವ್ ನೆವರ್ ಕ್ವಶನ್ ಮೈ ಡಿಸಿಷನ್ಸ್. ಇಫ್ ಯು ಫೀಲ್ ಸೊ ಅಲ್ಲೇ ಇರು, ನೋಡು ಯಾಕೆ. ಆ್ಯಕ್ಚುಲಿ ನಾವು ಈ ನಡುವೆ ನಮ್ಮ ಮಕ್ಕಳಿಗೆ ಆ ಥರ ಸುಮ್ಮನೆ ಪ್ರೆಷರ್ ಆಗ್ತೀವಿ. ಮೈ ಪೇರೆಂಟ್ಸ್ ನೆವರ್ ಡಿಡ್ ಇಟ್ ಟು ಮೀ. ಐ ಥಿಂಕ್ ಐ ಶುಡ್ ಲರ್ನ್ ಇಟ್ ಫ್ರಮ್ ದೆಮ್. ಸೊ ಬರಬೇಕು, ವಾಪಸ್ ಬಂದು. ಬಟ್ ಏನಂದರೆ ಪರ್ಪಸ್ ಇತ್ತು. ನವ್ ಐ ಹ್ಯಾವ್ ದಿ ಮೆಟೀರಿಯಲ್. ಸೊ ವಿತಿನ್ 4 months ಪ್ಲ್ಯಾಬ್ ಎಕ್ಸಾಮ್ ತೊಗೊಂಡಿದ್ದಾಯಿತು, ಪಾಸ್ಡ್ ದಿ ಎಕ್ಸಾಮ್, ವೆಂಟ್ ಟು ಇಂಗ್ಲೆಂಡ್ ಬಿಕಾಸ್ ಆಫ್ ದಟ್. So I always see Chennai as my good luck stuff. Everything, something I go to Chennai, I'm always uncomfortable there, but something good happens after that. Yes, doctor. ನಿಮ್ಮ ಆ ಒಂದು experience, I mean, what did you do? Masters ನಲ್ಲಿ you were a member of? I did MRCP, member of Royal College of Pediatrics and Child Health. ಅಲ್ಲಿ ಸುಮ್ಮನೆ ಎಕ್ಸಾಮ್ ತಗೊಳ್ಳೋ ಹಾಗಿಲ್ಲ. What is that? ಬೇಸಿಕಲಿ ನಮ್ಮಲ್ಲಿ ಹೆಂಗೆ MD ಕೊಡ್ತಾರೋ 3 ವರ್ಷ ಆದಮೇಲೆ, ಅಲ್ಲಿ ಇನ್ನೂ ಲೇಟು. It takes about 4.5 to 5 years of training in pediatrics. Okay. ಮಾಡಿದ ನಂತರ ಇದನ್ನು ಯು ಹ್ಯಾವ್ ಟು ಟೇಕ್ 2-3 ಎಕ್ಸಾಮ್ಸ್. ಒಂದು ಥಿಯರಿ, ಇನ್ನೊಂದು ಸೆಕೆಂಡ್ ಥಿಯರಿ, ದೆನ್ ಪ್ರಾಕ್ಟಿಕಲ್ಸ್. ಸ್ವಲ್ಪ ಟಫೇ ಇರುತ್ತೆ. ಬಟ್ ಇಲ್ಲಿ ಪಿಡಿಯಾಟ್ರಿಕ್ ಟ್ರೈನಿಂಗ್ ಆಗಿತ್ತು. ಆಲ್ ಐ ನೀಡೆಡ್ ವಾಸ್ ಅಡ್ಯಾಪ್ಟ್ ಟು ದಿ ಪ್ರಾಬ್ಲಮ್ಸ್ ಆಫ್ ಇಂಗ್ಲೆಂಡ್. ಸೊ ಅಲ್ಲಿ ಬೇರೆ ಬೇರೆ ಸೆಟ್ ಕಾಮನ್ ಪ್ರಾಬ್ಲಮ್ಸ್ ಸೇಮ್ ಇದ್ರೂ ಕೆಲವು ವಿಷಯದಲ್ಲಿ ಬೇರೆ ಬೇರೆ ತೊಂದರೆಗಳಿರುತ್ತೆ ಅಲ್ಲಿರೋ ಮಕ್ಕಳಿಗೆ. ಅದೆಲ್ಲ ಸ್ವಲ್ಪ ಕಲ್ತಾದ್ಮೇಲೆ ವಿತ್ ಐ ಥಿಂಕ್ 2004 ಐ ಕ್ಲಿಯರ್ಡ್ ಮೈ MRCPCH. ಓಕೆ. ಓಕೆ. ಹೌ ಚಾಲೆಂಜಿಂಗ್ ವಾಸ್ ಇಟ್? ಅಂದರೆ ಇಲ್ಲಿ ನಮ್ಮ ಇಂಡಿಯನ್ ಎಜುಕೇಷನ್ ಸಿಸ್ಟಮೇ ಬೇರೆ ಥರ. ಐ ಥಿಂಕ್ ಅಲ್ಲಿ ಫಂಕ್ಷನ್ ಆಗೋದೇ ಇಟ್ ಇಸ್ ವೆರಿ ಡಿಫ್ರೆಂಟ್. ಸೊ ಇಲ್ಲಿಂದ ನೀವು ಅಲ್ಲಿಗೆ ಹೋಗಿದ ತಕ್ಷಣ ನಿಮ್ಗೆ ಅದನ್ನು ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಏನಾದರೂ ಆಯ್ತಾ? ಆಯ್ತಾನಾ? ಎವ್ರಿ ಡೇ ಆಗ್ತಿತ್ತು. ಯಾಕಾದರೂ ಬಂದ ಶಿವ ಅಂತ ಅನಿಸ್ಬಿಟ್ಟಿತ್ತು. ಬಂದ ಒಂದು 3-4 ತಿಂಗಳಿಗೇನೆ ಐ ಗಾಟ್ ಮ್ಯಾರಿಡ್. ಸದ್ಯ ನನ್ನ ಫಸ್ಟ್ ಜಾಬ್ ನೀವು ಅದಕ್ಕಿಂತ ಕಷ್ಟವಾದ್ದು, ಅಲ್ಲಿ ಹೋಗಿದ ತಕ್ಷಣ ಜಾಬ್ ಸಿಗಲಿಲ್ಲ. ನನ್ನ ಜಾಬ್ ಸಿಗೋಷ್ಟಕ್ಕೆ ನನ್ನ ಹತ್ರ ಬರೀ ಒಂದು 40 ಪೌಂಡ್ ಉಳಿದಿತ್ತು ಅಷ್ಟೇ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ. ಒಂದು ಫಸ್ಟು ಇದು ಸಿಕ್ಬಿಡ್ತು, ಏನೋ ಜಾಬ್ ಸಿಕ್ತು. ಜಾಬ್ ಸಿಕ್ಕಿದ್ಮೇಲೆ ಆ ಥರ ಜಾಬ್ ಸಿಕ್ಕಿದೆ ಅಂತ ಒಂದು ಲೆಟರ್ ತೊಗೊಂಡು ಹೋಗಿ ಜನರಲ್ ಮೆಡಿಕಲ್ ಕೌನ್ಸಿಲ್ ಅಂತ ಇರುತ್ತೆ ನಮ್ಮಲ್ಲಿ ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಹೋಗ್ಬಿಟ್ಟು ಐ ಹ್ಯಾವ್ ಟು ಶೋ ದಮ್ ದಟ್ ನನಗೊಂದು ಜಾಬ್ ಸಿಕ್ಕಿದೆ ಅಂತ. ಅದನ್ನ ಐ ಹ್ಯಾವ್ ಟು ರಿಜಿಸ್ಟರ್ ಮೈ ನೇಮ್ ಆಸ್ ಅ ಡಾಕ್ಟರ್ ಇನ್ ಜನರಲ್ ಮೆಡಿಕಲ್ ಕೌನ್ಸಿಲ್ ಇನ್ ಇಂಗ್ಲೆಂಡ್, ಲಂಡನ್. ನಾನಿದ್ದು ಹ್ಯಾವರ್ಫೋರ್ಡ್ ವೆಸ್ಟ್ ಅಂತ ನನ್ನ ಫ್ರೆಂಡ್ ಮನೇಲಿ. ಅದು ಅಲ್ಲಿ ಯಾಕಿದ್ದೆ ಅಂದರೆ ಪಾಪ ಅವ್ನ ಮದುವೆ ಕ್ಯಾನ್ಸಲ್ ಆಗಿ 3 ತಿಂಗಳು ಪೋಸ್ಟ್ ಪೋನ್ ಆಗಿದ್ರಿಂದ ಅವನು ಅಲ್ಲೇ ಉಳ್ಕೊಳಂಗಾಯ್ತು ಆ ಹೊತ್ತಿಗೆ. ಸೊ ಪಣಿ ನಾನು ಎಲ್ಲೂ ಹೋಗ್ತಿಲ್ಲ, ಮದುವೆ ಪೋಸ್ಟ್ ಪೋನ್ ಆಗಿದೆ ಬಾ ಅಂತ. ಇಲ್ಲಾಂದ್ರೆ ಉಳ್ಕೊಳಕ್ಕೆ ಜಾಗ ಇರ್ತಿರ್ಲಿಲ್ಲ. ಅಲ್ಲೋ ಏನೇನು ಮಂಡದೇರಿಗೆ ಎಲ್ಲಿರಬೇಕು ಅಂತ ಗೊತ್ತಿಲ್ಲದೆ ಹೊಟ್ಬಿಟ್ಟಿದ್ದೆ. ಇದೇ ಆಗಿರೋ ವಿಷಯ. ಸೊ ಜಾಗ ಡಿವೈನ್ ಇಂಟರ್ವೆನ್ಷನ್. ಪೋಸ್ಟ್ಪೋನ್ ಆಗಿ ಇವಾಗ ಅದೇ ಮದುವೆನೇ ಚೆನ್ನಾಗಿದ್ದಾರೆ ಅವರು. ಸೊ ಲೆಟ್ಸ್ ಆ ಲೂಪ್ ಕ್ಲೋಸ್ ಮಾಡಬೇಡ. ಸೊ ಹ್ಯಾವರ್ಫೋರ್ಡ್ ವಿಷಯದಿಂದ ಲಂಡನ್ನಿಗೆ ಬರ್ತೀನಿ. ಸಾಯಂಕಾಲ ಆಗೋಯ್ತು, ಬುದ್ಧಿ ಇಲ್ಲ. ರಾತ್ರಿ ಲಂಡನ್ಲಿ ಇರೋಕ್ಕೆ ನಂಗೆ ಜಾಗ ಇಲ್ಲ. ನೆಕ್ಸ್ಟ್ ಡೇ ಬೆಳಗ್ಗೆ ಜನರಲ್ ಮೆಡಿಕಲ್ ಕೌನ್ಸಿಲ್ಗೆ ಹೋಗಿ ರಿಜಿಸ್ಟ್ರೇಷನ್ ಮಾಡಬೇಕು. ಹೋಟೆಲ್ಗೆ ಹೋಗಿ ಇರೋಷ್ಟು ದುಡ್ಡು ಇಲ್ಲ. ಸಾಯಂಕಾಲ ಆಗಲೇ 5:45, 6 ಆಗ್ತಾ ಬರ್ತಾ ಕತ್ಲಾಗ್ತಾ ಇದೆ.
ಯು ನೋ ವಾಟ್ ಹ್ಯಾವ್ ಡನ್ ಅಲ್ಲಿ ಈಸ್ಟ್ ಟೈಮಲ್ಲಿ ಸ್ವಲ್ಪ ಇಂಡಿಯನ್ಸ್ ಇದ್ದಾರೆ, ಒಂದು ದೇವಸ್ಥಾನ ಇದೆ, ಆ ದೇವಸ್ಥಾನದ ಹತ್ರ ಹೋಗಿ ನಿಂತ್ಕೊಂಡೆ. ಏನು ಪಾಯಿಂಟ್ ಅಂದರೆ, ಯಾರು ತೀರಾ ಕತ್ಲಾದರೆ ಯಾವ್ದಾರು ಒಬ್ರು ಇಂಡಿಯನ್ ಸಿಕ್ಕಿದ್ರೆ ಐ ವಿಲ್ ಇಂಟ್ರೊಡ್ಯೂಸ್ ಮೈ ಸೆಲ್ಫ್, ರಿಕ್ವೆಸ್ಟ್ ಆ್ಯಂಡ್ ಒಂದು ಓವರ್ ನೈಟ್ ಪ್ರೊಟೆಕ್ಷನ್ ಬೇಕು. ವರ್ಸ್ಟ್ ಕೇಸ್ ಸಿನಾರಿಯೋ ಅಲ್ಲಿರೋ ಪೂಜಾರಿನ ಕೇಳೋಣ ಅಂತ. ಅಲ್ಲ, ನನಗೆ ಚಾಯ್ಸ್ ಇಲ್ಲ. ದಟ್ಸ್ ಟ್ರೂ. ಐ ಹ್ಯಾವ್ ಟು ಸರ್ವೈವ್. ಕರೆಕ್ಟ್. ಆ್ಯಂಡ್ ಐ ಡೋಂಟ್ ಹ್ಯಾವ್ ಎನಫ್ ಮನಿ ಟು ಗೋ ಟು ಎ ಹೋಟೆಲ್. ಸೊ ಕತ್ಲಾಗ್ತಾ ಇದೆ, ಏನು ನಮಗೆ ದೇವ್ರದ್ದು ಧ್ಯಾನ ಮಾಡ್ಕೊಂಡು ನಿಂತಿದ್ರೆ, ಇನ್ನೇನು ಕತ್ಲಾಗ್ತಿದ್ದ ಹಾಗೆ ನನ್ನ ಹುಬ್ಬಳ್ಳಿಯ ಮೆಡಿಸಿನ್ನ ಜೂನಿಯರ್ ಒಬ್ಬ ಬಂದ ಅಲ್ಲಿಗೆ. ಏನು ಪಣಿ ಇಲ್ಲಿ ಅಂತ, ಅಣ್ಣ ದೇವ್ರು ನೀನು ನಂಗೆ ರಾತ್ರಿಗೆ ಜಾಗ ಬೇಕಣ ಅಂತ. ಅವನು ಪ್ಲ್ಯಾಬ್ ಬರೆಯಕ್ಕೆ ಬಂದಿದ್ದಾನೆ. ಹಿ ವಾಸ್ ವಿತ್ ಅಬೌಟ್ 12 ಅದರ್ ಕ್ಯಾಂಡಿಡೇಟ್ಸ್ ಹೂ ಆರ್ ಆಲ್ ಅಟೆಂಪ್ಟಿಂಗ್ ಟು, ದೇ ಆರ್ ಪ್ರಿಪೇರಿಂಗ್ ಫಾರ್ ದ ಎಕ್ಸಾಮ್. ಐ ಸೆಡ್ ಐ ಆಮ್ ಅಬ್ಸಲ್ಯೂಟ್ಲಿ ಡೆಸ್ಪರೇಟ್. ಐ ಸೆ ಏನೂ ಪ್ರಾಬ್ಲಮ್ ಇಲ್ಲ ಬನ್ನಿ ಅಂತ. ಒಂದು ಸಿಂಗಲ್ ಕಾಟಲ್ಲಿ 3 ಜನ. ಅವರು ಬೇಜಾರು ಮಾಡ್ಕೊಳ್ಳಿಲ್ಲ, ಎಲ್ಲರೂ ಅದೇ ಬೋಟಲ್ಲಿ, ಎವ್ರಿಬಡಿ ಆರ್ ಡಿಫಿಕಲ್ಟೀಸು. ಸೊ ಅವ್ರು ನಿನ್ನ ಕತೆ ಏನಂತ ಕೇಳೋಕ್ಕೆಲ್ಲ, ನಾನು ಕತೆ ಕೇಳಿದ್ರೆ ಅವ್ರದ್ದೇ 100 ಇರುತ್ತೆ. ಸೊ ಯಾರಿಗೂ ನಾನು ಹೋಗಿದ್ದೀನಿ ಅಂತ ಕಷ್ಟವಿಲ್ಲ, ಬಟ್ ಆವತ್ತಿಟ್ಟು ಸೇವ್ಡ್ ಮೀ. ಸೊ ರಾತ್ರಿ ಮಲ್ಕೊಂಡು ಬೆಳಗ್ಗೆ ಹಲುಚ್ಕೊಂಡು ಜನರಲ್ ಮೆಡಿಕಲ್ ಕೌನ್ಸಿಲ್ಗೆ ಹೋಗಿ ಮುಗಿಸ್ಕೊಂಡು ಮನೆಗೆ ಹೋದೆ. ಅಬ್ಸಲ್ಯೂಟ್ಲಿ. ಸೊ ವೆನ್ ಥಿಂಗ್ಸ್ ಬಿಕಮ್ ಬ್ಯಾಡ್ ಅಲ್ಲ, ಯು ಹ್ಯಾವ್ ಟು ಗೇರ್ ಅಪ್. ಏನು ಅಳ್ತಾ ಕೂತ್ಕೊಳಕ್ಕಾಗತ್ತೆ, ಏನೋ ಮಾಡಲೇಬೇಕಾ? ಸೊ ಸಿ, ಐ ಥಿಂಕ್ ವೆನ್ ಯು ಸಿನ್ಸಿಯರ್ಲಿ ರಿಕ್ವೆಸ್ಟ್, ದೇವ್ರ ಹೆಲ್ಪ್ ಇರುತ್ತೆ ಅಂತ ಇದೇ ಪ್ರೂಫ್. ಅಲ್ಲಿ ಯಾಕೆ ಬರಬೇಕಿತ್ತು ಅವನು? ಕರೆಕ್ಟ್. ಸೊ ಕಮಿಂಗ್ ಬ್ಯಾಕ್ ಟು ಸಾರಿ, ಅಲ್ಲಿದ್ದ ನೀವು ನಾನು ಇನ್ನೂ ಈ ಕಷ್ಟ ಮುಂದಕ್ಕೆ. ಆಮೇಲೆ ಜಾಬ್ ಸಿಕ್ಕಿದ ಮೇಲೆ ಅವರ ಲ್ಯಾಂಗ್ವೇಜ್ ಅಂಡರ್ಸ್ಟ್ಯಾಂಡಿಂಗ್, ಕಮ್ಯುನಿಕೇಷನ್ ವಾಸ್ ಸೋ ಡಿಫಿಕಲ್ಟ್. ಯಾಕಂದರೆ ಅವ್ರದ್ದು ಆ್ಯಕ್ಸೆಂಟ್ ಇಂಗ್ಲೀಷು ನಮ್ಮ ಥರ ಇಂಗ್ಲೀಷ್ ಅಲ್ಲ. ಎಸ್ಪೆಷಲಿ ಬ್ರಾಡ್ಫೋರ್ಡಲ್ಲಿ ಫಸ್ಟ್ ಜಾಬ್ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಎಲ್ಲ ಕೆಲಸವನ್ನು ಹುಡುಗರೆ ಮಾಡಬೇಕಾಗಿತ್ತು. ನರ್ಸ್ಗಳಿಂದ ಹೆಲ್ಪ್ ವೆರಿ ವೆರಿ ಮಿನಿಮಲ್, ವೆರಿ ಮಿನಿಮಲ್. ಅದು ಐ ಜಾಯಿಂಟ್ ಎ ವೆರಿ ಬಿಸಿ ನ್ಯೂನೆಟ್ ಲಿವ್ನೆಟ್. ಒಂದು ಏನಿಲ್ಲದೆ ಹೋದರೂ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಒಂದು 8-9 ಮಕ್ಕಳು ವೆಂಟಿಲೇಟರ್ ಮೇಲೆ ಇರೋರು, ನ್ಯೂ ಬಾರ್ನ್ಸ್ ಎಲ್ಲ ಪ್ರೀಟರ್ಮ್. ಆಮೇಲೆ ದೊಡ್ಡ HD ಹೈ ಡಿಪೆಂಡೆನ್ಸ್ ಯೂನಿಟ್ ಬೇಬೀಸು. ನೈಟ್ ಡ್ಯೂಟಿ ಅಂದರೆ ಕಣ್ಣಲ್ಲಿ ನೀರು ಬರೋದೊಂದೇ ಬಾಕಿ. 3-3:30 ಎಲ್ಲ ಮಕ್ಕಳಿಗೂ ಬ್ಲಡ್ ಟೆಸ್ಟ್ ಮಾಡಬೇಕು. ಅದು ಆ ಬ್ಲಡ್ ಟೆಸ್ಟ್ ಮೇಲೆ ಅದು ಅರ್ಲಿ ಮಾರ್ನಿಂಗ್ ಹೇಳ್ತಿರೋದು, ನೈಟ್ ಡ್ಯೂಟಿ ಇದ್ದರೆ ಮಾಡಿ. ಆಮೇಲೆ ಅದು ಬ್ಲಡ್ ಗ್ಯಾಸ್ ಮಾಡಬೇಕು, ಚುಚ್ಚಿ ಅದನ್ನೆಲ್ಲ ತಿರ್ಗಾದ್ರದ್ದು ವೆಂಟಿಲೇಟರ್ ಅಡ್ಜಸ್ಟ್ ಮಾಡಬೇಕು. ಆ ಮಕ್ಕಳದ್ದು ಲಿವರ್ ಫಂಕ್ಷನ್ಸ್ ಚೆಕ್ ಮಾಡಬೇಕು. ಅದನ್ನೆಲ್ಲ ಲಿವರ್ ಫಂಕ್ಷನ್ಸ್ 6:30 ಒಂದು ದೊಡ್ಡ ಫಾರ್ಮಸಿಗೆ ಫ್ಯಾಕ್ಸ್ ಮಾಡಬೇಕು ಕಾಪೀಸು. ಅವರು ಅದನ್ನು ನೋಡಿಕೊಂಡು ಆ ಮಗುಗೆ ಎಷ್ಟು ಪ್ರೋಟೀನ್ ಕೊಡಬೇಕು, ಲಿಪಿಡ್ ಕೊಡಬೇಕು ಅಂತೆಲ್ಲ ಬ್ಯಾಗ್ ಮಾಡಿ ಒಂದು ಕಳಿಸೋರು. ಆ್ಯಂಡ್ ದೆನ್ ಯು ಹ್ಯಾವ್ ಟು ಪ್ರೆಸೆಂಟ್ ಇಟ್ ಅಟ್ 9 in the morning. ಡೇ ಡ್ಯೂಟಿನಲ್ಲಿ 9:01 ಬಂದರೆ ಗುಡ್ ಆಫ್ಟರ್ನೂನ್ ಡಾಕ್ಟರ್ ಭೂಷಣ್ ಅನ್ನೋರು 9:01 1 minute past 9 if you are late. That is their way of tackling you. ಗುಡ್ ಆಫ್ಟರ್ನೂನ್ ಡಾಕ್ಟರ್ ಭೂಷಣ್. ಡಾಕ್ಟ್ರು ಇಲ್ಲ ಮೋಸ್ಟ್ಲಿ ಏನಂತಿದ್ರು, ಫನಿ ಅನ್ನೋರು, ಮೋಸ್ಟ್ಲಿ ಗೊತ್ತಿಲ್ಲ, ಫನಿ. ಆಮೇಲೆ ಫಸ್ಟ್ ಜಾಬಲ್ಲಿ ಮಾತ್ರ ಫಣಿ ಅಂತ ಹೇಳ್ಕೊಟ್ಟಿದ್ದೆ. ಆ ಫಣಿ ಅವ್ರ ಬಾಯ್ಗೆ ಬರ್ತಿರಲಿಲ್ಲ, ಫನಿ ಅನ್ನೋರು. ಸೊ ಹಾಗೆ, ಬಟ್ ಕಷ್ಟ ಇತ್ತು. ಎಷ್ಟೋ ಸಲ ಈ ನ್ಯೂ ಬಾರ್ನ್ ಕೇರೇ ಬೇಡ ನನಗೆ, ಬೇರೆ ಶಿಫ್ಟ್ ಆಗ್ಬೇಡ ಅಂತ ಎಷ್ಟೋ ಸತಿ ಮನಸ್ಸಿಗೆ ಬಂದಿತ್ತು. ಬಟ್ ಐ ಥಿಂಕ್ ದಿಸ್ ಎಂಟೈರ್ ನಿಮ್ದು ಪ್ರೊಫೆಷನ್ ಇಸ್ ಡೆಫಿನೆಟ್ಲಿ ನಾಟ್ ಫಾರ್ ದ ವೀಕ್ ಹಾರ್ಟೆಡ್ ಅನ್ಸುತ್ತಲ್ವಾ? ಅಂದ್ರೆ ಹೌ ಡು ಯು ಮ್ಯಾನೇಜ್? ಅಂದ್ರೆ ಇವಾಗ ನಾವು ನಿಮಗೆ ಇವಾಗ ಕೇಳ್ತಾ ಇದ್ದೇನೆ ದಟ್ ಯು ಹ್ಯಾವ್ ಟು ಲೈಕ್ ಚಿಕ್ಕ ಮಕ್ಕಳು ಬೇರೆ, ದೇ ಕಾಂಟ್ ಎಕ್ಸ್ಪ್ರೆಸ್ ವಾಟ್ ದೇ ಆರ್ ಗೋಯಿಂಗ್ ಥ್ರೂ. ನಿಮ್ಗೆ ಎಷ್ಟು ಚಾಲೆಂಜಿಂಗ್ ಆಗತ್ತೆ ಅದು? ವೆರಿ. ಅದು ಇನ್ನೊಂದು ಫಾರ್ಚುನೇಟ್ಲಿ ಏನಾಗುತ್ತೆ ಅಂದರೆ, ನಾವು ಇರೋ ಏಜಲ್ಲಿ ಈಗ ಐ ಪ್ರಾಬಬ್ಲಿ ಮಸ್ಟ್ ಹ್ಯಾವ್ ಬೀನ್ ಅಬೌಟ್ 30. ಐ ಥಿಂಕ್ ನಾವು ಸ್ವಲ್ಪ ಎಮೋಷ್ನಲಿ ಸ್ಟ್ರಾಂಗ್ ಇರ್ತೀವಿ ಜನರಲಿ. ಸೊ ಇಲ್ಲಾಂದರೆ ಆ ಮೊಮೆಂಟ್ಗೆ ಕೆಲಸಗಳು ಮಾಡೋಕ್ಕಾಗಲ್ಲ. ಎಷ್ಟೊಂದು ಮಟ್ಟಿಗೆ ಆಬ್ಜೆಕ್ಟಿವ್ ಆಗಿ ಕೆಲಸ ಮಾಡ್ತಿರ್ತೀವಿ. ಸ್ವಲ್ಪ ಎಮೋಷನ್ಸ್ ಪಕ್ಕಕ್ಕೆ ಎದ್ಬಿಟ್ಟು ನನಗೇನಪ್ಪ, ಮಗು ಸೇಫ್ ಆಗಿರಬೇಕು, ರಾತ್ರಿ ಎಲ್ಲ ಮಕ್ಕಳನ್ನ ಸೇಫ್ ಆಗಿಟ್ಟು ಬೆಳಗ್ಗೆ ಹ್ಯಾಂಡ್ ಓವರ್ ಮಾಡಬೇಕು, ನಂದು ಅಷ್ಟೇ ಧ್ಯೇಯ. ಟ್ರೈನಿಂಗಲ್ಲಿದ್ದಾಗ ಅಷ್ಟೇ, ಯು ಹ್ಯಾವ್ ಟು ಕೀಪ್ ಎವ್ರಿಬಡಿ ಸೇಫ್. ಎವ್ರಿ ಇಂಟರ್ನಲ್ ಗೈ ಹೂ ಕಮ್ಸ್, ಅವ್ನ ಕೆಲಸ ಏನೋ ಬೆಳಗಿನ ಸಾಯಂಕಾಲಕ್ಕೆ ಪಣಿತ್ರಿಗೆ ಹ್ಯಾಂಡ್ ಓವರ್ ಮಾಡೋಗ್ಬಿಡು. ಇದೊಂಥರ ಇದು ಮಾಡ್ತಿರ್ತೀವಲ್ಲ, ವಾಟ್ ಇಸ್ ದಟ್ ಗೇಮ್, ಪಕ್ಕಕ್ಕೆ ಹ್ಯಾಂಡ್ ಓವರ್ ಮಾಡೋದು ಅಷ್ಟೇ. ಪಾಸಿಂಗ್ ದ ಬಾಲ್ ಸಮಥಿಂಗ್ಸ್ ಯಾಕೋಬಾರ್ದು ಅಷ್ಟೇ ನಾವು. ಸೊ ನಮ್ಮ ಕೈಲಿದ್ದಾಗ ಎಲ್ಲ ಮಕ್ಕಳು ಚೆನ್ನಾಗಿರ್ಬೇಕು. ಏನು ಮತ್ತು ನನ್ನ ಕೆಲಸ ಮುಗೀತಾ, ತಗೊಳಪ್ಪ ನಿಂದು ಬ್ಲೀಪ್ ಅಂತ ಇರ್ತಿತ್ತು ನಮಗೆ. ದಟ್ ಕಾಲ್ ಬರ್ತದ್ರ ಮೂಲಕ.
ಸೊ ಏನಾರು ಎಮರ್ಜೆನ್ಸಿ ಇದ್ದರೆ ಕಾಲ್ ಬರುತ್ತೆ ಅದ್ರ ಮೂಲಕ. ಓಕೆ. ಸೊ ಆ ಬ್ಲೂಪ್ ನನ್ನವರೆಗೂ ಇರೋವರೆಗೂ ನನ್ನ ಬಿ ಪಿ ಅಲ್ಲಿರುತ್ತೆ. ಬ್ಲೀಪ್ ಬೇರೆ ಕಡೆ ತೆಗೆದ್ರೆ ತಣ್ಣಗಾಗುತ್ತೆ ಮನೆಗೆ ಹೋಗೋದು. ನಿಮ್ದು ಲಾಂಗೆಸ್ಟ್ ಶಿಫ್ಟ್ ಎಷ್ಟೊತ್ತು ನೀವು ಮಾಡಿರೋದು ನೀವು? ಮಾಮೂಲಾಗಿ ಅದು ಬೆಂಗಳೂರಲ್ಲಿ ಜಾಸ್ತಿ ಇರ್ತಿತ್ತು. ಓಕೆ. ಇವತ್ತು ಹೊರಟ್ರೆ ನಾಳೆ ಸಾಯಂಕಾಲ ಓಕೆ ಆ ಥರ. ಓಕೆ. ಇಂಗ್ಲೆಂಡಲ್ಲಿ ನೈಟ್ ಡ್ಯೂಟೀಸ್ ಬಂದರೆ ಲಾಂಗ್ ಡ್ಯೂಟೀಸ್ ಅಂದರೆ 4 nights ಅಟ್ ಎ ಸ್ಟ್ರೆಚ್. ಓ 4 nights ಅಟ್ ಎ ಸ್ಟ್ರೆಚ್ ಅಂದರೆ ಏನು, ರಾತ್ರಿ ಹೋಗೋದು ಒಂದು 6:30 ಹಂಗೆ ಹೋಗೋದು, ನೆಕ್ಸ್ಟ್ ಡೇ ಬೆಳಗ್ಗೆ 10 ಗಂಟೆಗೆ ಬರೋದು ಮನೆಗೆ, ಓಕೆ. ಸ್ವಲ್ಪ ಮಲಗೋದು ಮತ್ತೆ 6 ಗಂಟೆಗೆ ಹೊರಡೋದು, ತಿರ್ಗಿ ಆ ಥರ ಕಂಟಿನ್ಯೂಸ್ ಆಗಿ 4 ದಿನ ಆಗುತ್ತೆ ಆ ಥರ. ಓಕೆ. ಇನ್ಫ್ಯಾಕ್ಟ್ ನನಗೆ ಲಿವರ್ಪೂಲ್ ವಿಮೆನ್ಸ್ ಹಾಸ್ಪಿಟಲ್, ದಟ್ ಈಸ್ ದಿ ಲಾರ್ಜೆಸ್ಟ್ ನಿಯೋನೆಟಲ್ ಯೂನಿಟ್ ಇನ್ ಯುರೋಪ್. ಓಕೆ. ಓಕೆ. ದಿ ಬಿಗ್ಗೆಸ್ಟ್. ಇಟ್ ಈಸ್ ಮಚ್ ಬಿಗರ್ ದೆನ್ ವಾಣಿ ಅಲ್ಲ, ಅದು ಸೇಮ್ 8,000 ಡೆಲಿವರಿ ಆಗುತ್ತೆ ಪರ್ ಇಯರ್. 4 ರೂಮ್ ಇಂಟೆನ್ಸಿವ್ ಕೇರ್ ರೂಮ್ಸ್ ಇರುತ್ತೆ. ಒಂದು 16 ಪ್ರೀಟರ್ಮ್ ಬೇಬೀಸ್ ವೆಂಟಿಲೇಟರ್ ಮೇಲೆ ಸದಾಕಾಲ ಇರ್ತಾರೆ. ಸಣ್ಣ ಸಣ್ಣ 1 kg 1.5-2.5 kg ಇನ್ನೂ ಬೆಳೀತಿರೋ ಮಕ್ಕಳು ಹೈ ಡಿಪೆಂಡೆನ್ಸ್ ಯೂನಿಟ್ ಬೇಬೀಸ್ ಅಂತ. ಇವೆಲ್ಲ ನಾರ್ಮಲ್ ಬೇಬೀಸ್ ಅಲ್ಲ ನಾನು ಹೇಳ್ತಿರೋದು. ನಾರ್ಮಲ್ ಅಂದರೆ 2.25-3 kg ಮೇಲೆ ನಾರ್ಮಲಾಗಿ ಹುಟ್ಟು 10 ಏನು ತೊಂದರೆ ಇಲ್ಲದೆ ಅಮ್ಮನ ಪಕ್ಕ ಇರೋ ಮಕ್ಕಳು ಬೇರೆ. ಇವೆಲ್ಲ ಎಕ್ಸ್ಟ್ರಾ ಅಟೆನ್ಷನ್ ಬೇಕಾಗಿರೋ ಮಕ್ಕಳು. ಆ ಥರ ಹೈ ಡಿಪೆಂಡೆನ್ಸಿ ಬೇಬೀಸ್ ಕ್ಯಾನ್ ಬಿ ಎನಿವೇರ್ ಫ್ರಮ್ 50 to 85 to 90 at any given time. ಸೊ ಐ ಯೂಸ್ ಟು ಲುಕ್ ಆಫ್ಟರ್ ದಟ್ ಯೂನಿಟ್. ಆ ಯೂನಿಟ್ಗೆ ನಮ್ಮನ್ನು ಕಳಿಸೋದೇ ಇಲ್ಲ. ಯಾರ್ಯಾರು ಲೋಕಲ್ ಬೇರೆ ಡಿಸ್ಟ್ರಿಕ್ಟ್ ಜನರಲ್ ಹಾಸ್ಪಿಟಲ್, ದೂರ ಹಾಸ್ಪಿಟಲಲ್ಲಿ ಚೆನ್ನಾಗಿ ನ್ಯೂ ಬಾರ್ನ್ ಕೇರ್ ಕೇಪಬಿಲಿಟಿ ಇರೋರು ಮಾತ್ರ ಅಲ್ಲಿ ಕಳಿಸ್ತಾರೆ. ಇಲ್ಲದೆ ಹೋದರೆ ಅಲ್ಲಿ ಅವ್ರಿಗೆ ಮ್ಯಾನೇಜ್ ಮಾಡೋಕ್ಕಾಗಲ್ಲ, ಕಷ್ಟಪಡ್ತಾರೆ. ಸೊ ಐ ವಾಸ್ ಲಕ್ಕಿ ಟು ಬಿ ಚೋಸನ್. ಸೊ ಅಲ್ಲಿಗೆ ಹೋಗಿ ಲಿವರ್ಪೂಲ್ ವುಮೆನ್ಸಲ್ಲಿದ್ದೆ. ಅಲ್ಲಿ ಏನಾಯಿತು ಅಂದರೆ, ಫಾರ್ ಸಮ್ ರೀಸನ್ ನನ್ನ ಇನ್ನೊಬ್ಬ ಹುಡುಗ ಕೊಲೀಗ್, ಹಿ ಕುಡ್ ನಾಟ್ ಹ್ಯಾಂಡಲ್ ದಿ ಪ್ರೆಷರ್ ಆ್ಯಂಡ್ ಐ ವಾಸ್ ವೆರಿ ಕಂಫರ್ಟಬಲ್. ಅಷ್ಟೊತ್ತಿಗಾಗಲೇ 3 ವರ್ಷ ನನಗೆ ಬರೀ ಕೆಲಸ ಇದೆ, ಬರೀ ನ್ಯೂಬಾರ್ನ್ ಕೆಲಸ ಮಾಡಿದ್ದೆ ಒಂದು 3.5 ವರ್ಷ. ಬ್ರ್ಯಾಡ್ಫೋರ್ಡಲ್ಲಿ 1.5 ವರ್ಷ ಮಾಡಿದ್ದೆ, ಬರ್ಮಿಂಗ್ಹ್ಯಾಮಲ್ಲಿ 6 ತಿಂಗಳು ಮಾಡಿದ್ದೆ. ಸೊ ಚೆನ್ನಾಗಿ ಅಭ್ಯಾಸ ಇತ್ತು, ಅದಕ್ಕೋಸ್ಕರ ಅಲ್ಲಿ ಕಳಿಸಿದ್ರು. ಅವ್ರು ಕೇಳಿದ್ರು, ಇವನ್ ಬದಲು ನೀವು ನೈಟ್ ಡ್ಯೂಟಿ ಮಾಡೋಕ್ಕಾಗತ್ತಾ ಅಂತ. ಆಗ ವೈಫ್ ವಾಸ್ ಇನ್ ಸ್ವ್ಯಾನ್ಸಿಲಿ ಶಿ ವಾಸ್ ವರ್ಕಿಂಗ್ ದೇರ್, ಗುಡ್ 7 hours 8 hours ಡ್ರೈವ್. ಸೊ ನಾನು ಅಲೋನು, ಶಿ ವಾಸ್ ಅಲೋನ್ ದೇರ್. ಐ ಹ್ಯಾಡ್ ನೋ ಅದರ್ ರೀಸನ್ ಟು ಸಿಟ್ ಅಟ್ ಹೋಮ್. ಒಪ್ಕೊಂಡೆ. ನಂದು ಏನಪ್ಪ ಪರ್ಕ್ ಅಂದರೆ, ನಾನು ಡಿಸ್ಚಾರ್ಜ್ ಸಮರಿಸು ಕ್ಲರಿಕಲ್ ವರ್ಕ್ ಮಾಡಲ್ಲ, ನೈಟ್ ಡ್ಯೂಟೀಸ್ ಮಾಡ್ತೀನಿ ಅಂತ. ಸೊ ನನಗೆ ಆ್ಯಕ್ಚುಲಿ ಡಬಲ್ ಎಕ್ಸ್ಪೋಜರ್ ಸಿಕ್ತು. ಸೊ ಐ ವಾಸ್ ವೆರಿ ಹ್ಯಾಪಿ. ಬಟ್ ಆ ಟೈಮ್ಗೆ ಆಗಲೇ ಎಷ್ಟು ಕಂಫರ್ಟಬಲ್ ಆಗಿದೆ ಅಂದರೆ, ದಟ್ ಬಿಗ್ ಯೂನಿಟ್ ರಿಯಲಿ ಇಟ್ ನೆವರ್ ಟ್ರಬಲ್ಡ್ ಮೀ. The challenges were all in the first 1 year. By the time I was already working in women's hospital, I could easily take decisions no matter how small or how difficult the babies were. So every day ಒಂದು ರಾತ್ರಿ 10:30-11 ಗಂಟೆಗೆ ದ ಪ್ರೊಫೆಸರ್ ಆನ್ ಕಾಲ್ ಪರ್ಸನ್ ವಿಲ್ ಕಾಲ್ ಅಪ್, ಏನಾಗ್ತಿದ್ಯಪ್ಪ ಅಂತ. ಐ ಡಿಂಟ್ ಇವನ್ ಹ್ಯಾವ್ ಟು ಗಿವ್ ಅಮ್ ಡೀಟೇಲ್ಸ್. ಅವ್ರು ನಾನು ಕೇಳ್ತೇನೆ, ಸರ್ 1-2 ಮಕ್ಳು ತೊಂದರೆ ಇದೆ, ನಾನು ನೋಡ್ಕೋತೀನಿ ಬಿಡಿ ಅಂತ ಫೋನ್ ಇಟ್ಬಿಡೋರು. ಮಾಮೂಲಾಗಾದರೆ ಹಿ ವಿಲ್ ಟೇಕ್ ಎ 30-minute ಡೀಟೇಲ್ ಡಿಸ್ಕಷನ್ ಅಬೌಟ್ ಎವ್ರಿಥಿಂಗ್. ಓಕೆ. See, how you say what you talk also tells other person whether you really know the situation or not. ಕರೆಕ್ಟ್. ಅನ್ನ ಬೆಂದಿದ್ಯಾ ಅಂತ ಬರೀ 2 ಕಾಳು ಸಾಕಷ್ಟು ಅಷ್ಟಾಗ್ತಿತ್ತು. ಐ ಯೂಸ್ ಟು ಬಿ ಕಂಫರ್ಟಬಲ್. ದಟ್ ವಾಸ್ ದಿ ಬೆಸ್ಟ್ ಟ್ರೈನಿಂಗ್ ಎವರ್. ಸೊ ನಿಮ್ಮ ಮದುವೆ ಯಾವಾಗ ಆಗಿದ್ದು ಅಂತ? ವಿತಿನ್ ಜುಲೈಗೆ UK ಹೋಗಿದ್ದು. ಓಕೆ. 2001 ಡಿಸೆಂಬರ್ 3rd or 4th ಫಸ್ಟ್ ಜಾಬ್ ಸಿಕ್ಕಿದ್ದು. ಜಾಬ್ ಸಿಕ್ಕಿದ ತಕ್ಷಣ ಫ್ಲೈಟ್ ಟಿಕೆಟ್ಗೆ ದುಡ್ಡು ಸಿಕ್ತು. ಚಿನ್ಮೇನ್ ಒಬ್ಬಳನ್ನೇ ನೋಡಿದ್ದು. ನಮ್ಮಪ್ಪ ಇನ್ನಿಬ್ಬರನ್ನು ತೋರಿಸಿದ್ರು. ಐ ವಾಸ್ ನಾಟ್ ವಾಂಟಿಂಗ್ ಟು ಸಿ ದೆಮ್, ಬಟ್ ಇವ್ರ ಕಮಿಟ್ಮೆಂಟ್, ನಮ್ಮ ಹುಡುಗ ಬರ್ತಿದ್ದಾನೆ ನೋಡೋಣ ಅಂತ ಹೇಳಿಬಿಟ್ಟಿದ್ರು. ಸೊ ಹಾಗಾಗಿ ಐ ಹ್ಯಾಡ್ ಟು ಕಂಪ್ಲೀಟ್ ದಿ ಫಾರ್ಮಾಲಿಟಿ. ಅಬ್ಸಲ್ಯೂಟ್ಲಿ. ಒಂದು ವಿಸಿಟ್, ಸ್ಪೋಕ್ ಟು ಈಚ್ ಅದರ್, ಅಗ್ರೀಡ್, ಮ್ಯಾರೇಜ್ ಫಿಕ್ಸ್. That's very interesting. So ಆಮೇಲೆ after that you came back in April. Okay. At April 25th we got married. Okay. Okay. ಸೊ ಆಮೇಲೆ ನೀವು ನಮ್ಮ ಮಾವ ಎಲ್ಲ ನನ್ನ ಡೀಟೇಲ್ಸ್ ನನ್ನ ಹತ್ರ ಎಷ್ಟು ದುಡ್ಡಿದೆ ಅಂತ ಕೇಳಿದ್ರೆ ಕೊಡ್ತಿರ್ಲಿಲ್ಲ. ಒಂದೇ ಜಾಬ್, ಇನ್ನು ಒಂದು ಜಾಬ್, ಅದು ಲೋಕಮ್ 15 ದಿವಸ ಜಾಬ್ ಸ್ಯಾಲರಿ ಆ ಟೈಮಲ್ಲಿ. ಇಲ್ಲ, ನಾವಿಬ್ಬರು ಮದುವೆ ಆದ್ಮೇಲೆ TV ಕೂಡ 3 ತಿಂಗಳಾದ್ಮೇಲೆ ಕೊಂಡ್ಕೊಂಡಿದ್ದೀವಿ. TV ಇರಲಿಲ್ಲ ನಮ್ಮ ಮನೇಲಿ, ಒಂದು ಆಡಿಯೋ ಪ್ಲೇಯರ್ ಇತ್ತು. ವಿ ವರ್ ಹ್ಯಾಪಿ. ದಟ್ಸ್ ವೆರಿ ನೈಸ್. ಸೊ ನೀವು ಎಷ್ಟು ವರ್ಷ ಇದ್ದಿದ್ದು UK-ನಲ್ಲಿ? 2002 ಡಿಸೆಂಬರ್ಲಿ ಇದ್ಬಿಟ್ಟಿದ್ದೆ ನಾನು. 2007 ಮಿಡ್ ವಿ ಕಮ್ ಬ್ಯಾಕ್. ಓಕೆ. ಅದು ಬಂದಿದ್ದು ಇಟ್ಸ್ ಅ ವೆರಿ ಇದು, ಇಲ್ಲೇನು ಜಾಬ್ ತೊಗೊಂಡು ಬರಲಿಲ್ಲ, ಸಾಕಾಯ್ತಲ್ಲಿ ಅಂತ ಬಂದ್ಬಿಟ್ಟು ಅಷ್ಟೇ. ಅಲ್ಲಿ ಐ ಥಿಂಕ್ ಏನು ಬೇಕೋ ಟ್ರೈನಿಂಗ್ ಸಿಕ್ಕಿದೆ ಸಾಕು. ಪ್ಲಸ್ ಅವಳು ಬೇರೆ ಸಿಟಿಲಿ, ನಾನು ಬೇರೆ ಸಿಟಿಲಿ. ಇಟ್ ಡಿಂಟ್ ಮೇಕ್ ಎನಿ ಸೆನ್ಸ್. ದಿ ಹೋಲ್ ಐಡಿಯಾ ಆಫ್ ಮ್ಯಾರೇಜ್ ಆ್ಯಂಡ್ ಲೈಫ್ ಮೀನ್ಸ್ ಸಮಥಿಂಗ್, ನಾಟ್ ಟು just keep furthering our careers. So I said let's go.
ಆಲ್ವೇಸ್ ಎಸ್, ಮೈ ವೈಫ್ ಎಸ್ ಎಸ್, there's absolutely no difference of opinion. ಸೊ ಅಲ್ಲಿ ಜಸ್ಟ್ ಗಂಟು ಮುಟ್ಟೆ ಕಟ್ಕೊಂಡು ಬಂದ್ವು. ನಮ್ಮ ಅಪ್ಪನಿಗೆ ಹೇಳಿದ್ದೆ, ನನಗೆ ಬೆಂಗಳೂರಿಗೆ ಬಂದ ತಕ್ಷಣ ಕೆಲಸ ಸಿಗದೇ ಇರ್ಬೋದು, ನನಗೆ ತಿಂಗಳಿಗೆ ಒಂದು 10,000 ರೂಪಾಯಿ ಮೇಂಟೆನೆನ್ಸ್ ಬೇಕಾಗತ್ತೆ, ಒಂದು 6-8 ತಿಂಗಳು 1 ವರ್ಷ, ನಾವು ಕೊಡ್ತೀಯಾ ಅಂತ ತಮಾಷೆ ಕೇಳಿದ್ದೆ. ಬಟ್ ಆ್ಯಕ್ಚುಲಿ ವಾಸ್ ಸೀರಿಯಸ್. ನಮ್ಮಪ್ಪ ಹೇಳಿದ್ರು ಕೊಡ್ತೀನಿ ಬಾದ್ರೆ ಏನಿದೆ ಅಂತ. ಸೊ ಇಬ್ಬರು ಬಂದುಬಿಟ್ವು. ವಿ ಕೇಮ್ ಆ್ಯಂಡ್ ವಿ ಹ್ಯಾಡ್ ನೋ ಜಾಬ್ ಆನ್ ಹ್ಯಾಂಡ್ ವೆನ್ ವಿ ಕೇಮ್ ಬ್ಯಾಕ್. ಇಲ್ಲಿ ಬಂದು ನೋಡ್ಕೊಳ್ಳೋಣ ಅಂತ. ಯಾಕೋ ಅಲ್ಲಿಂದ ಬೇಡ ಅನಿಸ್ಬಿಡ್ತು, ಅಷ್ಟೇ ಬಂದ್ವು ಅಷ್ಟೇ. ಇಲ್ಲಿ ಸ್ಯಾಚುರೇಷನ್ ಸಾಕಾಯಿತು. ಏನದು ವಿಂಟರ್ ಬಂದರೆ ಬೆಳಗ್ಗೆ ನೀವು ಕೆಲಸಕ್ಕೆ ಹೋದಾಗ ಸನ್ಲೈಟ್ ಇರಲ್ಲ, ಅದು 10:30 ಮೇಲೆ ಸನ್ ರೈಸ್ ಆಗೋದು, ಕತ್ಲು. 3 ಗಂಟೆಗೆ ಸನ್ಸೆಟ್ ಆಗ್ಬಿಟ್ರೆ ತಿರ್ಗಿ ಹೊರಗಡೆ ಬಸ್ಲಿ ಕತ್ಲು. ಅದು ಒಂದು 2-3 ತಿಂಗಳು ಆ ಥರ ಆಗುತ್ತೆ. ಕಷ್ಟವೇ. ನಾವು ಇಂಡಿಯಾಲ್ ಹುಟ್ಟೋದೇ ಪುಣ್ಯ, ಅದನ್ನ ಬಿಟ್ಟು ಹೋಗೋದೇ ಅದನ್ನ ತಿರ್ಗೋದು. ಎಲ್ಲರೂ ಹೊರಗಡೆ ಅಲ್ಲ, ವಿದೇಶಗಳನ್ನ ನೋಡಬೇಕು, ಏನಾರು ಒಳ್ಳೇದಿದ್ರೆ ಕಲಿಬೇಕು. ಯು ಹ್ಯಾವ್ ಟು ಕಮ್ ಬ್ಯಾಕ್ ಟು ಅವರ್ ಪ್ಲೇಸ್. ಸೋ ಟ್ರೂ, ವೆರಿ ವೆಲ್ ಸೆಡ್. ಐ ಥಿಂಕ್ ಇವಾಗೆ ಇಟ್ ಇಸ್ ವೆರಿ ರಿಲೇಟಬಲ್. ಇವಾಗಿರೋ ಆಗಿನ ಕಾಲದಲ್ಲಿ ಹೋಗೋ ಕಾರಣ ಇತ್ತು, ಈಗಿನ ಕಾಲದಲ್ಲಿ ಹೋಗೋ ಅವಶ್ಯಕತೆನೇ ಇಲ್ಲ. ದೇರ್ ಇಸ್ ನಥಿಂಗ್ ದಟ್ ಇಸ್ ದೇರ್ ನಾಟ್ ದೇರ್ ಇನ್ ಇಂಡಿಯಾ ದಟ್ ಯು ವಿಲ್ ಗೆಟ್ ಎನಿವೇರ್ ಎಲ್ಸ್. ಅಬ್ಸಲ್ಯೂಟ್ಲಿ, ದಟ್ ಇಸ್ ಟ್ರೂ ಅಲ್ವಾ? ದಟ್ ಇಸ್ ವೆರಿ ಟ್ರೂ. ನಾನು ಅದಕ್ಕೆ ನೈ ಕೀಪ್ ಟೆಲ್ಲಿಂಗ್, ನನಗೂ ಏನು ಆ ಥರ ಸುಮಾರು ಜನ ಕೇಳ್ತಾರೆ ಇವಾಗ, ನೀವು ಮಾಸ್ಟರ್ಸ್ ಮಾಡಕ್ ನೀನು ಹೋಗ್ಬೇಕಿತ್ತು. 2026ರಲ್ಲಿ ಇಫ್ ಯು ಆರ್ ಲಿವಿಂಗ್ ಇನ್ ಇಂಡಿಯಾ ಏನೋ ಪುಣ್ಯ ಮಾಡಿರ್ಬೇಕು, ಇಲ್ಲದೆ ಸಾಧ್ಯ ಇಲ್ಲ. ದಟ್ ಇಸ್ ಟ್ರೂ. ದಟ್ ಈಸ್ ಮೈ ಟೇಕ್ ಆನ್ ಇಟ್. ವೆರಿ ವೆಲ್ ಸೆಡ್, ವೆರಿ ವೆಲ್ ಸೆಡ್. ಅಬ್ಸಲ್ಯೂಟ್ಲಿ. ಸೊ ಬಂದ್ರಿ, ಆಮೇಲೆ ಯು ಗಾಟ್ ಯುವರ್ ಜಾಬ್ ಎಷ್ಟು ತಿಂಗಳಾದ್ಮೇಲೆ ಇಲ್ಲಿ? ಇಲ್ಲಿಗ ಅದೊಂದು, ಈಗ ಕಾರ್ತಿಕ್ ಅಂತ ಹೇಳ್ತಿದ್ನಲ್ಲ ನನ್ನ ಜೊತೆ, ಅವನು ಕೇರ್ಫುಲ್ ಕೈ. ಅವನು MBBS ಅಲ್ಲೂ ರಾತ್ರಿ ಆದರೂ ನನಗಿನ್ನ 1 hour ಎಕ್ಸ್ಟ್ರಾ ಓದ್ ಮಲ್ಗವನು ಅವನ್ನ. ಸೊ ಏನಂದರೆ ಅವನು ಬಂದಾಗ ಇಲ್ಲಿ ಒಂದು ಕೊಲಂಬೇಶ ಅಂತ ಒಂದು ಹೊಸದಾಗಿ ಓಪನ್ ಆಗಿತ್ತಂತೆ. ಸೊ ಹಿ ವಾಸ್ ವಿಸಿಟಿಂಗ್ ಇಂಡಿಯಾ. ಸೊ ಅವನು ಹೋಗಿ ಮೀಟ್ ಮಾಡಿದಾನಲ್ಲಿ, ಮೀಟ್ ಮಾಡಿಬಿಟ್ಟು ನಾ ಈ ಥರ ಅನಸ್ತೇಸಿಯಾ ಇದೆ, ನಾನು ICU ನೋಡ್ಕೋತೀನಿ ಅಂತ. ಅವನಿಗೆ ಜಾಬ್ ಕೊಟ್ಟು, ಬಾರಪ್ಪ ನೀನು ಇನ್ನೊಂದು ವರ್ಷ ಬಿಟ್ಬಿಟ್ಟು ಬರ್ತೀನಿ ಅಂತ ಹೇಳಿದ. ಜಾಬ್ ಆಫರ್ ಮಾಡಿ, ವಿ ಹ್ಯಾವ್ ಎ ಜಾಬ್ ಫಾರ್ ಯು, ಪ್ಲೀಸ್ ಟೆಲ್ ಮೀ ಇಫ್ ಯು ನೋ ಎನಿ ನಿಯೋನೆಟಾಲಜಿಸ್ಟ್ ಅಂತ ಅವ್ರ ಕ್ವಶನ್. ಅವನಿಗಿರೋ ಒಂದು ಫ್ರೆಂಡು, ಅಂದರೆ ಇದರ ಬೇಕಾದಷ್ಟು ಕ್ಲೋಸ್ ಫ್ರೆಂಡ್. ನಾನು ಫೋನ್ ಮಾಡಿ ಏನೋ ಮಾಡ್ತಾ ಇದೆಯಾ ಅಂದ್ರೆ ಮಲಗಿದ್ದೆ. ಎದ್ದು ಕೊಲಂಬೇಶ ಹೆಬ್ಬಾಳಿಗೆ ಅಂದ. ನಾವು ಬಸವೇಶ್ವರನಾಗಲಿ ಹೋಗೋ, ಅಷ್ಟು ದೂರ ಯಾರು ಕೆಲಸ ತಗೋತಾರಂತೆ, ನಡೆಯೋ ಅಂತ ಬಾರ ಎಲ್ಲಿಗೆ ಅಂದ. ಸೊ ಅಲ್ಲಿಗೆ ಹೋದರೆ ನಾನು ಚಿನ್ಮಯ ಇಬ್ಬರು ಹೋದ್ವು. 10-15 ನಿಮಿಷ ಚೇರ್ಮನ್ ಆ್ಯಂಡ್ ಡೈರೆಕ್ಟರ್ ನಂದಕುಮಾರ್ ಜಯರಾಮ್ ಅವ್ರನ್ನ ಮಾತಾಡ್ಸಿದ್ವು. ವಿತಿನ್ 10-15 minutes ಜಾಬ್ ವಾಸ್ ಗಿವನ್. ಓ ವಂಡರ್ಫುಲ್. ಎಸ್, ಐ ಹ್ಯಾಡ್ ದ ಜಾಬ್ ಆನ್ ಹ್ಯಾಂಡ್ ವಿಚ್ ಐ ಆಮ್ ಹೋಲ್ಡಿಂಗ್ ಆನ್ ಟಿಲ್ ಟುಡೇ. ಮ್ಯಾಮ್ ಯಾವ ಇದು ಡಾಕ್ಟರ್ ಆಗಿ? ಶಿ ಇಸ್ ಇನ್ ಫ್ಯಾಮಿಲಿ ಮೆಡಿಸಿನ್ ಅಂಡ್ ಡಯಾಬಿಟಿಕ್ ಸ್ಪೆಷಲಿಸ್ಟ್. ಶಿ ಹಸ್ ಡನ್ ಫೆಲೋಶಿಪ್ಸ್ ದೇರ್. ಶಿ ಇಸ್ ಕರೆಂಟ್ಲಿ ಪ್ರಾಕ್ಟಿಸಿಂಗ್ ಲೋಕಲಿ. ಓಕೆ. ಸೊ ಇಲ್ಲಿ ಬಂದ ಆದ್ಮೇಲೆ ಹೌ ಡಿಡ್ ಇಟ್ ಫೀಲ್? ಇವಾಗ ನಿಮ್ಮ ಫ್ಯಾಮಿಲಿ, ನಿಮ್ಮ ಪೇರೆಂಟ್ಸ್, ಐ ಥಿಂಕ್ ಯುವರ್ ಇನ್-ಲಾಸ್, ಸೊ ಅಲ್ಲಿ ಇಬ್ಬರೇ ಇದ್ದಿದ್ದು. ಐ ಥಿಂಕ್ ನೀವು ಹೇಳ್ದಂಗೆ ಯುವರ್ ಸಮ್ಮರ್ ಎಲ್ಸ್ ಅವರೆಲ್ಲಿದ್ರು. ಸೊ ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್ ನಿಮ್ಮ ಫ್ಯಾಮಿಲಿ ಜೊತೆಗೆ ವಾಪಸ್ ಸೇರಿದ್ದು? ವಾಟ್ ವುಡ್ ಯು ಲೈಕ್ ಟು ಸೇ? ಡೀಟೇಲ್ ಆಗಿ ಹೇಳ್ತೀನಿ. 1 word ಹೇಳೋದಾದ್ರೆ ಸ್ವರ್ಗ. ಒಂದು ದಿವಸವೂ ವಿ ಹ್ಯಾವ್ ನಾಟ್ ರಿಪೆಂಟೆಡ್ ಯಾಕಪ್ಪ ಬಂದ್ವಿ ಅಂತ. ವಿ ಆರ್ ವೆರಿ ವೆರಿ ಹ್ಯಾಪಿ. ಒಂದು ಕೀ ಥಿಂಗ್, ಶಿ ಈಸ್ ವಿತ್ ಹರ್, ಗೆಟ್ ಟು ಸಿ ಹರ್ ಪೇರೆಂಟ್ಸ್. ನಮ್ಮ ಅತ್ತೆ ಮಾವ ಬೆಂಗಳೂರಲ್ಲಿದ್ದಾರೆ, ನಮ್ಮ ಅಪ್ಪ ಅಮ್ಮ ನಮ್ಮ ಜೊತೆ ಇದ್ದಾರೆ. ಸೊ ಮೈ ಡ್ಯಾಡ್ ಈಸ್ 82, ರಾಮಶಾಸ್ತ್ರಿ ಅಂತ. ಮೈ ಮಾಮ್ ಈಸ್ 75-76, ಶಾಂತ ಅಂತ. ನಮ್ಮ ಮಾವ ಅತ್ತೆ ಚಂದ್ರಮೌಳಿ ಆ್ಯಂಡ್ ವಿಜಯಲಕ್ಷ್ಮಿ. ಫಸ್ಟ್ ಆಫ್ ನಮಗೂ ಸಂತೋಷ, ದೇ ಆರ್ ಆಲ್ಸೋ ವೆರಿ ಹ್ಯಾಪಿ. ಸೊ ನಮ್ಮ ಅಪ್ಪ ಅಮ್ಮ ನಮ್ಮ ಜೊತೆ ಇರ್ತಾರೆ. ದಿ ಅಮೌಂಟ್ ಆಫ್ ಮಾರಲ್ ಸಪೋರ್ಟ್, ಎಮೋಷ್ನಲ್ ಸಪೋರ್ಟ್ ಯು ಗೆಟ್ ಇಸ್ ಫಿನಾಮಿನಲ್. ನಿಮಗೆ ಯು ಕ್ಯಾನ್ ಆ್ಯಕ್ಚುಲಿ ಎಂಜಾಯ್ ಮೋರ್ ಯುವರ್ ಲೈಫ್ ವೆನ್ ವೆನ್ ಯು ಹ್ಯಾವ್ ಎಲ್ಡರ್ಲಿ ಪೀಪಲ್ ವಿತ್ ಸೋ ಮಚ್ ಆಫ್ ಲುಕಿಂಗ್ ಆಫ್ಟರ್ ಅಸ್ ವಿತ್ ದೇರ್ ಬ್ಲೆಸ್ಸಿಂಗ್ಸ್. ಇಟ್ಸ್ ಈಸಿ. ಸೊ ಹಾಗಾಗಿ ಇಟ್ಸ್ ಗುಡ್. ಮಕ್ಕಳು ಇಲ್ಲಿ ಬಂದಮೇಲೆ ಇಬ್ರು ಹುಟ್ಟಿದ್ದು, ಶ್ರೀವತ್ಸ, ಸಾತ್ವಿಕ್, ಬೋತ್ ಆರ್ ಟೀನೇಜರ್ ಬಾಯ್ಸ್ ಈಗ. ಅವ್ರಿಗೆ ಯಾರದೇ ಇಂಟ್ರೆಸ್ಟೆಡ್ ಇನ್ ಟು ನಿಮ್ಮ? ದೇ ಡೂ ಫೋಟೋಗ್ರಫಿ. Oh, ದೇರ್ ಇನಿಷಿಯಲಿ ಒಂದಷ್ಟು ದಿನ ದೇ ಆಲ್ಸೋ ಗಾಟ್ ಟ್ರೈನ್ಡ್ ಇನ್ ಕರ್ನಾಟಕ ಮ್ಯೂಸಿಕ್. ಈಗ ಬಟ್ ಅವರು ಈಗ ಬಿಟ್ಬಿಟ್ಟಿದ್ದಾರೆ. ಬಟ್ ಏನಂದರೆ ನಾನೇನಾರು ಸ್ವಲ್ಪ ಆ ಕಡೆ ಈ ಕಡೆ ನಗ್ತಾರೆ ಕೂತ್ಕೊಂಡು, ಅಂದರೆ ಅದು ಚೆನ್ನಾಗಿ ಅರ್ಥ ಆಗ್ತಿದೆ ಅಂತ. ದೇ ನೋ ದಟ್ ಐ ಮೇಕಿಂಗ್ ಎ ಮಿಸ್ಟೇಕ್. ದೊಡ್ಡವನು ಫ್ಲೂಟ್ ಕಲಿತಿದ್ದ 1-2 ದಿನ. ಈಗ ಸೆಕೆಂಡ್ PUC ಎಂಟರ್ ಆಗ್ತಾನೆ ಬಿಟ್ಟಿದ್ದಾನೆ. ಎರಡನೇವನು ಈಸ್ ಆಲ್ಸೋ ಹೆವಿಲಿ ಟ್ಯಾಲೆಂಟೆಡ್ ಇನ್ ಮ್ಯೂಸಿಕ್. ಹಿ ಕ್ಯಾನ್ ಆಲ್ಮೋಸ್ಟ್ ಪಿಕ್ ಅಪ್ ಎನಿ ಇನ್ಸ್ಟ್ರೂಮೆಂಟ್ ಆ್ಯಂಡ್ ಕ್ರಿಯೇಟ್ ಅ ಟ್ಯೂನ್ ಇಫ್ ಯು ಸೇ ಸೊ. ಬಿ ಎಟ್ ಪಿಯಾನೋ ಆರ್ ಇದು. ವೈಲಿನ್ ಪ್ರಾಕ್ಟೀಸ್ ಮಾಡ್ತಿದ್ದ. ಸಣ್ಣ ಮಕ್ಕಳಿದ್ದಾಗ ನಮ್ಮ ಫೋರ್ಸಲ್ಲಿ ಕಲಿತಾರೆ, ದೊಡ್ಡಾದ್ಮೇಲೆ ಗೊತ್ತಾಗತ್ತೆ ಅಯ್ಯೋ ಚೆನ್ನಾಗಿ ಕಲಿಬೋದಿತ್ತು ಅಂತ. ಇಟ್ಸ್ ಆಲ್ವೇಸ್ ದಿ ಕೇಸ್. ಸೊ ನಿಮಗೆ ಸಿಬ್ಲಿಂಗ್ಸ್? ಅಣ್ಣ 2 years older to me. He just lives 5 houses down the line, ಇದೇ ರೋಡೆ.
ಅಣ್ಣ ಅತ್ತಿಗೆ 2 ಹೆಣ್ಮಕ್ಳು, ಓಕೆ ತಂಗಿ, ಓಕೆ ತಂಗಿಗೆ 2 ಗಂಡು ಮಕ್ಕಳು. ಅವರು ದೇ ಸ್ಟೇ ಇನ್ JP ನಗರ್. ಓಕೆ ಇಟ್ಸ್ ಆಲ್ ಗುಡ್, ಗ್ರೇಟ್. ಮೈ ಬ್ರದರ್ ಇನ್ ಲಾ ಸೂಪರ್, ಮೈ ಬ್ರದರ್ ಇಸ್ ಸೂಪರ್, ನೋ ಪ್ರಾಬ್ಲಮ್. ಸೊ ಇವಾಗ ನಿಮ್ಮದು ಪರ್ಸ್ನಲ್ ಲೈಫ್ ಬಗ್ಗೆ ಒಂದು ವಿ ಜಸ್ಟ್ ಗಾಟ್ ಎ ವೆರಿ ನೈಸ್ ಪಿಕ್ಚರ್. ಇವ್ರು ತುಂಬ ಒಳ್ಳೆ ಒರೇಟರ್ ನೀವು ಆ್ಯಕ್ಚುಲಿ. ಯು ಆರ್ ಮೇಕಿಂಗ್ ಅಸ್ ಟ್ರಾವೆಲ್ ನಿಮ್ಮ ಮಾತಿನಲ್ಲಿ. ಇವಾಗ ಇತ್ತೀಚೆಗೆ ಅದು ಕಾಮನ್ ಆಗ್ತಾ ಇದೆಯಾ, ಅಥವಾ ಆಲ್ರೆಡಿ ಇತ್ತು ಪ್ರೀಮೆಚ್ಯೂರ್ ಡೆಲಿವರೀಸ್, ಪ್ರೀಮೆಚ್ಯೂರ್ ಬೇಬೀಸ್ ಅನ್ನೋದಿತ್ತ, ಇವಾಗ ಇನ್ನೂ ಜಾಸ್ತಿ ಪ್ರಾಪಗೇಟ್ ಆಗ್ತಿದೆಯಾ ವಿತ್ ಆಲ್ ಆಫ್ ದಿ ಎಕ್ಸ್ಪೋಜರ್ ವಿ ಆರ್ ಗೆಟಿಂಗ್? ಸೊ ಅದ್ರ ಬಗ್ಗೆ ಇಫ್ ಯು ವುಡ್ ಲೈಕ್ ಟು ಸೇ ಐ ಥಿಂಕ್ ಪ್ರೀಟರ್ಮ್ ಡೆಲಿವರೀಸ್ ಎಲ್ಲ ಕಾಲದಲ್ಲೂ ಆಗ್ತಿತ್ತು ಅಂತ ಕಾಣುತ್ತೆ. ಬಟ್ ಈಗ ಯಾಕೆ ಜಾಸ್ತಿ ನೋಟಿಸ್ ಆಗುತ್ತೆ ಅಂದರೆ ದೇ ಆರ್ ಆಲ್ ಸರ್ವೈವಿಂಗ್. ದಿ ಕೇರ್ ಹ್ಯಾಸ್ ಗಾಟನ್ ಬೆಟರ್. ಈಗ ಒಂದು ಕಾಲದಲ್ಲಿ 26-27 ವಾರಕ್ಕೆ ಒಂದು 800 ಗ್ರಾಮ್ಸ್ 1 kg ಮಗು ಹುಟ್ಟಿದ್ರೆ ಸರ್ವೈವಲ್ ವಾಸ್ ನಾಟ್ ಗ್ಯಾರಂಟಿಡ್. ಈಗ 1 kg ಮಗು 28 ವೀಕ್ಸಲ್ಲಿ ಹುಟ್ಟಿದ್ರೆ ದರ್ ಇಸ್ ಅ ಗುಡ್ 90% ಚಾನ್ಸ್ ಸರ್ವೈವಲ್ ದಟ್ ದ ಬೇಬಿ ಗೋಸ್ ಹೋಮ್ ಆ್ಯಂಡ್ ಡಸ್ ವೆಲ್ ಇನ್ ಲೈಫ್. ನಾವು ನ್ಯೂ ಬಾರ್ನ್ ಕೇರಲ್ಲಿ ಪರ್ಟಿಕ್ಯುಲರ್ಲಿ ಪ್ರೀಟರ್ಮ್ ಕೇರಲ್ಲಿ ಮಗು ಸಣ್ಣ ಆದಷ್ಟು ರಿಸ್ಕ್ಸ್ ಇನ್ ಲೈಫ್ ಜಾಸ್ತಿ ಇರುತ್ತೆ. ಸೊ ವಿ ಹ್ಯಾವ್ ಟು ಜಸ್ಟಿಫೈ ಕೇರ್. ಪ್ರಕೃತಿ ರೀತಿಯ ಒಂದು ಮಗು ಫುಲ್ ಟರ್ಮ್ ಆಗಬೇಕು ಅಂದರೆ 37-38 ವಾರ ದಾಟಿರಬೇಕು, ಅಥವಾ ಟೆಕ್ನಿಕಲಿ 40 ವೀಕ್ಸ್. ಸೊ ಅರ್ಲಿಯರ್ ದ ಚಾಲೆಂಜಸ್ ಆರ್ ಮೋರ್. ಸೊ ಎಷ್ಟು ವೀಕ್ಸ್ಗೆ ಯು ಕನ್ಸಿಡರ್ ಡೆಲಿವರಿ ಆದರೆ ಯು ಕನ್ಸಿಡರ್ ಎಕ್ಸ್ಟ್ರೀಮ್ ಪ್ರಿಮೆಚ್ಯೂರಿಟಿ ಅಂದರೆ 28 ವೀಕ್ಸ್ ಆ್ಯಂಡ್ ಲೆಸ್, 1 kgಕ್ಕಿಂತ ಕಡಿಮೆ, ಆ ಥರ. ಓಕೆ. ಸೊ ದ ಚಾಲೆಂಜಸ್ ಆರ್ ಹೈಯರ್. ಬಟ್ ನಾನು ಅರ್ಥ ಮಾಡ್ಕೊಂಡಿರೋದಂದರೆ ನೋ ಮ್ಯಾಟರ್ ಹೌ ಸ್ಮಾಲ್ ದೇ ಆರ್, ವಿ ಟ್ರೈ ಟು ಪ್ರೊವೈಡ್ ಕೇರ್. ವಿ ಡೋಂಟ್ ಟ್ರೈ ಟು ಪ್ಲೇ ಗಾಡ್ಸ್. ಇದು ಈ ಮಗು ಇರಬೇಕು, ಈ ಮಗು ಇರಬಾರ್ದು, ಆ ಥರ ಇಲ್ಲ. ಎಲ್ಲರಿಗೂ ಏನು ಸ್ಟ್ಯಾಂಡರ್ಡ್ ಆಫ್ ಕೇರ್ ಅಂತಿರುತ್ತೋ ಅದು ನಾವು ಕೊಡ್ತೀವಿ. ಕೆಲವು ಮಕ್ಕಳು ಸ್ಪಂದಿಸ್ತಾರೆ, ದೇ ರೆಸ್ಪಾಂಡ್ ಬೆಟರ್, ದೇ ರೆಸ್ಪಾಂಡ್ ವೆಲ್. ಆಸ್ ಲಾಂಗ್ ಎಸ್ ದೇ ರೆಸ್ಪಾಂಡಿಂಗ್ ವೆಲ್ ವಿ ಮೂವ್ ಆನ್. ನಮ್ಮ ಪರ್ಪಸ್ ಏನಂದರೆ ವೆನ್ ವಿ ನೌ ಹ್ಯಾಂಡ್ ಓವರ್ ಎ ಬೇಬಿ ಯುನ್ಶುವಲಿ ಅಟ್ ಡಿಸ್ಚಾರ್ಜ್, ದ ಬೇಬಿ ಶುಡ್ ಹ್ಯಾವ್ ಎ ಮೀನಿಂಗ್ಫುಲ್ ಎಕ್ಸಿಸ್ಟೆನ್ಸ್ ಟು himself or herself, and also bring joy to the parents and society. It should not be a burden. So basically the medical world we call it intact survival. Okay. Intact survival anta. So we work towards that. That will be the primary aim. It is not that ಒಂದು ಮಗು ಸಿಕ್ತು ವೆಂಟಿಲೇಟರ್ ಮೇಲೆ ಹಾಕೋಣ. It's not very mechanical. There is a lot of emotion and responsibility involved towards decision making and justifying preterm care. ಇನ್ನೊಂದು ನಾನು ನಿಮಗೆ ಮುಂಚೆನೇ ಕೇಳೋದಕ್ಕೆ ಐ ಫೊಗಾಟ್, ಇವಾಗ ಐ ಟೇಕ್ ದಟ್ ಅಪ್. ಐ ಡೋಂಟ್ ನೋ ಇಫ್ ಯು ಆರ್ ಕಂಫರ್ಟಬಲ್ ಯು ಕ್ಯಾನ್ ಟಾಕ್ ಅಬೌಟ್ ದಿಸ್. ಇವಾಗ ಆ್ಯಸ್ ಅ ಡಾಕ್ಟರ್ ಯು ವಿಲ್ ಡೆಫಿನೆಟ್ಲಿ ಹ್ಯಾವ್ ಅ ಪೇಷಂಟ್ ಲಾಸ್. ನಿಮ್ಮ ಫಸ್ಟ್ ಪೇಷಂಟ್ ಲಾಸ್ನ ಹೌ ಡಿಡ್ ಯು ಟೇಕ್ ಇಟ್? ಭಗವದ್ಗೀತೆ ಇರೋದೇ ಅದಕ್ಕೋಸ್ಕರ. ಐ ಡೋಂಟ್ ಟೇಕ್ ಕ್ರೆಡಿಟ್ ವೆನ್ ಮೈ ಬೇಬೀಸ್ ಡೂ ವೆಲ್. ಐ ಡೋಂಟ್ ಫೀಲ್ ರಿಯಲಿ ಬ್ಯಾಡ್. Or I do feel bad. As a human being, I do feel bad. But what comes to my rescue is, I did my job correctly. This was an outcome outside my control. ಅರ್ಥ ಆಯ್ತಾ? ಸೊ ದಟ್ ಈಸ್ ದ ಪಾಯಿಂಟ್. ನಾವು ಮಾಡಿದ್ರಲ್ಲಿ ಮಿಸ್ಟೇಕ್ಸ್ ಇದ್ದು ಫಾಲಸಸ್ ಇದ್ದರೆ ತಪ್ಪಾಗುತ್ತೆ. ಬಟ್ ಇಫ್ ಐ ಡಿಡ್ ವಾಟ್ ವಾಸ್ ಮೆಂಟ್ ಟು ಬಿ ಡನ್ ಫಾರ್ ದ ಬೇಬಿ, ಯಾವುದು ಸ್ಟ್ಯಾಂಡರ್ಡ್ ಆಫ್ ಕೇರ್ ಅಕ್ರಾಸ್ ದಿ ವರ್ಲ್ಡ್ ಕನ್ಸಿಡರ್ ಮಾಡ್ತಾರೋ ಅದನ್ನು ಮಾಡಿ ಕೂಡ ಇಫ್ ಥಿಂಗ್ಸ್ ಗೋ ಔಟ್ ಆಫ್ ಮೈ ಕಂಟ್ರೋಲ್, it is not me. So I don't carry that emotional baggage. So, from the beginning? Absolutely. I was always like that. In fact, ಇಷ್ಟರ ಮಟ್ಟಿಗೆ ಈ ಭಗವದ್ಗೀತಾ ಫಿಲಾಸಫಿ ಬೇಕು ಒಂದು. ಎರಡನೇದು, ಟು ಹ್ಯಾಂಡಲ್ ಸಚ್ ಡಿಫಿಕಲ್ಟ್ ಸರ್ಕಮ್ಸ್ಟಾನ್ಸಸ್ ಯು ಹ್ಯಾವ್ ಟು ಬಿ ಎ ಸ್ಲೈಟ್ಲಿ ಸ್ಪಿರಿಚುಲಿ ಸ್ಟ್ರಾಂಗ್ ಪರ್ಸನ್. ಯಾಕೆಂದರೆ ಇಟ್ ಈಸ್ ನಾಟ್ ಅಬೌಟ್ ಮೈ ಎಮೋಷನ್ ವಿತ್ ದ ಬೇಬಿ. ದಟ್ ವಾಸ್ ಯುವರ್ ಕ್ವಶನ್. How should I handle those 2 people who are expecting the baby to be fine? Yeah. How do I console them? How do I normal it? Kashta. These are very difficult discussions. Yeah. But sometimes you have to look at the bigger picture. That is where now we have to respect nature. Science is not to go against nature. ಒಂದು ಗಿವನ್ ಸೈನ್ಸ್ನ, ಮೆಡಿಕಲ್ ಸೈನ್ಸ್ನ ಒಂದು ಗಿವನ್ ಟೆಕ್ನಾಲಜಿ, ನಾಲೆಡ್ಜ್ ಆಫ್ ನ್ಯೂ ಬಾರ್ನ್ ಕೇರ್ ಎಲ್ಲ ಮಾಡ್ತೀವಿ. But nature decides who goes through that filter and comes out fine. I am not God. So ಹಾಗಾಗಿ neither do I boast myself saying ನನ್ನಿಂದ ಮಗು ಉಳಿತು ಯಾವತ್ತೂ ಹೇಳಿಲ್ಲ. ಹೆಚ್ಚು ಕಮ್ಮಿ ಆದ್ರೂ ನನ್ನ ಅವಾಗ ಜವಾಬ್ದಾರಿ ಬಂದು ಹೌ ವಿಲ್ ಐ ಮೇಕ್ ದೀಸ್ ಯಂಗ್ ಪೇರೆಂಟ್ಸ್ ಹ್ಯಾಂಡಲ್ ದಿ ಸರ್ಕಮ್ಸ್ಟಾನ್ಸ್ ಅನ್ನೋದು ವಿಲ್ ಬಿ ಮೈ ಪ್ರಯಾರಿಟಿ. ಅದು ನಾನು ಮಾಡ್ತೀನಿ. ಅದು ಫಾರ್ ದಟ್ ಟು ಬಿ ಒಂದು ಕನ್ವಿನ್ಸಿಂಗ್ ಆಗಿ ಕಂಫರ್ಟಬಲ್ ಆಗಿ ಆ ಪೇರೆಂಟ್ಸ್ಗೆ ಮಾಡಬೇಕು ಅಂದರೆ, ಆ್ಯಸ್ ಅ ಡಾಕ್ಟರ್ ಯು ಹ್ಯಾವ್ ಟು ಬಿ ಅಟ್ ಎ ಸ್ಲೈಟ್ಲಿ ಹೈಯರ್
spiritually strong person. I know. It is then possible. If I am also crying with them, or if I am also shaky with them, emotionally, labile with them, we lost more in the situation than what we gained. So it happens. That's how it works. ದಟ್ ವಾಸ್ ಮೈ ಕ್ವೆಶ್ಚನ್. ನಾನು ಅವಾಗ ಕೇಳಬೇಕಿತ್ತು ನಿಮಗೆ, ಬಟ್ ಐ ಫಾರ್ಗಾಟ್. ಎನಿವೇಸ್, ಕಮಿಂಗ್ ಬ್ಯಾಕ್, ಈಗ ಈ ಪ್ರೀಟರ್ಮ್ ಬೇಬೀಸ್ ಬಗ್ಗೆ ಮಾತಾಡ್ತಿದ್ವಿ ನಾವು. ಜಾಸ್ತಿ ಬೇಡ ರೀ ಅದ್ರ ಬಗ್ಗೆ, ಕಷ್ಟದ ಕೆಲಸ ಅದು. ಈಗ ಜಾಸ್ತಿ ಪ್ರೀಟರ್ಮ್ ಕೇರ್, ನಾನು ಎಷ್ಟೊಂದು ಪೇರೆಂಟ್ಸ್ ಹೇಳಿದ್ದೀನಿ. ನಾನು ಹೇಳಿದೆ, ಇಫ್ ಟುಡೇ ಇನ್ 2026 1 kg ಮಗುನ 28 ವೀಕ್ಸ್ ಮಗುನ ನಾನು ನೋಡ್ಕೋತಾ ಇದ್ದೀನಿ ಅಂದರೆ ನನ್ನಷ್ಟು ದಡ್ಡ ಇನ್ನೊಬ್ಬ ಇಲ್ಲ ಅಂತ. ಯಾಕೆಂದರೆ ಕಮರ್ಷಿಯಲ್ ಆ್ಯಂಗಲ್ ಮಾತಾಡಬಾರ್ದು. ಅದೇ ರೆಮ್ಯುನರೇಷನ್ಗೆ ಇಟ್ ಈಸ್ ಈಸಿ ಫಾರ್ ಮೀ ಟು ಟ್ರೀಟ್ ಎಟ್ 5-year-old ಚೈಲ್ಡ್ ವಿತ್ ಲೂಸ್ ಟೂಲ್ಸ್ ಆರ್ ಕಾಫ್ ಅಂಡ್ ಕೋಲ್ಡ್. ಇದು ಯಾಕೆ ಅಂದರೆ ಅದು ಅದು ಆ ಹುಚ್ಚು ನೋಡ್ಕೋಬೇಕು ಅನ್ನೋ ಆ ಪ್ಯಾಷನ್ ಇದೆಯಲ್ಲ, ದಟ್ ಈಸ್ ವಾಟ್ ಈಸ್ ಮೇಕಿಂಗ್ ಮೀ ಡೂ ದಿಸ್ ಜಾಬ್ ಸ್ಟಿಲ್. ಬಟ್ ಇಟ್ ಈಸ್ ಸಿವಿಯರ್ ಮೆಂಟಲ್ ಸ್ಟ್ರೆಸ್, lot of uncertainties, difficult journey, which I have to make, baby has to make, parents have to make. But today if I'm still doing it, it is because somewhere there's a portion of me which is not normal. No, my question was, ಇವಾಗ as much as you say ಮಕ್ಕಳ ಮೇಲೆ ಎಷ್ಟು ಅದು ಇದಾಗತ್ತೆ ಅಂತಾನು, ಬಟ್ ಪೇರೆಂಟ್ಸ್ ಆನ್ ದಿ ಅದರ್ ಹ್ಯಾಂಡ್, ಪೇರೆಂಟ್ಸ್ಗೂ ಅಷ್ಟೇ ಸ್ಟ್ರೆಸ್ಫುಲ್ ಇರೋದು. ಪೇರೆಂಟ್ಸ್ಗೆ ಜಾಸ್ತಿ ಸ್ಟ್ರೆಸ್ ಪಾಪ. ದೇ ಆರ್ ದಿ ಎಮೋಷನಲ್ ಇನ್ವೆಸ್ಟರ್ಸ್. ಯಾ, ಆ್ಯಂಡ್ ನಾನು ಆಮೇಲೆ ನಿಮಗೆ ಇದ್ರ ಬಗ್ಗೆ ಕೇಳ್ತಾ ಇದ್ದೆ, ಬಟ್ ಐ ಥಿಂಕ್ ಐ ಕ್ಯಾನ್ ಬ್ರಿಂಗ್ ಇಟ್ ಅಪ್ ಹಿಯರ್ ಬಿಕಾಸ್ ಆಫ್ ಅ ಲಾಟ್ ಆಫ್, ನಾನು ಸ್ಟಾರ್ಟಿಂಗ್ನಲ್ಲೇ ಹೇಳಿದೆ, ಇವಾಗ ಹೆಲ್ತ್ ಇಸ್ ವೆಲ್ತ್ ಅನ್ನೋ ಹಾಗಾಗೋಗಿದೆ ಅಂತ. ಸೊ ಇಫ್ ಯು ನೀಡ್ ಹೆಲ್ತ್, ಯು ನೀಡ್ ಸಮ್ ಮನಿ ಅನ್ನೋ ಹಾಗೆ. ಅಬ್ಸಲ್ಯೂಟ್ಲಿ. ಇನ್ಶೂರೆನ್ಸ್, ವೆರಿ ಎವ್ರಿಬಡಿ ನೀಡ್ಸ್ ಅನ್ ಇನ್ಶೂರೆನ್ಸ್, ನೋ ಮ್ಯಾಟರ್ ವಾಟ್ ದೇರ್ ಸೋಷಿಯೋ ಎಕನಾಮಿಕ್ ಸ್ಟೇಟಸ್ ಇಸ್. ಇನ್ಶೂರೆನ್ಸ್ ಇಸ್ ಇಂಪಾರ್ಟೆಂಟ್, ನಂಬರ್ 1. ಯಾಕೆಂದರೆ ಒಂದು ಸ್ವಲ್ಪ ಈ ಥರ ಅನಾನುಕೂಲ ಆಗಿಬಿಟ್ರೆ, ಎಸ್ಪೆಷಲಿ ICU ಮಟ್ಟಕ್ಕೆ ಬಂದಾಗ, ಈಗ ಅದು ಎಕ್ಸ್ಪೆಂಡಿಚರ್ ಇಸ್ ವೆರಿ ವೆರಿ ಹೈ. ಸೊ ಪಾಪ ಎಷ್ಟೊಂದು ಜನಕ್ಕೆ ಒಂದು ಕಡೆ ದೇ ಆರ್ ಡೀಲಿಂಗ್ ವಿತ್ ದಿ ಇಲ್ನೆಸ್ ಆಫ್ ದೇರ್ ಪ್ರಾಬ್ಲಮ್ ಪರ್ಸನ್, ಆ್ಯಂಡ್ ದೆನ್ ದೇ ಹ್ಯಾವ್ ಟು ಗೆಟ್ ಅಪ್ ಫಾರ್ ದಿ ಮನಿ. ಆ್ಯಂಡ್ ಈಗ ಕಾರ್ಪೊರೇಟ್ ಸೆಟಪ್ಸ್ ಇರುತ್ತೆ, ದೇ ಬಿನ್ ಅ ಲಿಟಲ್ ಎಕ್ಸ್ಪೆನ್ಸ್, ಬಟ್ ಇಟ್ಸ್ ಅಕ್ರಾಸ್ ದಿ ಬೋರ್ಡ್ ಎವ್ರಿವೇರ್. ಬಟ್ ಆ ರೀತಿಲಿ ನೋಡೋದಾದರೆ, ಇಫ್ ಯು ಕಂಪೇರ್ ಪೇಷಂಟ್ ಕೇರ್ ಟು ಹೆಲ್ತ್ ಆ್ಯಂಡ್ ದ ಕಾಸ್ಟ್ ಇನ್ವಾಲ್ವ್ಡ್, India gives you the best quality of care for the least amount of money. That is why we are thriving in health tourism. People across the world come to India to get their surgeries done, cataract sorted, knee replacement and all that. So, but still, even on that scale, a good proportion of Indian population will find it difficult. The only way to get up is having health insurance. Illde hodre it is, and that too sanna putta alla. ಮಿನಿಮಮ್ ಒಂದು 25 ಲಕ್ಷ 50 ಲಕ್ಷಕ್ಕೆ ಮಿನಿಮಮ್ ಮಾಡ್ಕೊಂಡಿರೋದು ಒಳ್ಳೆಯದು. ಯಾರಿಗಾರು ಇದು ಟೇಕ್ ಇಟ್ ಆಸ್ ಅ ಟೇಕ್ ಹೋಮ್ ಮೆಸೇಜ್ ಆಸ್ ಅ ಡಾಕ್ಟರ್. ಐ ಮೈ ಹ್ಯಾವ್ ಟೋಲ್ಡ್ ಯು ಮೈ ಮೆಡಿಕಲ್ ಕಾಲೇಜ್ ಸ್ಟೋರೀಸ್. ಇಫ್ ದರ್ ಇಸ್ ಅ ಟೇಕ್ ಹೋಮ್ ಮೆಸೇಜ್ ಫಾರ್ ಪೀಪಲ್, ನೋ ಮ್ಯಾಟರ್ ನೀವು ತಿಂಗಳಿಗೆ 15,000 ಅಲ್ಲ 8,000 ದುಡಿತಿರಲಿ, ಒಂದು ಇನ್ಶೂರೆನ್ಸ್ ಮಾಡ್ಕೊಳ್ಳಿ. ವಿ ಡೋಂಟ್ ಗೆಟ್ ಟು ಸಿ ದಿ ಅದರ್ ಸೈಡ್ ಆಫ್ ಇದು. ನಮ್ಗೆ ಇವಾಗ ಏನು ಕಾಣಿಸುತ್ತೆ, ಒಂದು ಹಾಸ್ಪಿಟಲ್ ಅಂದರೆ ದುಡ್ಡು ಜಾಸ್ತಿ ತೊಗೋತಾರೆ, ಇದು ಮಾಡ್ತಾರೆ. ಬಟ್ ಆನ್ ದಿ ಅದರ್ ಸೈಡ್ ಮ್ಯಾನೇಜ್ಮೆಂಟ್ಗೆ we don't get to see that. ಅಂದರೆ ಅವ್ರ ಕಡೆ ಜಸ್ಟಿಫಿಕೇಶನ್, either people are not ready to listen or they don't want to listen. ಸೊ ಆನ್ ದ ಮ್ಯಾನೇಜ್ಮೆಂಟ್ ಸೈಡ್ ಒಂದು ಹಾಸ್ಪಿಟಲ್ಗೆ ಯಾವ ಥರ ಚಾಲೆಂಜಸ್? ಸಿಕ್ಕಾಪಟ್ಟೆ ಚಾಲೆಂಜಸ್ ಇರುತ್ತೆ ನಿಮಗೆ. ಫಸ್ಟ್ ಥಿಂಗ್ ಇನ್ ದ ಮಾರ್ನಿಂಗ್ ದರ್ ಕೆನ್ ಬಿ ಎ ಕಸ್ಟಮರ್ ಹೂ ಕೆನ್ ಬಿ ವೆರಿ ಲೌಡ್ ಆ್ಯಂಡ್ ಅಬ್ಯೂಸಿವ್. ಕರೆಕ್ಟ್. ಸೊ ನಿಮಗೆ 4-5 ಕಸ್ಟಮರ್ ಕೇರ್ ಬೇಕಾಗಿರುತ್ತೆ. ಯು ನೀಡ್ 5 ಪೀಪಲ್ ಅಟ್ ದಿ ಕೌಂಟರ್. ಅವರು ಬಿಲ್ಲಿಂಗ್ ಪ್ರೊಸೆಸ್ ಡಿಲೇ ಅಂತ ಹೇಳ್ತಾರೆ. ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ಸರ್ಜನ್ ವಿಲ್ ಬಿ ಸ್ಟಿಲ್ ಇನ್ ದ ಥಿಯೇಟರ್, ಯು ವುಡ್ ಹ್ಯಾವ್ ನಾಟ್ ಫಿನಿಶ್ಡ್. ಇವರು 1 hour ಆದರೂ ಅವ್ರಲ್ಲಿ ಪೇಷಂಟ್ ಸರ್ಜರಿ ಮುಗಿಸ್ಬೇಕು, ಇಲ್ಲಿ ಸರ್ಜನ್ ಇವ್ರ ಮೇಲೆ ಎಗರಾಡ್ತಿರ್ತಾರೆ. ಇಟ್ ಈಸ್ ಡಿಫಿಕಲ್ಟ್. ಬ್ಲಡ್ ಟೆಸ್ಟ್ ಮಾಡಬೇಕು, ಎಸ್ಪೆಷಲಿ ಮಕ್ಕಳಿಗೆ ಚುಚ್ತೀವಿ ಒಂದೊಂದು ಸಲ. ಮಗು ಆ್ಯಸ್ ಇಟ್ ಈಸ್ ಅಳುತ್ತಿರ್ತೀವಿ, ಯಾವ ಮಗು ಬಂದು ಕೈ ಇಟ್ಬಿಟ್ಟ ತಗೊಳ್ಳಿ ಅಂಕಲ್ ಅಂತ ಯಾರು ಹೇಳಲ್ಲ. ಕಷ್ಟಪಡಬೇಕು. ಅದೇನಾದ್ರು ಸಿಗದೆ ಹೋದರೆ, ಅದು ಎಸ್ಪೆಷಲಿ ವಾಂತಿ ಭೇದಿ ಅಂತ ಬಂದಿತ್ತು ಅಂದ್ಕೊಳ್ಳಿ, ಆ ಮಗುಗೆ ನೀರಿನ ಅಂಶ ಇರಲ್ಲ, ಇಟ್ಸ್ ಆಲ್ರೆಡಿ ಡಿಹೈಡ್ರೇಟೆಡ್, ಸುಮ್ಮನೆ ಸಿಗಲ್ಲ ವೇಯ್ನು. ಅಮ್ಮಂದ್ರೆ ಸ್ಟ್ರೆಸ್ ಮಾಡ್ಕೊತಿರ್ತಾರೆ, ಅಲ್ಲಿವರೆಗೂ ನಮಗೂ ಅರ್ಥ ಆಗುತ್ತೆ. ಅಪ್ಪಂದ್ರು ಅಜ್ಜಿಂದ್ರೆ ಎಗರಾಡ್ತಿರ್ತಾರೆ, ಇವ್ರಿಗೆ ಒಂದು ಅಟೆಂಪ್ಟಲ್ಲಿ ಸಿಗಲಿಲ್ಲ ವೇನ್ ಅಂತ. ಇಟ್ ಇಸ್ ನಾಟ್ ಮ್ಯಾಜಿಕ್, ಇಟ್ ಈಸ್ ಡಿಫಿಕಲ್ಟ್. ಅರ್ಥ ಆಯ್ತಾ? ನಮಗೂ ಸ್ಟ್ರೆಸ್ ಇರುತ್ತೆ, ನಮಗೂ ಸೆಕೆ ಬರ್ತಿರುತ್ತೆ ಅಲ್ಲಿ ನೀರು ಹಾಕ್ಬೇಕಾರೆ. ಅದು ಸಣ್ಣ ಕೆಲವು ಈಗಿನ ಮಕ್ಕಳಂತೂ ಎಲ್ಲ ಚಬ್ಬಿ ಬೇಬೀಸು. ಅದು ಆ ವೇಯ್ನು ಒಂದು ಸೆಂಟಿಮೀಟರ್ ಕೆಳಗೆಲ್ಲ ಬಚ್ಚಿಟ್ಕೊಂಡಿರ್ತದ, ಎಲ್ಲಿ ಸಿಗುತ್ತದ? ಇಟ್ ಈಸ್ ನಾಟ್ ಈಸಿ. ಆ್ಯಂಡ್ ದೇ ಕಂಪ್ಲೇನ್. ಅದು ಎಮರ್ಜೆನ್ಸಿ ರೂಮಿಗೆ ಬಂದಿದ್ವಿ ಡಾಕ್ಟ್ರೇ, ಮೊನ್ನೆ ನೀವು ಇರಲಿಲ್ಲ, ರಾತ್ರಿ 10 ಗಂಟೆಯಲ್ಲಿ ಬಂದಿದ್ವು, 5 ಸಲ ಚುಚ್ಚಿಬಿಟ್ಟು ಡಾಕ್ಟ್ರೇ ಅಂತ. ಏನೋ ಒಂಥರ ಡಾಕ್ಟ್ರೇ ಹ್ಯಾಡ್ ದ ಪ್ಲೆಷರ್ ಆಫ್ ಮಗು ಸಿಕ್ಕಿದೆ. ಎಲ್ಲಾಗುತ್ತೆ ಅದು ಕಷ್ಟ. ಸೊ ಈ ಕಂಪ್ಲೇಂಟ್ಸು
ಈಗ 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 ಅದು ದೊಡ್ಡ ವಿಷಯ ಆಗ್ಬಿಟ್ಟಿದೆ ಈಗ. ಮೋಸ್ಟ್ಲಿ ಕಾಸ್ಟ್ ಜಾಸ್ತಿ ಕೊಡ್ತಿದ್ದೀವಿ ಅಂತೇಳಿ ಡಿಮಾಂಡ್ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗಿರಬೇಕು. ಬಟ್ ಹೆಲ್ತ್ ಕೇರ್ ಈಸ್ ಹೆಲ್ತ್ ಕೇರ್. ವಿ ಆರ್ ಸ್ಟಿಲ್ ಡೀಲಿಂಗ್ ವಿತ್ ಹ್ಯೂಮನ್ ಬೀಯಿಂಗ್. ದಟ್ ಹ್ಯಾಸ್ ನಾಟ್ ಚೇಂಜ್ಡ್. Baby doesn't become more easy, and or an adult doesn't become an easy patient. It will be difficult. Even AI barli, adra appa barli, emotions have to be handled in person. Difficulties in practical stuff will have to be handled in person. And ಇನ್ನೊಂದು ದೊಡ್ಡ ವಿಷಯ, ಈಗ ಕಾಸ್ಟ್ ಜಾಸ್ತಿ ಆಗ್ಬಿಟ್ರೆ ದೇ ಥಿಂಕ್ ದ ಡಾಕ್ಟರ್ ಹಸ್ ಟೇಕನ್ ಇಟ್. ನಿಮಗೆ ಎಂಟೈರ್ ಬಿಲ್ಲಿಂಗ್ ಅಲ್ಲಿ 2% ಡಾಕ್ಟರ್ ಬರಲ್ಲಮ್ಮ. ರಿಯಲಿ ಐ ಆಮ್ ನಾಟ್ ಜೋಕಿಂಗ್. 2-5% ಅಷ್ಟೇ ಮ್ಯಾಕ್ಸಿಮಮ್. Doctor takes the responsibility, medical legally, clinical responsibility is his. ರೇಗಾಡಿದ್ರೆ ಪೇಷಂಟ್ ಸಮಾಧಾನ ಮಾಡೋಕ್ಕೂ ನಾವೇ. ಒಂದೊಂದ್ಸಲಿ ಕ್ಯಾಂಟೀನಿಂದ ಬಂದಿದ್ದು ಉಪ್ಪಿಟ್ಟೆ ಚೆನ್ನಾಗಿಲ್ಲ ಅಂತಾರೆ, ಅದಕ್ಕೆ ನಾನಾ ಕಾರಣ. ನಿಜವಾಗಿ ಇಂಥ ಕಂಪ್ಲೇಂಟು. ಸೊ ಬೇಗ ಇಂಜೆಕ್ಷನ್ ಕೊಡಲಿಲ್ಲ. ಸಿ ಇಟ್ ಇಸ್ ಆಲ್ ಬೇರೆ ಬೇರೆ ವರ್ಟಿಕಲ್ಸ್ ಇರುತ್ತವೆ. ನನ್ನ ಜವಾಬ್ದಾರಿ ಏನೋ, ಆ ಮಗುಗೆ ಡಯಾಗ್ನೋಸಿಸ್ ಏನೋ, ಏನು ಟ್ರೀಟ್ಮೆಂಟ್ ಕೊಡಬೇಕು, ಹಿಂಗೆ ಕೊಡಿ ಅಂತ ಹೇಳಿರ್ತೀವಿ. ಸೊ ಹಾಗೆ. ಬಟ್ ನಮ್ಮ ಹತ್ರ ಕಂಪ್ಲೇಂಟ್ ಬರೋದು ಎಲ್ಲವೂ ಇರುತ್ತೆ. ನಿಮಗೆ ಇದು ಒಂದು ಚಾಲೆಂಜು. ಸ್ವಲ್ಪ ಡಿವೇಟ್ ಆಗ್ತಿದ್ದೀನಿ ಈಗ. ನನಗಂತೂ ಬಿಕಾಸ್ ಐ ಮೇಕ್ ಎ 1:1 ರಿಲೇಷನ್ಶಿಪ್ ವಿತ್ ಪೇರೆಂಟ್ಸ್ ವೆರಿ ವೆಲ್, ಐ ಬಿಕಮ್ ಎ ರೆಫರಿಂಗ್ ಪಾಯಿಂಟ್ ಫಾರ್ ದಮ್. ಸರ್, ನಮ್ಮ ವೈಫ್ಗೆ ಅಜ್ಜಿ ತಾತಂದ್ರು ಫ್ರೆಂಡ್ಸ್ ಆಗ್ಬಿಟ್ಟಿರ್ತಾರೆ. ನೀ ರೀಪ್ಲೇಸ್ಮೆಂಟ್ ಯಾರ ಕೈಲಿ ಮಾಡಿಸ್ಬೇಕು, ಕಾರ್ಡಿಯಾಕ್ ಸರ್ಜರಿ ಎಲ್ಲಿ ಹೋಗಬೇಕು, ಸ್ಟೆಂಟ್ ಯಾರ ಕೈಲಿ ಹಾಕ್ಸ್ಬೇಕು, ಐ ವಿಲ್ ಬಿ ದಿ ರೆಫರಿಂಗ್ ಪಾಯಿಂಟ್ ಫಾರ್ ಆಲ್ ಆಫ್ ದೆಮ್. ಆಮೇಲೆ ಅಲ್ಲಿವರೆಗೂ ಈಸಿ. ಅವರಿಬ್ಬರಲ್ಲ ಡಿಫ್ರೆನ್ಸ್ ಆಫ್ ಒಪಿನಿಯನ್. ನನಗೆ ಸರ್ ನಾನು ಹೇಳಿದ ಮಾತು ಕೇಳ್ತಿಲ್ಲ, ನೀವು ಯಾಕೆ ಏನಾರ ಹೇಳೋಕೆ ಹೋಗ್ತೀರಿ ಅಂತ ಸುಮ್ಮನೆ ಅಂತ. ಎಲ್ಲರಿಗೂ ಒಂದು ನ್ಯೂ ಬಾರ್ನ್, ಫಾರ್ ಎಕ್ಸಾಂಪಲ್ ನಮ್ಮ ಏರಿಯಾ ಆಫ್ ನ್ಯೂ ಬಾರ್ನ್ಗೆ ಎಲ್ಲರಿಗೂ ಒಂದು ಐಡಿಯಾ ಆಫ್ ಹೌ ಎ ನ್ಯೂ ಬಾರ್ನ್ ಶುಡ್ ಬಿ ಲುಕ್ ಆಫ್ಟರ್ ಒಂದು ಐಡಿಯಾ ಆಗ್ಬಿಟ್ಟಿರುತ್ತೆ. ನಾವು ನೋಡ್ಕೊಂಡಿಲ್ವ ಮಕ್ಕಳಿಗೆ ಅಂತ ಒಬ್ಬರು ಸೀನ್ ಇರುತ್ತೆ. ನಾನು ಸುಮಾರು ಮಕ್ಕಳು ನೋಡಿದ್ದೀನಿ ಅಂತ. ಒಬ್ಬರು ಗಂಡನಿಗೆ ಬೇರೆ ಟೆನ್ಷನ್ ಇರುತ್ತೆ, ಅವರಮ್ಮ ಏನೋ ಹೇಳ್ಕೊಡ್ತಿರ್ತಾರೆ, ಏನೇನೋ ಕನ್ಫ್ಯೂಷನ್ಸ್ ಇರುತ್ತೆ. ಇಲ್ಲಿ ಅಮ್ಮಂದರಿಗೆ ಪಾಪ ನಿದ್ದೆ ಇಲ್ಲದೆ ಒದ್ದಾಡಿರ್ತಾರೆ. ಐ ಹ್ಯಾವ್ ಟು ಬ್ಯಾಲೆನ್ಸ್ ಸೋ ಮೆನಿ ಥಿಂಗ್ಸ್. ಸೊ ಇದಕ್ಕೆಲ್ಲ ಒಂದೇ ಧರ್ಮ, ಕೀಪ್ ದಿ ಮದರ್ ಸೇಫ್ಟಿ, ಎಮೋಷ್ನಲ್ ಕಂಫರ್ಟ್ ಇನ್ ಮೈಂಡ್. ಸೊ ಅದು ಗಂಡನಿಂದ ಪ್ರೆಷರ್ ಬರ್ತಿರ್ಬೋದು, ಅಮ್ಮನಿಂದನೂ ಅವರಮ್ಮನಿಂದ ಬರ್ತಿರ್ಬೋದು, ಎಲ್ಲರನ್ನ ಕಟ್ ಮಾಡಿಬಿಡೋದೆ. ಇಲ್ಲೇ ಹೇಳೋದು, ನಿಮ್ಮ ಮಗು ಚೆನ್ನಾಗಿರ್ಬೇಕು ಅಂದರೆ ಅಮ್ಮ ಚೆನ್ನಾಗಿರ್ಬೇಕು. ಅಮ್ಮನ ಸಂತೋಷವಾಗಿ ಇಟ್ಕೊಳ್ಳೋದೇ ನಿಮ್ಮ ಜವಾಬ್ದಾರಿ. ನಿಮ್ಮ ಅಡ್ವೈಸ್ ಕೊಡಬೇಡಿ, ಅದಕ್ಕೆ ನಾನಿದ್ದೀನಿ. ನೋಡಪ್ಪ, ನೀನು ಅಡ್ವೈಸ್ ಕಡಿಮೆ ಮಾಡು, ನೀವು ಹೇಳ್ತಿರೋದ್ರಲ್ಲಿ ಈ 5 ಕರೆಕ್ಟು, ಈ 3 ತಪ್ಪು. ಸೊ ಹಾಗೆ ಅವರು ಯಾರನ್ನೂ ತಳ್ಳ ಹೋಗಿಲ್ಲ. ಯು ಹ್ಯಾವ್ ಟು ಬ್ಯಾಲೆನ್ಸ್ ಎವ್ರಿಬಡಿ ಸೊ ದಟ್ ದೇ ಡೋಂಟ್ ಗೋ ಹೋಮ್ ಅಂಡ್ ಪಿಕ್ ಆನ್ ಇಟ್. ಸೊ ಇವಾಗ ನೀವು ಹೇಳಿದ್ರಿ ಯು ಹ್ಯಾವ್ ಟು ಮಗು ಚೆನ್ನಾಗಿರ್ಬೇಕು ಅಂದರೆ ದ ಮದರ್ ಶುಡ್ ಬಿ. ಅಬ್ಸಲ್ಯೂಟ್ಲಿ. ಹೇಗೆ ಹೌ ಡು ಮದರ್ಸ್ ಆರ್ ಹೌ ಕ್ಯಾನ್ ಅ ಫ್ಯಾಮಿಲಿ ಟೇಕ್ ಕೇರ್ ಆಫ್ ಅ ಚೈಲ್ಡ್? ಒಂದು ಫ್ಯಾಮಿಲಿ ಮಗುನ ಹೇಗೆ ನೋಡ್ಕೋಬಹುದು ವೈಲ್ ಕೀಪಿಂಗ್ ದ ಮಾಮ್ ಆಲ್ಸೋ ಹ್ಯಾಪಿ? ಫಸ್ಟ್, ಫಾರ್ ಎ ನ್ಯೂ ಮದರ್ ಹೂ ಹ್ಯಾಸ್ ನೋ ಕ್ಲೂ ಅಬೌಟ್ ಎ ಬೇಬಿ, ಸಡನ್ ಆಗಿ ಒಂದು ದಿನ 3 ಗಂಟೆಗೆ 4 ಗಂಟೆಗೆ ಒಂದು ಬೇಬಿ ಸಡನ್ ಕೈಗೆ ಸಿಕ್ಬಿಡುತ್ತೆ. ಲೊಕೇಶನ್ ಚೇಂಜ್ ಆಯ್ತಾ, ಕೈಗೆ ಮಾರುತ್ತೆ. ಸೊ ಶಿ ಹ್ಯಾಸ್ ನೋ ಕ್ಲೂ ಹೌ ಟು ಗೋ ಅಬೌಟ್. ಅದಕ್ಕೆ ಸ್ಟ್ಯಾಂಡರ್ಡ್ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಇರುತ್ತೆ ಟು ಕೀಪ್ ದಿ ಬೇಬಿ ಸೇಫ್. ಹೀಗೆ ಮಗುನ ಇಟ್ಕೊಳ್ಬೇಕು, ಇಷ್ಟು ಕವರ್ ಮಾಡಬೇಕು, ಇಷ್ಟೊತ್ತು ಫೀಡ್ ಮಾಡಬೇಕು, ಇಷ್ಟೊತ್ತು ಕೇಳದೆ ಹೋದರೆ ಎತ್ಕೋಬೇಕು, ಹೀಗೆ ಸುಲಭ. ಅದು ಒಂದು 3 ಲೈನಲ್ಲಿ ಹೇಳ್ಕೊಟ್ಬಿಟ್ಟಿರ್ತೀನಿ ಪೇರೆಂಟ್ಸ್ಗೆ. ಯಾವುದೇ ಫ್ರೆಶ್ ನ್ಯೂ ಮದರ್ ಹೂ ಹ್ಯಾಸ್ ನೋ ಕ್ಲೂ ಅಬೌಟ್ ಎನಿ ಎಕ್ಸ್ಪೀರಿಯನ್ಸ್ ಆಫ್ ಬೇಬಿ ವಿಲ್ ಬಿ ಏಬಲ್ ಟು ಟೇಕ್ ಕೇರ್. ಇಟ್ ಈಸ್ ಈಸಿ. ಕ್ವಶನ್ಸ್ ಬರೋದು ವೆನ್ ದೇ ಸ್ಟಾರ್ಟ್ ಗೆಟಿಂಗ್ ಅಡ್ವೈಸಸ್, ವೆನ್ ದೇ ಸ್ಟಾರ್ಟ್ ಥಿಂಕಿಂಗ್. ಅರ್ಥ ಆಯ್ತಾ? ಅಂಡ್ ವೆನ್ ದೇ ಸ್ಟಾರ್ಟ್ ಕರೆಕ್ಟು ಇಂಟರ್ನೆಟ್ ಗೂಗಲ್ ನೋಡಿದಾಗ, ಇನ್ಸ್ಟಾಗ್ರಾಮು ಗೂಗಲ್ ಅವ್ರನ್ನ ಅಡ್ವೈಸ್ ಮಾಡ್ಕೊಳಕ್ಕೆ ಶುರು ಮಾಡಿದಾಗ ನನಗೆ ಹಿಂಸೆ ಆಗುತ್ತೆ. ಸೊ GST ಅಂದಾಗ ಗೂಗಲ್ ಸರ್ವಿಸ್ ಟ್ಯಾಕ್ಸ್ ಹಾಕ್ಬೇಕು ನಾನು ಎಕ್ಸ್ಟ್ರಾ. GST ಹಾಕಬೇಕು ಎಲ್ಲ, ಯಾಕಂದರೆ ನಾನು ಹೇಳೋದು ಹೇಳ್ಕೊಡ್ಬೇಕು. ಆಮೇಲೆ ಇವ್ರು ಕಲ್ತಿರೋ ಕೆಟ್ಟದೆಲ್ಲ ತೆಗೆಸ್ಬೇಕು. ಇಟ್ ಈಸ್ ಎ ಲಾಟ್ ಆಫ್ ಚಾಲೆಂಜ್. ನಾನು ಒಂದೇ ಪಾಯಿಂಟ್ ಹೇಳೋದು, ನೋಡಮ್ಮ, ಡಾಕ್ಟ್ರು ಅನ್ನೋ ಕಾನ್ಸೆಪ್ಟು ಲಾಸ್ಟ್ 50 ವರ್ಷದಿಂದನೋ ಏನೋ ಬಂದಿರ್ಬೋದು. ನಮ್ಮ ಎವಲ್ಯೂಷನ್ನು ಮಿಲಿಯನ್ಸ್ ಆಫ್ ಇಯರ್ಸಿಂದ ಡಾಕ್ಟ್ರ್ ಇಲ್ದೇ ಚೆನ್ನಾಗಿದೆ ಅಲ್ವಾ? ಕರೆಕ್ಟ್. ಮಗುನ ನೋಡ್ಕೊಳ್ಳೋದು ಇಂಟ್ಯೂಟಿವ್ ಪ್ರೊಸೆಸ್ಸು. ನಿಮ್ಮ ಮಗುನಲ್ಲಿ, ನಿಮ್ಮ ಕೈಯಲ್ಲಿ ಈ ದಿನ ಆ ಮಗು ಒಂದು ಹುಟ್ಟಿ ನಿಮ್ಮ ಕೈಗೆ ಬಂದಿದೆ ಅಂದರೆ ಪ್ರಕೃತಿ, ನೇಚರ್ ಹ್ಯಾಸ್ ಡಿಸೈಡೆಡ್ ದಟ್ ಯು ಆರ್ ರೆಡಿ ಫಾರ್ ಬೀಯಿಂಗ್ ಎ ಮದರ್. ದಿಸ್ ಈಸ್ ದಿ ಟ್ರೂತ್. ಸುಮ್ಮನೆ ಆಗೋಗೋದಿಲ್ಲ. ಇಟ್ಸ್ ನಾಟ್ ಈಸಿ. ಸೊ ಒಂದು ಕಪಲ್ಗೆ ಒಂದು ಮಗು ಆದಾಗ ಇಟ್ ಮೀನ್ಸ್ ದಟ್ ದ ನೇಚರ್ ಹ್ಯಾಸ್ ಟೇಕನ್ ಅಸೆಸ್ಮೆಂಟ್ ಆಫ್ ದ ಸಿಚುವೇಶನ್ ಆ್ಯಂಡ್ ಸೇ ದೀಸ್ ಪೀಪಲ್ ಆರ್ ರೆಡಿ ಟು ಬಿ ಕಪಲ್ ಆ್ಯಂಡ್ ಪೇರೆಂಟ್ಸ್. ಸೊ ಆ ಮಗುನ ನೋಡ್ಕೊಳ್ಳೋಕ್ಕೆ ಯಾವುದೇ ರೀತಿಯಾದ ಅಡ್ವೈಸ್ ಆ್ಯಕ್ಚುಲಿ ಬೇಕಾಗಿಲ್ಲ ನನ್ನ ಪ್ರಕಾರ.
ಇಟ್ ಈಸ್ ಎ ಇಂಟ್ಯೂಟಿವ್ ಪ್ರೊಸೆಸ್. ಆ ಮಗು ಕೈ ತಕ್ಷಣ ಆ ತಾಯಿಗೆ ಗೊತ್ತಾಗಬೇಕು ಏನಾಗುತ್ತೆ, ಏನು ಮಾಡಬೇಕು ಅಂತ ಗೊತ್ತಿರುತ್ತೆ. ಸೊ ಅವರು ಯಾರನ್ನೂ ಕೇಳದೆ, ಗೂಗಲ್ಗೆ ಹೋಗದೆ, ಇನ್ಸ್ಟಾಗ್ರಾಮ್ ಕೇಳದೆ, ತಮಗೆ ಬರೋ ಒಳಗಿರೋ ಯೋಚನೆಗಳು ಇನ್ಸ್ಟಿಂಕ್ಟ್ ಫಾಲೋ ಮಾಡಿದ್ರೆ ಆ ಮಗು ಪರ್ಫೆಕ್ಟ್ಲಿ ಸೇಫ್ ಇರುತ್ತೆ, ಇವ್ರು ತಗೊಳ್ಳೋ ಡಿಸಿಷನ್ಸ್ ಕರೆಕ್ಟಾಗೇ ಇರುತ್ತೆ. ಎಲ್ಲಿ ಅವರು ತಲೆ ಓಡಿಸ್ತಾರಲ್ಲ ವ್ಯವಹಾರ ಕೆಡುತ್ತೆ. ಮಗು ಅಳ್ತಾನೆ ಇತ್ತು ಸರ್, ಆವಾಗ ತಾನೇ 10 ನಿಮಿಷದಿಂದ ಫೀಡ್ ಮಾಡಿದ್ದೆ, ಸೊ ಬೇರೆ ಏನೋ ಇರಬೇಕು ಅಂದ್ಬಿಟ್ಟು ಅದು ಮಾಡಿದೆ ಇದು ಮಾಡಿದೆ 100 ಹೇಳಿರ್ತಾರೆ. ಆ ಮಗು ಮತ್ತೆ ಹಸಿವಿಗೆನೆ ಅಳ್ತಿರುತ್ತೆ. ಆ ಫಸ್ಟ್ ಪಾಯಿಂಟ್ ಮಿಸ್ ಆದಮೇಲೆ ನೀವು 100 ಇಂಟರ್ವೆನ್ಷನ್ ಮಾಡಿದ್ರು ಅಪ್ಪ ಅಮ್ಮನಿಗೆ ಗೊತ್ತಾಗಿಲ್ಲ ಅಂತ ಅಳ್ತಾ ಕೂತಿರುತ್ತೆ. ಸೊ ಹಾಗೆ, ಸೊ ಎಲ್ಲಿ ನೀವು ತಲೆ ಓಡಿಸ್ತಿರೋ ಕೆಲಸ ಕೆಡುತ್ತೆ. ಎಲ್ಲಿ ಯು ಆರ್ ಲಿಸ್ನಿಂಗ್ ಟು ಯುವರ್ ಹಾರ್ಟ್, ಎಲ್ಲಿ ನಿಮ್ಮ ಇಂಟ್ಯೂಷನ್ಸ್ ನಿಮಗೆ ಹೇಳ್ತಾ ಬರುತ್ತೋ ಆವಾಗ ಆ ತಾಯಿ ಮಾಡೋಕೆ ಎಲ್ಲ ಕೆಲಸ ಪಕ್ಕ ಇರುತ್ತೆ. ಈಗ ಏನಾಗಿದೆ ಅಂದರೆ ನೇಚರ್ಸ್ ಬೆನವಲೆನ್ಸ್ ಎಲ್ಲ ಏನಕ್ಕೆ ಅದ್ರ ಮೇಲೆ ನಾಯ್ಸ್ ಜಾಸ್ತಿ, ಕೆವೋಸ್, ಅನ್ವಾಂಟೆಡ್ ಇನ್ಫಾರ್ಮೇಶನ್. ಆಮೇಲೆ ಎಲ್ರಿಗೂ ಒಂದೊಂದು ಐಡಿಯಾ ಬರುತ್ತೆ, ಅದಿರ್ಬೇಕು ನೋಡಮ್ಮ, ಇದಿರ್ಬೇಕು ನೋಡಪ್ಪ, ಎಲ್ಲ ಅವ್ನು ಇನ್ನೊಬ್ಬ ಇಂಟರ್ನೆಟ್ ನೋಡಿ ಇದು ಕಾಲಿಕ್ಕಂತೆ ಅದಂತ ಎಲ್ಲ ಗಬ್ಬೆಬ್ಸಿ ನೆಕ್ಸ್ಟ್ ಡೇ ಅಳ್ಕೊಂಡು ಬರ್ತಾರೆ. ತಗೋ ಎಲ್ಲ ತೆಗಿಬೇಕು, ಎಲ್ಲ ವೇಸ್ಟ್ ಕ್ಲಿಯರ್ ಮಾಡಿ ತಿರ್ಗಾ ಯಾಟೋಗೆ ಹುರಿದುಂಬಿಸಿ ಕಳಿಸ್ಕೊಡ್ಬೇಕು. ನೀವು ಚೆನ್ನಾಗೇ ಮಾಡ್ತಾ ಇದ್ದೀರಾ, ನಿಮ್ಮ ಮೊದಲು ಥಾಟ್ ಬಂದಿದ್ದು ಕರೆಕ್ಟೇ. ಸೊ ಅದನ್ನು ಫಸ್ಟ್ ಹೇಳೋದು. ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ, ಅದು ಅಮ್ಮನಿಗೆ ಯಾವತ್ತೂ ತಪ್ಪು ಇಂಟ್ಯೂಷನ್ ಬರೋಕ್ಕೆ ಸಾಧ್ಯವೇ ಇಲ್ಲ. ಬಟ್ ಅದನ್ನು ಬಿಟ್ಬಿಟ್ರೆ ಇನ್ನು ಬರೋ ಥಾಟ್ಸ್ ಎಲ್ಲ ತಪ್ಪೇ ಆಗುತ್ತೆ. ಐ ಥಿಂಕ್ ನಿಮ್ಮ ಜಾಬ್ ಆಸ್ ಮಚ್ ಆಸ್ ಇಟ್ ಈಸ್ ಅಂದರೆ ಈ ಮಕ್ಕಳದ್ದು ಫಿಸಿಕಲ್ ಕೇರ್ ಜೊತೆಗೆ ಪೇರೆಂಟ್ಸ್ ಅಂಡ್ ಫ್ಯಾಮಿಲಿದು ಸೈಕಲಾಜಿಕಲಿನೂ ಯು ವಿಲ್ ಹ್ಯಾವ್. ಅದೇ ಮೇನ್ ಕೆಲಸ. ನಾನು ಮಗುನ ಯಾವತ್ತು ನೋಡ್ತೀನಿ, ಯಾವಾಗಲೂ ಅಮ್ಮ ಅಪ್ಪನ್ನೇ ಹ್ಯಾಂಡಲ್ ಮಾಡೋದು. ಮಗುನ ನೋಡೋದು 2 ನಿಮಿಷ ಸುಲಭ. ಹೇಳದ್ನಲ್ಲ, ಈಗ ಪೀಡಿಯಾಟ್ರಿಕ್ಸ್ 26 ವರ್ಷ ಆದಮೇಲೆ ಮಗುನ ನೋಡೋಕ್ಕೆ ದೊಡ್ಡ ಕೆಲಸವೇ ಅಲ್ಲ. ಅದ್ರದ್ದು ಏನು ಪ್ರಾಬ್ಲಮ್ ಇದೆಯೋ ಇಲ್ವೋ ಟಕ್ಕಂತ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಅಲ್ಲಿ ಟೈಮ್ ಕನ್ಸಲ್ಟೇಷನ್ ತೊಗೊಳ್ಳೋದು ಟು ಅಡ್ರೆಸ್ ದಿ ಕನ್ಸರ್ನ್ಸ್, ಕನ್ಫ್ಯೂಷನ್ಸ್ ಆ್ಯಂಡ್ ಮಿತ್ಸ್ ಆಫ್ ಪೇರೆಂಟ್ಸ್ ಆ್ಯಂಡ್ ಗ್ರ್ಯಾಂಡ್ ಪೇರೆಂಟ್ಸ್ ಆ್ಯಂಡ್ ರಿಲೇಟಿವ್ಸ್, ಅದೇ ಜಾಸ್ತಿ. ವಾಟ್ ಆರ್ ದ ಒಂಥರ ಈ ಕಾಮನ್ ಮಿತ್ಸ್ ನೀವು ಕೇಳಿರೋದು? ಅಂದರೆ ಇವಾಗ ಮಿತ್ ಅನ್ನೋದಕ್ಕಿಂತ ಒಂದು ಬಿಲೀಫ್ ಏನು ಅಂದರೆ ವಿ ಜನಕ್ಕೆ ಗೊತ್ತಿರೋದು ಗರ್ಲ್ಸ್ ಆರ್ ಫೈಟರ್ಸ್ ಅಂತ ಅನ್ಕೋತೀವಿ. ಪ್ರಕೃತಿ ದೈವಿ ಶಕ್ತಿ, ದೇವಿರಿ ಅದು ಭೂಮಿ ಎಲ್ಲ. ದರ್ ಇಸ್ ಅ ರೀಸನ್ ನಮ್ಮಲ್ಲಿ ಎಲ್ಲ ಸ್ಟ್ರಾಂಗ್ ಥಿಂಗ್ಸ್ನೆಲ್ಲ ಹೆಣ್ಣಿಗೆ ಹೋಲಿಸಿರೋ ಕಾರಣವೇ ಅದು. ಅಂದ್ರೆ ಹ್ಯಾವ್ ಯು ಸೀನ್ ಇವಾಗ ಪ್ರೀಟರ್ಮ್ ಬೇಬೀಸ್ ನಲ್ಲಿ ಗರ್ಲ್ಸ್ 1 kg ಹೆಣ್ಣು ಮಗು ಇದ್ದು 1 kg ಗಂಡು ಮಗು ಇದ್ದು ಹೆಣ್ಣು ಮಗುನೇ ಬೆಟರ್ ಚಾನ್ಸ್ ಆಫ್ ಸರ್ವೈವಲ್. ಓಕೆ, ಅಟ್ ಆಲ್ ಟೈಮ್ಸ್ ಅಂಡ್ ಅಟ್ ಆಲ್ ಆಸ್ಪೆಕ್ಟ್ಸ್ ಆಫ್ ಲೈಫ್. ಅದು ಐ ಮೇಕ್ ಇಟ್ ವೆರಿ ಕ್ಲಿಯರ್ ಟು ದಿ ಹಸ್ಬೆಂಡ್, ಅಂಡರ್ಸ್ಟ್ಯಾಂಡ್ ದಿಸ್ ರಿಯಾಲಿಟಿ. ಇವರೇ ಮೇಯ್ನು, ಇವರಿಲ್ಲದೆ ಏನು ಮಾಡೋಕ್ಕಾಗಲ್ಲ ಅಂತ. ಫಸ್ಟ್ ಐ ಕೀಪ್ ದಿ ಬಾಯ್ಸ್ ಅಂಡರ್ ಕಂಟ್ರೋಲ್. ದಿಸ್ ಈಸ್ ದಿ ಟ್ರೂತ್. ಇದು ನೇಚರ್ ಅಂಡ್ ಸೈನ್ಸ್ ಬೋತ್ ಹ್ಯಾವ್ ಪ್ರೂವನ್ ಇಟ್. ಓಕೆ, ಡೌಟೇ ಇಲ್ಲ. ಓಕೆ, ಸೊ ಇವಾಗ ಈ ಫ್ಯಾಮಿಲೀಸ್ನಲ್ಲಿ ನೀವು ಹೇಳಿದ್ರಿ ಎಲ್ಲ ಅವ್ರದ್ದು ಮಿತ್ಸ್ ಇಟ್ಕೊಂಡು ಬರ್ತಾರೆ ಅಂತ. ವಾಟ್ ಆರ್ ದ ಕಾಮನ್ ಮಿತ್ಸ್ ಫ್ಯಾಮಿಲಿ ಇಟ್ಕೊಂಡು ಬರೋದು ದಟ್ ಯು ವಾಂಟ್ ಟು ಲೈಕ್ ಸೇ ನೋ ದಿಸ್ ಇಸ್ ನಾಟ್ ಟ್ರೂ ಅಂತ? ಇವಾಗ ಜಸ್ಟ್ ಜೆನೆರಿಕ್ ಆಗಿ ಕೆವಿಲ್ ಎಣ್ಣೆ ಹಾಕೋದು, ಹೊಕ್ಕಲ್ ಬಳ್ಳಿ ಮೇಲೆ ಹೆಣ್ಣು ಹಾಕೋದು, ಇನ್ನೂ ಸದ್ಯ ಈಗ ಬಿಟ್ಬಿಟ್ಟಿದ್ದಾರೆ. ಮೊದಲು ಮಗು ಡಲ್ ಆಗಿದ್ರೆ ಬರೆ ಇಡೋರು, ಅದೆಲ್ಲ ಮಾಡ್ತಿದ್ರು. ಹೌದಾ? ಬರೆ ಇಡೋರು, ಹಸು ಹಾಲು ಕೊಡೋದು, ಹಾಲು ಅಳತಿದೆ ಅಂತ ಹೇಳಿ. ತಪ್ಪು. ಆಗ ಹಳೆ ಕಾಲದಲ್ಲಿ 9-10 ಮಕ್ಕಳು ಹುಟ್ಟಿದ್ರು. ಅದು ವೆನ್ ಯು ಸ್ಟಿಲ್ ಹ್ಯಾಂಡ್ಲಿಂಗ್ 1 year old, 2 year old, 1.5 year old, ಯು ವಿಲ್ ಹ್ಯಾವ್ ಅನದರ್ ಒನ್. ಸೊ ಕಾಲ ಕಷ್ಟ ಇತ್ತು ಆವಾಗ. ಸೊ ಕೆಲವು ಅನಿವಾರ್ಯತೆಗಳಿಂದ ನಮ್ಮ ಓಲ್ಡರ್ ಜನ್ರೇಷನ್, ನಾನು ಮೇ ಬಿ 40-50 ವರ್ಷ ಹಿಂದಕ್ಕೆ ಮಾತಾಡ್ತಾ ಇರೋದು, ಈ ಹಸು ಹಾಲು ಅದನ್ನು ಹ್ಯೂಮನೈಸೇಷನ್ ಎಲ್ಲ ಮಾಡಿರೋರು. ಈಗೆಲ್ಲ ತಪ್ಪವು. ಈಗ ಹುಟ್ಟೋದು 1 ಮಗು, ಅರ್ಧ ಮಗು ಅಥವಾ 2 ಮಕ್ಕಳು, ಅದನ್ನು ಕರೆಕ್ಟಾಗಿ ನೋಡ್ಕೋಬೇಕಾಗತ್ತೆ. ಸೊ ಇವೆಲ್ಲ ತಪ್ಪಾಗುತ್ತೆ. ನಾನು ಅದಕ್ಕೆ ಹೇಳೋದು, ಕೌಸ್ ಮಿಲ್ಕ್ ಇಸ್ ಓನ್ಲಿ ಫಾರ್ ಕಾಫ್ ಆ್ಯಂಡ್ ಕಾಫಿ ಅಂತ. ದೇವರು ನಮಗೋಸ್ಕರ ಹಸುನ ಹುಟ್ಟಿಸಿಲ್ಲ, ಅದನ್ನ ನಾವು ಬಳಸ್ಕೊಂಡಿರೋದು. ಇದೆಲ್ಲ ಮನುಷ್ಯನ ಸೇಫ್ಟಿ, ಕಂಫರ್ಟ್ ಲೆವೆಲ್ಗೆ ಅಲ್ವಾ. ಎಲ್ಲಿ ಬರೆದಿದ್ದಾರಮ್ಮ ಅದನ್ನು? ಆಲ್ ಅನಿಮಲ್ಸ್ ಅದುಲ್ಟ್ ಹ್ಯಾಡ್ ಇಟ್ಸ್ ಓನ್ ಇಂಡಿಪೆಂಡೆಂಟ್ ರೈಟ್ ಫಾರ್ ಎಕ್ಸಿಸ್ಟೆನ್ಸ್. ನಾವು ಈಗ ಹಾರ್ಮೋನ್ಸ್ ಹಾಕಿ ಡೈಲಿ ಇಳಿತಾ ಕೂತ್ಕೊಂಡ್ರೆ ಅದು ಏನು ಮಾಡೋದು ಪಾಪ. ಸೊ ಇಟ್ ಈಸ್ ನಾಟ್ ಕರೆಕ್ಟ್. ನಾವು ಕುಡಿತಿರಲ್ಲ. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್ ದ ಟ್ರೂತ್? ಸೊ ಅದಕ್ಕೆ ನಾನು ಕಾಡು ಯಾಕೆ ಹೋಗೋದು? ಯು ಸಿ ದಿ ಸ್ಪೀಶೀಸ್ ಇನ್ ಇಟ್ಸ್ ಇನ್ನೇಟ್ ಡಿಫಾಲ್ಟ್ ನೇಚರ್ ಸ್ಟೇಟಸ್, ಔಟ್ಸೈಡ್ ಕ್ಲಟರ್, ಔಟ್ಸೈಡ್ ಹ್ಯೂಮನ್ ಇಂಟರ್ವೆನ್ಷನ್. ವೈಲ್ಡ್ ಅನಿಮಲ್ಸ್ ಎಲ್ಲಿ ಹ್ಯೂಮನ್ ಇಂಟರ್ವೆನ್ಷನ್, ನಮ್ಮ ಕೈ ಬಿತ್ತೋ ಕೆಲಸ ಕೆಡ್ತು. ಅದಕ್ಕೆ ವೈಲ್ಡ್ ಅನಿಮಲ್ಸ್ ಚೆನ್ನಾಗಿರೋದು. ನೀವೆಲ್ಲೋ ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ಮೇಮ್ ಇರುತ್ತೆ ನೋಡಿ, ಸಿಟಿಲಿ ಮನುಷ್ಯ ಇಟ್ಕೊಂಡಿರೋ ಸಿಟಿನ ರೋಡ್ ನೋಡಿ, ಕಾಡಲ್ಲಿರೋ ಕ್ಲೀನಾಗಿ ಒಂದು ಪ್ಲಾಸ್ಟಿಕ್ ಇಲ್ಲದೆ, ಒಂದು ಪೇಪರ್ ಇಲ್ಲದೆ ಕ್ಲೀನಾಗಿ ಎಲ್ಲ ಆರ್ಗ್ಯಾನಿಕ್ ಆಗಿರುವಂಥದ್ದು ಕಾಡು.
ಎಲ್ಲ ಕಡೆ ಬಾಟ್ಲು ಪ್ಲಾಸ್ಟಿಕ್ ಪೇಪರ್ ಬಿಸಾಕಿ ಬರೀ ತೀರಿ ಮಾತಾಡೋರು ನಾವು. ಸೊ ಎಲ್ಲಿಗೆ ನಾನು ಐ ಕೀಪ್ ಡಿವೇಟಿಂಗ್ ಟೂ ಮಚ್. ಸೊ ದಿಸ್ ಈಸ್ ವೇರ್ ಇಟ್ ಈಸ್. ಅಂಡ್ ಇವಾಗ ಇವ್ರು ಹಾಲ್ ಬಗ್ಗೆ ಮಾತಾಡಿದ್ರಿ. ಬ್ರೆಸ್ಟ್ ಫೀಡಿಂಗ್ ಅನ್ನೋದು ಒಂದು ಚೈಲ್ಡ್ಗೆ ಎಷ್ಟು ಇಂಪಾರ್ಟೆಂಟ್ ಅಂಡ್ ಎಷ್ಟು ತಿಂಗಳವರೆಗೂ ಮಾಡ್ಬೇಕಾಗತ್ತೆ? There is a variation. Okay. Minimum 1 year. Okay. At least 15 months. Okay. 2 years preferable. Okay. There are people who say even go till 5 years. That may be little difficult for a mother or today's circumstances. 5 years? There are mothers who are doing it. Okay. But I insist at least 15 months. ಓಕೆ ಓಕೆ. ವಾಟ್ ಅಂದರೆ ಯಾವ ಥರ ಹೆಲ್ಪ್ ಮಾಡುತ್ತೆ ಅದು? ಅದು ಅಮೃತಮ್ಮ. ಅದ್ರ ಬಗ್ಗೆ ಜಾಸ್ತಿ ಮಾಡೋದೇ ಬೇಡ. ಅದರ ಬಗ್ಗೆ ಬೆನಿಫಿಟ್ಸ್ ಬಗ್ಗೆ ನಿಮಗೆ ಎಲ್ಲ ಕಡೆ ಬರೆದಿರ್ತಾರೆ. ನಥಿಂಗ್ ಎಲ್ಸ್ ಕಮ್ಸ್ ಎನಿವೇರ್ ಕ್ಲೋಸರ್. ಸೊ ಸಪ್ಲಿಮೆಂಟ್ ಆಗೋದು ಓನ್ಲಿ ಸಾಕಾಗದೆ ಆ ಮಗುಗೆ ತುಂಬ ಕಷ್ಟ ಆದರೆ ಮಾತ್ರವೇ ಮಾಡ್ತೀವಿ ಹೊರತು ಎಲ್ಲಿವರೆಗೂ ಮಗುಗೆ ತಾಯಿ ಹಾಲಿನೇ ಸಮಾಧಾನ ಆಗ್ತಿದ್ರೆ ನಾವು ಆ ಕಡೆ ಈ ಕಡೆ ನೋಡೋಕ್ಕೆ ಸಾಧ್ಯವೇ ಇಲ್ಲ, ಹೋಗೋದೇ ಇಲ್ಲ. ಅದು ಫುಲ್ ಟರ್ಮ್ ಬೇಬೀಸ್ ಇದ್ದರೆ 6 ತಿಂಗಳವರೆಗೂ ಮಿನಿಮಮ್ ಕೊಟ್ಟು 180 days. ಅದು ಅಲ್ಲೂ ಅಷ್ಟೇ 6 ತಿಂಗಳಿಗೆ ಸ್ಟಾರ್ಟ್ ಮಾಡ್ಬೋದು ಅಂದರೆ ಅವರು 5 ತಿಂಗಳ 1 ದಿವಸಕ್ಕೆ 6ಕ್ಕೆ ಬಿತ್ತು ಅನ್ನೋದು ಲೆಕ್ಕ ಇಲ್ಲ. ಬೀಳ್ಬೇಕಂದ್ರೆ 7 ತಿಂಗಳು ಬೀಳಿ. 30 days into 6 months 180 days ಆದ್ಮೇಲೆ ಶುರು ಮಾಡಿ. ದಟ್ ಈಸ್ ದಿ ಲಾಜಿಕ್. ಅದು ಯಾವಾಗ ಆ ಮಗುಗೆ ಅಮ್ಮನಿಂದ ಸಮಾಧಾನವಾಗಿ ಹಾಲು ಸಿಕ್ಕಿ ಚೆನ್ನಾಗಿ ಬೆಳೀತಾ ಇದ್ದಾರೆ, ಬೇರೆ ಏನು ಕೊಡೋ ಅವಶ್ಯಕತೆ ಇರಲ್ಲ. ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ಸ್ ಇಂದ ಎವ್ರಿ ಸ್ಟೇಜ್ನಲ್ಲೂ ವಾಟ್ ಆರ್ ದ ಚೇಂಜಸ್ ಹ್ಯಾವ್ ಯು ಬಿನ್ ಸೀಯಿಂಗ್ ಮಕ್ಕಳಲ್ಲಿ? ದಿ ಬಿಗ್ಗೆಸ್ಟ್ ಪ್ರಾಬ್ಲಮ್ ಹ್ಯಾಸ್ ಬಿನ್ ಮೊಬೈಲ್ ಫೋನ್ ವಿತ್ ಸ್ಕ್ರೀನ್ ಅಂಡ್ ಇಂಟರ್ನೆಟ್. ಎಸ್ಪೆಷಲಿ ಇವಾಗ ಈಗ ಸದ್ಯ ಕರ್ನಾಟಕದಲ್ಲಿನೋ ಇನ್ಸ್ಟಾಗ್ರಾಮು ಫೇಸ್ಬುಕ್ 16 ವರ್ಷ ತನಕ ಮಾಡಬಾರ್ದು. ಬಟ್ ಇಟ್ಸ್ ಗಾನ್ ಔಟ್ ಆಫ್ ಕಂಟ್ರೋಲ್. ಬಟ್ ಅಗೇನ್ ಆನ್ ದಿ ಅದರ್ ಹ್ಯಾಂಡ್ ಮಕ್ಕಳಿಗೆ ಮತ್ತೆ AI ಟ್ಯೂಟರ್ಸ್ ಕೊಡಬೇಕು ಅಂತನೂ ಅದೇ ಅವರೇ ಹೇಳಿರೋದು. ಸದ್ಯಕ್ಕೆ ಮಾಡದೆ ಹೋದರೆ ಒಳ್ಳೆಯದು. ಸ್ಕ್ರೀನ್ ಟೈಮ್ ಹ್ಯಾಸ್ ಬಿಕಮ್ ಅ ಬಿಗ್ ಇಶ್ಯೂ. ಈಗ ಅಕಾಡೆಮಿಕ್ ಇದೊಂದು ರೆಕಮೆಂಡೇಶನ್ಸ್ ಬಂದು ನಾಟ್ ಮೋರ್ ದೆನ್ 1 hour a day. ಬಟ್ ಐ ಡೋಂಟ್ ಥಿಂಕ್ ಎನಿ ಚೈಲ್ಡ್ ಇಸ್ ಗೋಯಿಂಗ್ ಅಂಡರ್ 1 hour. ಕಣ್ಣಿನ ಮೇಲೆ ಹಿಂಸೆಕಿನ್ನ ಅದು ನೋಡಿ ಆ ತಲೆಗೆ ಏನೇನು ಹಾಕೋತಿದ್ದಾರೆ ಅನ್ನೋದು ಭಾಳ ಕಷ್ಟ ಆಗುತ್ತೆ. ಸೊ ಈಗ ದೇರ್ ಇಸ್ ನೋ ಕಂಟ್ರೋಲ್ಡ್ ಕಂಟೆಂಟ್ ಆನ್ ದಿ ಸಿಸ್ಟಮ್. ಏನೇನು ಹೇಳ್ತಿದ್ದಾರೆ, ಏನೇನು ನೋಡ್ತಿದ್ದಾರೆ. ಈಗ ಯಾರೇ ಕೈಲೊಂದು ಫೋನು ಒಂದು ಅಕೌಂಟ್ ಇದ್ದರೆ ಅವ್ರ ಒಪಿನಿಯನ್ ಹೇಳ್ಬೋದು ಅದರಲ್ಲಿ. ಸೊ ಇಟ್ ಕ್ರಿಯೇಟ್ಸ್ ಅ ಲಾಟ್ ಆಫ್ ಡಿಸ್ಟರ್ಬೆನ್ಸಸ್, ಮಿಸ್ಇನ್ಫಾರ್ಮೇಷನ್. ನೀವು ನೋಡಿ ಇನ್ಸ್ಟಾಗ್ರಾಮಲ್ಲಿ ನಿಮಗೆ ಸಮಾಧಾನ ಸಂತೋಷ ಕೊಡೋಂಥ ಇನ್ಫಾರ್ಮೇಷನ್ ಕಡಿಮೆ. ಎಲ್ಲೋ ಒಂದು ಆಟೋ ಇನ್ನೊಬ್ಬನ ಗೊತ್ತು, ಅದು ಮಾಡ್ತು ಇದು ಮಾಡಿ ಬರೀ ವೈಲೆನ್ಸೇ ಜಾಸ್ತಿ. ಅದನ್ನ ನೋಡ್ಬಿಟ್ಟು ಯಾರು ತಾನೇ ತಣ್ಣಗೆ ಮಲ್ಕೊಳಕ್ಕಾಗತ್ತೆ ಹೇಳಿ? ನಮ್ಮ ಕಾಲ ಆ ರೀತಿ ನೋಡಿದ್ರೆ ವಿ ಆರ್ ಅಡ್ವಾಂಟೇಜಸ್. ಇದರಲ್ಲಿ ಬೆನಿಫಿಟ್ಸ್ ಇದೆ. ಬಟ್ ಜನರಲಿ ವಿ ಆರ್ ಹ್ಯೂಮನ್ಸ್ ಅಲ್ಲ, ವಿ ಆಲ್ವೇಸ್ ಫೇಲ್ ಟು ಗೆಟ್ ದಟ್ ಬ್ಯಾಲೆನ್ಸ್, ದಟ್ ಕಂಟ್ರೋಲ್. ಬಟ್ ಅಟ್ ದಿ ಸೇಮ್ ಟೈಮ್ ಹ್ಯೂಮನ್ಸ್ ಆಲ್ವೇಸ್ ಫೇಲ್ ಟು ಕೀಪ್ ಅ ಗ್ಯಾಜೆಟ್ ಅಂಡರ್ ಕಂಟ್ರೋಲ್. ವಿ ಆಲ್ವೇಸ್ ಬಿಕಮ್ ದ ಸ್ಲೇವ್ಸ್ ಆಫ್ ದ ಗ್ಯಾಜೆಟ್ಸ್ ಅಲ್ವಾ? ಈಗ ಫೋನ್ ನಂಬರ್ ಜ್ಞಾಪಕ ಇದೆಯಾ ಎಲ್ಲರದು? ನಿಮಗೆ ಗೊತ್ತಿರೋದು? ನಮಗೆಲ್ಲ ಎಲ್ಲರ ಫೋನ್ ನಂಬರ್ಸ್ ಗೊತ್ತಿತ್ತು, ಈಗ ಯಾರ್ದು ಗೊತ್ತಿಲ್ಲ. ಸದ್ಯ ನಾನು ಹೆಂಡತಿದೊಂದು ನಂಬರ್ ಗಟ್ಟು ಹೊಡೆದಿದ್ದೀನಿ ಅಷ್ಟೇ, ಮುಗೀತು ಅಲ್ವಾ? ಇಲ್ಲದೆ ಹೋದ್ರೆ ಮುಗೀತು. ಇವ್ರ ಫೋನ್ ಕಳೆದೋದ್ರೆ ಇವ್ರ ಕ್ಲೀಲೆಸ್, ಕೈಯಲ್ಲಿ ದುಡ್ಡಿರಲ್ಲ, ಕಾಂಟ್ಯಾಕ್ಟ್ ಇರಲ್ಲ. ಇಟ್ ಈಸ್ ಸೋ ಡಿಫಿಕಲ್ಟ್. ಹಾಗಾಗ್ಬಿಟ್ಟಿದೆ. ಸೊ ನಾವು ನಮ್ಮ ಜೀವನಕ್ಕೆ ಉಪಯೋಗ ಆಗಲಿ ಅಂತ ಹೇಳಿ ಗುಲಾಮರನ್ನ ಕ್ರಿಯೇಟ್ ಮಾಡ್ಕೋತಿದೀವೋ, ಅದನ್ನ ಇವನ್ನೆಲ್ಲ ಮಾಡಿ ಅದ್ರ ಗುಲಾಮರು ನಾವಾಗಿದ್ದೀವೋ ಗೊತ್ತಾಗ್ತಿಲ್ಲ. ಬಟ್ ನನ್ನ ಪ್ರಕಾರ ಇಟ್ ಇಸ್ ಸೆಕೆಂಡ್ ಪಾಯಿಂಟ್. ಮೋಸ್ಟ್ಲಿ ಹೌದು. ನಿಜ ಹೇಳ್ತೀನಿ. ಯಾಕಂದ್ರೆ 3-4 ದಿನ ಮಾಮೂಲಾಗಿ 2-2 ತಿಂಗಳು ಕಾಡು ಹೋದಾಗ ಇಂಟರ್ನೆಟ್ ಇರಲ್ಲ. ಐ ಕಮ್ ಬ್ಯಾಕ್ ಆಸ್ ಅ ಫ್ರೆಶ್ ಹ್ಯೂಮನ್ ಬೀಯಿಂಗ್. ಈಗ ಆಸ್ ಅ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಹೇಳ್ತಾ ಇದ್ದೀನಿ, ನಿಮ್ಗೆ ಯಾರಿಗಾರು ಡಿಪ್ರೆಷನ್ ಇದ್ದರೆ ಕರ್ಕೊಂಡು ಹೋಗ್ಬಿಟ್ಟು, ನಾನು ಸುಮ್ಮನೆ ನನ್ನ ಹೆಂಡತಿಗೆ ಹೇಳ್ತಿರ್ತೀನಿ, ಯಾವ್ದಾರು ಈ ರೈಡ್ಸ್ ಇರುತ್ತಲ್ಲ ಮೇಲೆ ಕೆಳಗೆ ಹೇಗೆ ಎದ್ವಾ ತದ್ವಾ ಹೋಗುವಂಥದ್ದು, ಒಂದು 3 ರೌಂಡ್ ಹೊಡಿಸ್ಬಿಟ್ಟು 5 ದಿನ ಕಾಡಲ್ಲಿ ಬಿಟ್ಟು ಡಿಪ್ರೆಷನ್ ಹೊಟ್ಟೋಗುತ್ತೆ ಅಲ್ಲ, ಲೈಟರ್ ವೇನ. ಬಟ್ ಐ ಥಿಂಕ್ ಇಟ್ ಈಸ್ ಲ್ಯಾಕ್ ಆಫ್ ಫಿಸಿಕಲ್ ಆಕ್ಟಿವಿಟಿ, ಲ್ಯಾಕ್ ಆಫ್ ಸನ್, ಲ್ಯಾಕ್ ಆಫ್ ಗುಡ್ ಹ್ಯೂಮನ್ ರಿಲೇಷನ್ಸ್ ದಟ್ ಈಸ್ ಆಕ್ಚುಲಿ ಲೀಡಿಂಗ್ ಟು ಆಲ್ ದಿಸ್ ಸ್ಟಫ್.